ಅನ್ನ, ಅವಕಾಯಿ, ಪಪ್ಪು ಇದನ್ನ ತಿಂದು ಬೆಳೆದಂತ ಇವಾಗಿನ ಬೆಂಗಳೂರಿಗೂ ಅವಾಗಿನ ಬೆಂಗಳೂರಿಗೂ ತುಂಬ ವ್ಯತ್ಯಾಸ ಇದೆ. ಫಸ್ಟ್ ಆಫ್ ಆಲ್ ಏರ್ಪೋರ್ಟ್ ಇಸ್ ಬ್ಯೂಟಿಫುಲ್. ಬೆಂಗಳೂರಲ್ಲಿ ಟ್ರಾಫಿಕ್, ಓ ಮೈ ಗಾಡ್. ಸೊ ಇಲ್ಲಿ ಬಂದಾಗ ನನಗೆ ಹೆಸರಿಟ್ಟಿದ್ರು ಲಂಡನ್ ಲೇಡಿ ಬೊಂಬೈ ಬೋಡಿ ಅಂತ. ಲಂಡನ್ ಲೇಡಿ ಬೊಂಬೈ ಬೋಡಿ. ವರ್ಷ ಕೂಡ ನೀವೇ ಡಬ್ಬಿಂಗ್? ನಾನೇ ಡಬ್ ಮಾಡಿದ್ದು. ಬೆಸ್ಟ್ ಕಾಂಪ್ಲಿಮೆಂಟ್ ಕೊಟ್ಟಿದ್ದು ವಿಷ್ಣು ಸರ್. ಕನ್ನಡದಲ್ಲಿ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಸ್ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ಆದರೆ ತೆಲುಗು ಇಂಡಸ್ಟ್ರಿನಲ್ಲಿ ಯಾವತ್ತೂ ಅವಕಾಶ ಬಂದಿಲ್ಲ ಟು ವರ್ಕ್ ಆಸ್ ಎ ಹೀರೋಯಿನ್ ವಿತ್ ಬಿಗ್ ಸ್ಟಾರ್. ತೆಲುಗುನಲ್ಲಿ ಒನ್ ಡೈರೆಕ್ಟರ್ ವಾಸ್ ಮಿಸ್ಬಿಹೇವಿಂಗ್ ಸೋ ಬ್ಯಾಡ್ಲಿ. ಕನ್ನಡ ಜೊತೆ ಒಂದು ಸ್ವಲ್ಪ ನಿಮಗೆ ಲವ್ ಜಾಸ್ತಿ? ಲವ್, ಎಸ್, ತುಂಬಾನೇ ಜಾಸ್ತಿ. ಎಸ್ ಎಸ್. ಐ ಆಮ್ born here again one in my next life. ಇವತ್ತು ನಮ್ಮ ಪಾಡ್ಕಾಸ್ಟ್ ತುಂಬಾನೇ ಸ್ಪೆಷಲ್. ಯಾಕಂದ್ರೆ ಇವತ್ತು ನಮ್ಮ ಈ ಚೇರಲ್ಲಿ ಕೂತಿರ್ತಕ್ಕಂಥ ಈ ಸ್ಪೆಷಲ್ ಸೆಲೆಬ್ರಿಟಿ ಒಂದಲ್ಲ ಎರಡಲ್ಲ ಆಲ್ಮೋಸ್ಟ್ 18 ವರ್ಷಗಳ ಬಳಿಕ ಒಂದು ಕನ್ನಡ ಚಾನೆಲ್ಗೆ ಇಂಟರ್ವ್ಯೂ ಕೊಡ್ತಿರೋರು. ಅವಾಗ ವಿಷ್ಣುವರ್ಧನ್ ಅವ್ರ ಜೊತೆ, ನಮ್ಮ ದರ್ಶನ್ ಅವ್ರ ಜೊತೆಗೆ, ಶ್ರೀಮುರಳಿ ಅವ್ರ ಜೊತೆಗೆ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದಂಥ, ಕನ್ನಡ, ತೆಲುಗು, ತಮಿಳ್, ಮಲಯಾಳಂ 4 ಭಾಷೆಗಳಲ್ಲಿ ಆ್ಯಕ್ಟ್ ಮಾಡಿದಂಥ ಆಕ್ಟ್ರೆಸ್ ಮಾನ್ಯ ಇವತ್ತು ನಮ್ಮ ಪಾಡ್ಕಾಸ್ಟಲ್ಲಿ. ಹಾಯ್ ಮಾನ್ಯ. ಹಾಯ್ ರಾಜೇಶ್, ನಮಸ್ಕಾರ. ನಮಸ್ಕಾರ. ಆ್ಯಂಡ್ ನಾನು ತುಂಬ ಚೆನ್ನಾಗಿ, ನೀವು ಹೇಗಿದ್ದೀರಾ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನಾನು ನಿಮ್ಮನ್ನು ಲಾಸ್ಟ್ 1 year ಮುಂಚೆನೇ ನಾನು ನಿಮ್ಮನ್ನು ಕೇಳಿದ್ದೆ. ಎಸ್, ನೀವು ಯಾವಾಗಿಂದ ಕೇಳ್ತಾನೆ ಇದ್ದೀರಾ ಆ್ಯಕ್ಚುಲಿ. ಆ್ಯಂಡ್ ನಾನು ಬರೋದು ತುಂಬ, ಐ ಮೀನ್ ಇವಾಗ 7.5 ವರ್ಷ ಆಮೇಲೆ ಐ ಆಮ್ ಕಮಿಂಗ್ ಟು ಬ್ಯಾಂಗ್ಳೂರ್. ಆ್ಯಂಡ್ ಮಾನ್ಯ ಅವ್ರು ಇರೋದು ಅಮೆರಿಕಲ್ಲಿ, ನ್ಯೂಯಾರ್ಕಲ್ಲಿ. ಹೇಗಿದ್ದೀರಾ? ಸಾರಿ, ಹೇಗಿದ್ದೀರಾ? ಚೆನ್ನಾಗಿದೆ. ಹೌ ಆರ್ ಯು? ಗುಡ್, ಥ್ಯಾಂಕ್ ಯು. ಓಕೆ. ಬೆಂಗಳೂರಿಗೆ ಬಂದು ಎಷ್ಟು ದಿನ ಆಯ್ತು ಈಗ ಈ ಟ್ರಿಪ್? ಸೊ ಈಗ ಬೆಂಗಳೂರಿಗೆ ಬಂದು ಇವಾಗ 1 ವಾರ ಆಯಿತು. ಇನ್ನೊಂದು ವಾರ ಇರ್ತಾ ಇದ್ವಿ. ಸೊ 2 ವಾರ ಶಾರ್ಟ್ ಟ್ರಿಪ್ ಇದು. ಅಮ್ಮಂಗೋಸ್ಕರ ಬಂದಿದ್ವಿ. ಅಮ್ಮ ಎಲ್ಲರೂ ನೀಟ್ ಆಗಬೇಕು ಅಂತ. ಅಮ್ಮ ಹ್ಯಾಡ್ ಗಾನ್ ಥ್ರೂ ಅ ಲಾಟ್ ಆಫ್ ಸರ್ಜರೀಸ್ ಆ್ಯಂಡ್ ಸ್ಟಫ್. ಸೊ ದಿಸ್ ಇಸ್ ಅ ವೆರಿ ಸ್ಪೆಷಲ್ ಟ್ರಿಪ್ ಫಾರ್ ಅಸ್. ನಾವು ಪ್ರತಿ ವರ್ಷ ಬರಬೇಕಂತ ಅಂದ್ಕೊಂಡಿದ್ವಿ, ಆದರೆ ಅಮ್ಮನ ಹೆಲ್ತಿನ ಬಿಕಾಸ್ ಆಫ್ ಅಮ್ಮಸ್ ಹೆಲ್ತ್ ವಿ ಕುಡಂಟ್ ಕಮ್. ಆದರೆ ಇವಾಗಿಂದ ಪ್ರತಿ ವರ್ಷ ಬರ್ತೀವಿ. ನನ್ನ ಹುಡುಗಿಗೆ ತುಂಬ ಇಷ್ಟ ಆಯಿತು ಬೆಂಗಳೂರು. ಓಮಿ ಲವ್ಸ್ ಬ್ಯಾಂಗ್ಳೂರ್. ನೀವು ಲಾಸ್ಟ್ ಕನ್ನಡ ಸಿನಿಮಾ ಆಕ್ಟ್ ಮಾಡಿದ್ದು 2006 ಅನ್ಸುತ್ತಲ್ಲ, 6-7? ಎಸ್, 2006. ಆಲ್ಮೋಸ್ಟ್ 18 ವರ್ಷ ಕಂಪ್ಲೀಟ್ ಕನ್ನಡ ಸಿನಿಮಾಯಿಂದನೇ ದೂರ ಇದ್ರಿ. ಸೊ ಈಗ ಇದ್ರ ಮಧ್ಯೆ ಬೆಂಗಳೂರಿಗೆ ಎಷ್ಟು ಸರಿ ಬಂದಿದ್ದೀರಾ? ಇದ್ರ ಮಧ್ಯೆ ಬೆಂಗಳೂರಿಗೆ ವಿ ಕೇಮ್ ಇನ್ 2017 ಬಂದಿದೆ. ಓಮಿ ವಾಸ್ 1 year old. 1 ವರ್ಷ ಅವಾಗೆ. ನಾವು ನಮ್ಮದು ಶಾಸ್ತ್ರದಲ್ಲಿ ಮೊಟ್ಟೆ ಹೊಡಿಸ್ತೀವಲ್ವಾ, ಸೊ ಅದಕ್ಕೋಸ್ಕರ ಬಂದಿದೆ. ಸೊ ಬಂದು ವಿ ಡಿಡ್ ದ ಹೆಡ್ ಶೇವಿಂಗ್ ಆ್ಯಂಡ್ ಆಲ್ ದ್ಯಾಟ್. ಅವಾಗೆ ಶಿ ಮೆಟ್ ಎವ್ರಿಬಡಿ. ಶಿ ಮೆಟ್ ದರ್ಶನ್, ಶಿ ಮೆಟ್ ಶ್ರೀಮುರಳಿ ಆ್ಯಂಡ್ ಎವ್ರಿಬಡಿ ದ್ಯಾಟ್ ಟೈಮ್. ಸೊ ಅದ್ರ ನಂತರ ಇವಾಗ ಬರೋದು 7 ವರ್ಷ ನಂತರ. ಸೊ ಈಗ ಪ್ರತಿ ಸಾರಿ ಬೆಂಗಳೂರಿಗೆ ಬಂದಾಗ ಒಂದು ರೌಂಡ್ ನಿಮ್ಮೆಲ್ಲ ಫ್ರೆಂಡ್ಸ್ನ ಮೀಟ್ ಮಾಡ್ಕೊಂಡು ಬರ್ತೀರಾ? ಡೆಫಿನೆಟ್ ಆಗಿ. ಸೊ ಈಗ ಯಾವ ಫ್ರೆಂಡ್ಸ್ನ ಮೀಟ್ ಮಾಡ್ಕೊಂಡ್ಬಂದ್ರಿ? ಸೊ ಈಗ ಫಸ್ಟ್ ಮೆಟ್ ಶ್ರೀಮುರಳಿ ಆ್ಯಂಡ್ ವಿದ್ಯಾ. ಆ್ಯಕ್ಚುಲಿ ನನ್ನ ನನ್ನ ಟ್ರಾವೆಲ್ ಎಲ್ಲ ಅವರೇ ಪ್ಲ್ಯಾನ್ ಮಾಡಿದ್ದು. ವಿದ್ಯಾ ಅವರೇ ಪ್ಲ್ಯಾನ್ ಮಾಡಿದ್ದು, ವಿದ್ಯಾ ಶ್ರೀಮುರಳಿ. ಸೊ ಶೀ ಈಸ್ ಮೈ ಏನು ಹೇಳಬೇಕು, ಒಂದು ಸೋಲ್ ಸಿಸ್ಟರ್ ನನಗೆ. ನಾನು ವಿದ್ಯಾ ವೆರ್ ಲೈಕ್ ಟ್ವಿನ್ಸ್, ಪೀಸ್ ಇನ್ ಅ ಪಾಟ್. ಇಬ್ಬರು ಮೆಂಟಾಲಿಟಿ ವೆರಿ ಸಿಮಿಲರ್. ಎಲ್ಲಿಗೆ ಹೋದ್ರೂ ಇಬ್ಬರು ಹೋಗ್ತೀವಿ. ವೆರಿ 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 ಗುಡ್ ಫ್ರೆಂಡ್ ಆಫ್ ಮೈನ್. ಸೊ ಫಸ್ಟ್ ಶ್ರೀಮುರಳಿ ಆ್ಯಂಡ್ ವಿದ್ಯಾ ನ್ಯೂ ದಟ್ ಐ ವಾಸ್ ಕಮಿಂಗ್. ಅವರೇ ನನಗಿರೋದು ಸ್ಟೇ ಎಲ್ಲ ಅವರೇ ಅರೇಂಜ್ ಮಾಡಿದ್ದು. ಸೊ ಅದರ ನಂತರ ಫಸ್ಟ್ ಐ ಮೆಟ್ ದೆಮ್. ಅದರ ನಂತರ ಐ ಮೆಟ್ ವಿನೀಶ್ ಆ್ಯಂಡ್ ವಿಜಿ. Vinesh, I know Vinesh since he was born, when he was a Darshan or Manya. Darshan or Manya. So I'd got some toys for him and all that. So next I met Viji and Vinesh. Adin nantra I met Priyanka Upendra and Upi sir. I had given a donation during COVID for Upi sir's fund. So I was very keen on meeting. Avarna meet ಆಗಲೇಬೇಕು ಅಂತ I messaged Priyanka. ಸೊ ಅವ್ರ ಮನೆ ಇವತ್ತು ಮಧ್ಯಾಹ್ನ ಅಲ್ಲೇ ಊಟ ಮಾಡಿದ್ದು. ಅವ್ರ ಮನೆ ನಾನು ಜಾಸ್ತಿ ಅಡುಗೆ ಮಾಡಬೇಡ ಪ್ರಿಯಾ, ಜಸ್ಟ್ ಮೇಕ್ ಇಟ್ ವೆರಿ ಸಿಂಪಲ್ ಅಂತ ಹೇಳಿದ್ವಿ. ಸೊ ಪೂರಿ, ಹಾಲು, ಜಿಲೇಬಿ, ರಬ್ರಿ, ಫ್ರೂಟ್ಸ್ ಆ್ಯಂಡ್ ಸಮ್ ಕೋಕೋನಟ್ ವಾಟರ್ ವಿ ಹ್ಯಾಡ್. ಓಮಿ ಲವ್ ದ ಪೂರಿ ಆ್ಯಂಡ್ ದ ಜಲೇಬಿ ಆ್ಯಂಡ್ ದ ರಬ್ರಿ. ಸೊ ವಿ ಹ್ಯಾಡ್ ದ್ಯಾಟ್. ಸ್ಪೆಷಲ್ ಏನಂದರೆ, ಉಪ್ಪಿ ಸರ್ಗೆ ಹೇಳಿದ್ದೆ ನನ್ನ ಮಗಳಿಗೆ ಮೈಸೂರು ಪಾಕ್ ಅಂದರೆ ತುಂಬ ಇಷ್ಟ ಅಂತ. ಸೊ ಅವರು ಸ್ಪೆಷಲ್ಲಾಗಿ ಶ್ರೀಕೃಷ್ಣ ಮೈಸೂರು ಪಾಕ್ ತರಿಸಿದ್ರು. ಅದರಲ್ಲಿ ಬೆಣ್ಣೆ ಹಾಗೆ ಇಟ್ ಈಸ್ ಲೈಕ್ ತುಪ್ಪ, ನಾಟ್ ಬೆಣ್ಣೆ, ತುಪ್ಪ ಹಾಗೆ ಇಟ್ ಈಸ್ ಲೈಕ್ ಸೋಕ್ಡ್ ಇನ್ ತುಪ್ಪ. ಸೊ ಅದನ್ನು ಉಪ್ಪಿ ಸರ್ ತಿನ್ನಿಸಿದ್ರು ಓಮಿಗೆ. ಸೊ ಶಿ ಲವ್ ದ ಮೈಸೂರು ಪಾಕ್ ವೆರಿ ಮಚ್. ಸೊ ಇಟ್ಸ್ ವೆರಿ ಸ್ಪೆಷಲ್. ವಿ ಆಲ್ಸೋ ಮೆಟ್ ಅನು ಪ್ರಭಾಕರ್.
ವರ್ಷ ಸಿನಿಮಾದಿಂದ ನನಗೆ ಅನುಪ್ರಭಾಕರ್ ತುಂಬಾ ಕ್ಲೋಸ್. ಶಿ ಇಸ್ ಒನ್ ಆಫ್ ಮೈ ಹೌ ಡು ಯು ಸೇ ದ ಕ್ಲೋಸೆಸ್ಟ್ ಪೀಪಲ್ ದಟ್ ಐ ಕ್ಯಾನ್ ಟಾಕ್ ಟು ಅಬೌಟ್ ಎನಿಥಿಂಗ್ ಆ್ಯಕ್ಚುಲಿ. ಸೊ ಅವ್ರ ಮನೆಗೆ ಹೋಗಿದ್ವಿ. ಅನುಗ್ ಹೇಳಿದೆ, ಓಮಿಗೆ ಎಲೆ ಊಟ ಅಂದರೆ ತುಂಬ ಇಷ್ಟ, ಬಾಳೆ ಎಲೆ ಊಟ ಅಂದರೆ ತುಂಬ ಇಷ್ಟ. ಸೊ ಶಿ ಮೇಡ್ ದ ಎಲೆ ಊಟ ವಿತ್ ಅನ್ನ ಹಾಕಿ, ತುಪ್ಪ ಹಾಕಿ, ಪಪ್ಪು ದಾಲ್ ಹಾಕಿ, ಅವಳಿಗೆ ಇದು ವಾಟ್ ಯು ಕಾಲ್ ದಟ್, ಶಾವಿಗೆ ಪಾಯಸ, ಶಾವಿಗೆ ಪಾಯಸ. ಸೊ ಶಿ ಮೇಡ್ ದ ಶಾವಿಗೆ ಪಾಯಸ ಆ್ಯಂಡ್ ಓಮಿ ಇಷ್ಟು ಅನ್ನ ಹಾಕಿ, ಅದು ರೆಡ್ ರೈಸ್ ಇರ್ತದಲ್ವಾ, ದ್ಯಾಟ್ ರೈಸ್ ಶಿ ಹ್ಯಾಡ್ ಅನ್ನ, ತುಪ್ಪ ಆ್ಯಂಡ್ ಪಪ್ಪು ಆ್ಯಂಡ್ ಸೋ ಮಚ್ ಆಫ್ ಪಾಯಸ. ಶಿ ಲವ್ ದ ಅನೂಸ್ ಕುಕಿಂಗ್. ಅದ ನಂತರ ನಂದನ ಬಿಕೇಮ್ ಗುಡ್ ಫ್ರೆಂಡ್ಸ್ ವಿತ್ ಓಮಿ. ಸೊ ಅವರಿಬ್ಬರು ಓಡಾಡಿದ್ದು ಇಲ್ಲಿಂದ ಅಲ್ಲಿ ಅನುಪ್ರಭಾಕರ್ ಅವ್ರ ಮಗಳು. ಸೊ ಈಗ ನಿಮ್ಮ ಮಗಳ ಓಮಿ, ನಿಮ್ಮ ಮಗಳ ಪೂರ್ತಿ ಹೆಸರು ಓಮಿಷ್ಕಾ ಮಾನ್ಯ ಬಾಜ್ಪಾಯ್. ಸೊ ನನ್ನ ಹೆಸರು ಅವಳ ಮಿಡಲ್ ಹೆಸರು. ನೈಸ್. ಈಗ ಆಲ್ಮೋಸ್ಟ್ 18 ವರ್ಷದ ಮುಂಚೆ ನೀವು ಬೆಂಗಳೂರು ಬಿಟ್ಟಿದ್ದು, ಇಲ್ಲಿಂದ US ಹೋಗಿದ್ದು. ಈಗ ಇದ್ರ ಮಧ್ಯೆ ಒಂದ್ಸರಿ ಬಂದಿದ್ರಿ. ಈಗ ನೀವು ಇವಾಗಿನ ಬೆಂಗಳೂರಿಗೂ ಅವಾಗಿನ ಬೆಂಗಳೂರಿಗೂ ತುಂಬ ವ್ಯತ್ಯಾಸ ಇದೆ. ಫಸ್ಟ್ ಆಫ್ ಆಲ್ ದ ಏರ್ಪೋರ್ಟ್ ಇಸ್ ಬ್ಯೂಟಿಫುಲ್. ನಾವು ಇಳಿದ ತಕ್ಷಣ ನನ್ನ ಮಗಳದು ಫಸ್ಟ್ ಕಮೆಂಟ್ ಅಂದರೆ, ಮಮ್ಮ ದಿಸ್ ಏರ್ಪೋರ್ಟ್ ಇಸ್ ಮೋರ್ ಬ್ಯೂಟಿಫುಲ್ ದೆನ್ ನ್ಯೂಯಾರ್ಕ್ ಏರ್ಪೋರ್ಟ್ ಅಂತ ಹೇಳಿದ್ಲು, ವಿಚ್ ಇಸ್ ವೆರಿ ಟ್ರೂ. ದ ಏರ್ಪೋರ್ಟ್ ಇಸ್ ವೆರಿ ವೆರಿ ಪ್ರಿಟಿ. ದ ಚೇಂಜ್, ಏರ್ಪೋರ್ಟ್ ತುಂಬಾ ಚೇಂಜ್ ಆಗಿದೆ. ನಾನು ಬರುವಾಗ ಅವಾಗೆ ಇಟ್ ವಾಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಲುಕ್ ಇನ್ ದ ಏರ್ಪೋರ್ಟ್. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು. ಐವ್ ಆಲ್ವೇಸ್ ಲವ್. ನನಗೆ ತುಂಬಾ ಇಷ್ಟ ಬೆಂಗಳೂರು ಅಂದರೆ, ಊಟ ಅಂದ್ರೂ ಇಷ್ಟ. ಸೊ ವಿದ್ಯಾ ನಾಗ್ ಅಂತ ಇನ್ನೊಂದು ಫ್ರೆಂಡ್ ಇದ್ದಾರೆ, ಅವ್ರು ನಮಗೆ ಬದನೆಕಾಯಿ ರೊಟ್ಟಿ ಎಲ್ಲ ಕಳಿಸೋ ಊಟ, ಇವಳಿಗೂ ಊಟ ತುಂಬ ಇಷ್ಟ ಆಯಿತು. ಸೊ ಫಸ್ಟ್ ಥಿಂಗ್ ಅವಳು ಬಂದಿದ ತಕ್ಷಣ ಅವಳಿಗೆ ಬೆಣ್ಣೆ ದೋಸೆ ತಿನ್ನಿಸಿದ್ದೆ. ಸೊ ಇಟ್ ವಾಸ್ ಎಕ್ಸಾಕ್ಟ್ಲಿ ದ ಸೇಮ್ ಬೆಣ್ಣೆ ದೋಸೆ ದಟ್ ವಿ ಹ್ಯಾಡ್ ಏಜಸ್ ಅಗೋ. ಮುಂದೆ ನಾನು ಶ್ರೀಮುರಳಿ ಎಲ್ಲ ಆ್ಯಂಡ್ ವಿದ್ಯಾ ವೆನ್ ಯೂಸ್ ಟು ಗೋ ಔಟ್, ಬೆಳಗ್ಗೆವರೆಗೆ ಪಾರ್ಟಿ ಮಾಡ್ಕೊಂಡು ಬೆಳಗ್ಗೆ ಬೆಣ್ಣೆ ದೋಸೆ ತಿಂದು ಮಲಗ್ತಾ ಇದ್ವಿ. ಸೊ ಆ ಬೆಣ್ಣೆ ದೋಸೆ ಟೇಸ್ಟ್, ಇವತ್ತಿನ ಬೆಣ್ಣೆ ದೋಸೆ ಟೇಸ್ಟ್ ಸೇಮ್. ಸೊ ಐ ಲವ್ ದ ಬೆಣ್ಣೆ ದೋಸಸ್. ಅಪಾರ್ಟ್ ಫ್ರಮ್ ದ್ಯಾಟ್, ಐ ಥಿಂಕ್ ದ ಓನ್ಲಿ ಥಿಂಗ್ ಇಸ್ ಬೆಂಗಳೂರಲ್ಲಿ ಟ್ರಾಫಿಕ್. ಓ ಮೈ ಗಾಡ್, ವಾಟ್ ಇಸ್ ದಟ್, ಹೆಬ್ಬಲ್ ಫ್ಲೈಓವರ್. ಅಲ್ಲಿ ಸಿಕ್ಕಾಕೊಂಡ್ವಿ, 2 ಗಂಟೆ ಅಲ್ಲಿ ಸಿಕ್ಕಾಕೊಂಡ್ವಿ. ಸೊ ಐ ಥಿಂಕ್ ದ ಓನ್ಲಿ ಥಿಂಗ್ ವಿ ನೀಡ್ ಟು ಇಂಪ್ರೂವ್ ಇನ್ ಬ್ಯಾಂಗ್ಳೂರ್ ಇಸ್ ದ ಟ್ರಾಫಿಕ್. ತುಂಬಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋಷ್ಟಿಗೆ ಗಂಟೆ ಆಗೋಗ್ತಾ ಇದೆ. ಸೊ ಬೇಸಿಕಲಿ ನಾನು ಇಲ್ಲಿ ಮೂವ್ ಆದರೆ I'll have to buy a van with everything inside it. ಒಂದು ಚಿಕ್ಕ ಎಲ್ಲ ನಮ್ಮದು ಸ್ವಲ್ಪ ಅಡುಗೆ ಸಾಮಾನು, ತಿಂಡಿ ಎಲ್ಲ ಇಟ್ಕೊಂಡು ಎಷ್ಟು, ಬಿಕಾಸ್ we're spending a lot of time in the traffic itself. ಆ್ಯಂಡ್ ನನಗೆ ನಿಜವಾಗ್ಲೂ ನಿಮ್ಮ ಜೊತೆ ಒಂದು ಸ್ಪೆಷಲ್ ಕನೆಕ್ಷನ್. ಕಾರಣ ಏನು ಅಂದರೆ, ನಾನೇ ಹೇಳ್ತೀನಿ ಆ ಫ್ಲ್ಯಾಶ್ ಬ್ಯಾಕ್ನ. ಸೊ ನಾನು ಕಾಲೇಜ್ ಇಂಜಿನಿಯರಿಂಗ್ ಸೇರಿಕೊಂಡಾಗ ನನ್ನ ಫಸ್ಟ್ ಇಯರ್ ಕಾಲೇಜ್ ಡೇಸಲ್ಲಿ ಫಸ್ಟ್ ಡೇ ನಮ್ಮ ಕಾಲೇಜ್ ಫೆಸ್ಟಲ್ಲಿ ಮೊದಲನೇ ದಿನ ಪುನೀತ್ ರಾಜ್ಕುಮಾರ್ ಅವರು, ಹಂಸಲೇಖ ಅವರು ಬಂದಿದ್ದರು ಗೆಸ್ಟ್ ಆಗಿ. ಸೆಕೆಂಡ್ ಡೇ ಶ್ರೀಮುರಳಿ ಅವರು ಅವ್ರ ಜೊತೆಗೆ ನನ್ನ ಮುಂದೆ ಕೂತಿರೋ ಹೀರೋಯಿನ್ ಬಂದ. ಐ ರಿಮೆಂಬರ್ ದಟ್ ವಾಸ್ ಯುವರ್ ಕಾಲೇಜ್. ಯೆಸ್. ಬ್ಯೂಟಿಫುಲ್. ಆಗ ಸ್ಟೇಜ್ ಮೇಲೆ ನಾನೇ ಆಂಕರಿಂಗ್ ಮಾಡ್ತಿದ್ದೆ. ಆಗ ಹೇಗೆ ಅಂದರೆ, ಬರೋ ಗೆಸ್ಟ್ನ ಮುಂಚೆ 2 ನಿಮಿಷ ಮಾತಾಡಿ ಅವ್ರ ಹತ್ರ ಇಂಟ್ರೋ ತಗೊಂಡು ಆಮೇಲೆ ಸ್ಟೇಜ್ ಮೇಲೆ ಅನೌನ್ಸ್ ಮಾಡೋದು. ನನಗೆ ಹೇಳ್ತಿದ್ರು ಮುರಳಿ ಅವರು, ಆಮೇಲೆ ನೀವು ಬರ್ತೀರಾ ಅಂತ. ಆಮೇಲೆ ನನಗೆ ಅವಾಗ ನಿಮ್ಮ ಬಗ್ಗೆ ನಾನು ಸ್ವಲ್ಪ ತಿಳ್ಕೊಳಕ್ಕೆ ಶುರು ಮಾಡಿದಾಗ ನನ್ನ ಫ್ರೆಂಡ್ಸ್ ಹೇಳಿದ್ರು, ಮಲಯಾಳಂ ಜೋಕರ್ ಮೂವಿ ಹೀರೋಯಿನ್ ಅಂಡ್ ಕನ್ನಡಲ್ಲಿ ಅವಾಗ ವರ್ಷ ಶಾಸ್ತ್ರಿ ಇದೆಲ್ಲ ಮಾಡಿದ್ರು. ಬಟ್ ಸ್ಟಿಲ್ ನಾನು ಅನ್ಕೊಂಡೆ ನೀವು ಮಲಯಾಳಿ ಹೀರೋನ್ ಅಂದರೆ ಕನ್ನಡ ಬರಲ್ಲ ನಿಮಗೆ ಅಂತ. ನಿಮಗೆ ಜ್ಞಾಪಕ ಇದೆಯೋ ಇಲ್ಲೋ ಗೊತ್ತಿಲ್ಲ. ನಾನು ಫಸ್ಟ್ ನಿಮ್ಮ ಹತ್ರ ಬಂದು, ಆಮೇಲೆ ನಾನು ಇಂಗ್ಲೀಷಲ್ಲಿ ಏನೋ ಮಾತಾಡ್ತಿದ್ದೆ ನಿಮ್ಮ ಹತ್ರ. ಆಮೇಲೆ ನಾನು ಹೇಳಿದೆ ನನಗೆ ನಿಮ್ಮ ಮಲಯಾಳಂ ಬರಲ್ಲ ಅಂತ. ನೀವು ಉಲ್ಟಾ ತಿರ್ಬಿಟ್ಟು ನೀಟಾಗಿ ಕನ್ನಡ ಮಾತಾಡೋಕೆ ಶುರು ಮಾಡಿ. ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಿದ್ರಿ ಅಂದರೆ. ಆಮೇಲೆ ತುಂಬ ಪೇಪರ್ ಆರ್ಟಿಕಲ್ಸಲ್ಲೂ ಬಂದಿತ್ತು, ನೀವು ವರ್ಷ ಕೂಡ ನೀವೇ ಡಬ್ಬಿಂಗ್. ನಾನೇ ಡಬ್ ಮಾಡಿದ್ದು. ಸೊ ನಾನು ಎಸ್ ನಾರಾಯಣ್ ಸರ್ ನನ್ನ ಸೆಲೆಕ್ಟ್ ಮಾಡಿದಾಗ ಮೂವಿಗೆ, ವೆನ್ ವಿ ವರ್ ಶೂಟಿಂಗ್, ನಾನೇ ಡೈಲಾಗ್ ಎಲ್ಲ ಹೇಳ್ತಾ ಇದ್ದೆ, ಫುಲ್ ಡೈಲಾಗ್ ಎಲ್ಲ ಹೇಳ್ತಾ ಇದ್ದೆ, ಮೆಮರೈಸ್ ಮಾಡಿಕೊಂಡು ಬಟ್ಟೆ ಹೊಡೆದು ನಾನೇ ಫುಲ್ ಡೈಲಾಗ್. ಸೊ ಅವ್ರು ಹೇಳಿದರು ನೀನೇ ಡಬ್ಬಿಂಗ್ ಮಾಡಬೇಕು ಅಂತ. ಆ್ಯಕ್ಚುಲಿ ನಂದು ಬೆಸ್ಟ್ ಕಾಂಪ್ಲಿಮೆಂಟ್ ಕೊಟ್ಟಿದ್ದು ವಿಷ್ಣು ಸರ್. ಹಿ ವಾಸ್ ಅವ್ರ ಡಬ್ಬಿಂಗ್ ಮುಗಿಸ್ಕೊಂಡು ಹೋಗಿ ನಾನು ಡಬ್ಬಿಂಗ್ ರೂಮಾಗಿ ಹೋಗಿದ್ದೆ. ವಿಷ್ಣು ಸರ್, ನೀನೇ ಡಬ್ ಮಾಡ್ತಾ ಇದೀಯಾ ಕನ್ನಡದಲ್ಲಿ? ಆ್ಯಂಡ್ ಹಿ ವಾಸ್ ಲೈಕ್, ಐ ಸೆಡ್ ಎಸ್ ಸರ್ ಅಂದರೆ, ವೆರಿ ಗುಡ್, ಐ ಆಮ್ ಸೋ ಪ್ರೌಡ್ ಆಫ್ ಯು ಅಂತ ಹೇಳಿದರು. ಸೊ ನಾನೇ ಡಬ್ ಮಾಡಿದ್ದು ವರ್ಷಗೆ. ಸೊ ಅನ್ನ, ಅವಕಾಯಿ, ಪಪ್ಪು, ಇದನ್ನ ತಿಂದು ಬೆಳೆದಂಥ ಅಪ್ಪಟ ಆಂಧ್ರದ ಹುಡುಗಿ. ಎಸ್. ಸೊ ಜನರಲ್ ಆಗಿ ಏನು ಅಂದರೆ, ಎಸ್ಪೆಷಲಿ ಸೌತ್ ಇಂಡಿಯಾಲಿ ತೆಲುಗು ಫಿಲ್ಮ್ ಇಂಡಸ್ಟ್ರಿಲಿ, ತೆಲುಗು ತಮಿಳು ಅಂತ ಮಟ್ರಿ, ತೆಲುಗು ಎಸ್ಪೆಷಲಿ ತೆಲುಗು ಇಂಡಸ್ಟ್ರಿಲಿ ಅಲ್ಲಿನ ಲೋಕಲ್ ಹೀರೋಯಿನ್ಸ್ ಇರ್ತಾರಲ್ಲ, ಅಲ್ಲಿನ ಲೋಕಲ್ ಹೆಣ್ಮಕ್ಳು ಹೀರೋಯಿನ್ಸ್ ಹಾಕೋದು ತುಂಬ ಕಮ್ಮಿ. ತುಂಬ ರೇರ್ ಕೇಸಸ್.
ವೆರಿ ಟ್ರೂ. ಈಗ ಹಂಗೆ ನೋಡಕ್ ಹೋದ್ರೆ ಈಗ ನಮ್ಮ ಕನ್ನಡ ಸಿನಿಮಾಲಿ ರೂಲ್ ಮಾಡಿದಂಥ ಹೀರೋಯಿನ್ ಮಾಲಾಶ್ರೀ ಅವರು. ಎಸ್, ನಾನು ಅವ್ರ ಫ್ಯಾನ್, ತುಂಬ ಇಷ್ಟ ನನಗೆ ಅವರಂದ್ರೆ. ನೋಡಿ ಎಲ್ಲಿಂದ ಎಲ್ಲಿಗೆ ತೆಲುಗು ಹೀರೋಯಿನ್ ಬಂದು ಇಲ್ಲಿ ಎಷ್ಟು ದೊಡ್ಡ ಹೆಸರು ಮಾಡ್ತಾರೆ. ಅದೇ ನಮ್ಮ ಕನ್ನಡ ಹೀರೋಯಿನ್ಸ್ ಅವಾಗಿನ ಸೌಂದರ್ಯದಿಂದ ಹಿಡಿದು ಅನುಷ್ಕಾ, ರಶ್ಮಿಕಾ ತನಕ ಎಲ್ಲ ಕನ್ನಡ ಹೀರೋಯಿನ್ಸೇ ರೂಲ್ ಮಾಡ್ತಿದ್ರು. ಸೊ ಈಗ ನೀವು ತೆಲುಗು ಹುಡುಗಿ, ಕನ್ನಡಕ್ಕೆ ನೀವು ಬಂದಿದ್ದು. ಐ ಥಿಂಕ್ ಅದು ತುಂಬ ಒಂದು ಒಂದು ಸ್ಯಾಡ್ ವಿಷಯ ರಾಜೇಶ್. ಫ್ರಾಂಕ್ಲಿ ಹೇಳಬೇಕಂದ್ರೆ ನಾನು ಮುಂದೆ ಎಲ್ಲ ತೆಲುಗು ಹೀರೋಯಿನ್ಸ್ ಇದ್ರು. ರಂಭಾ ವಾಸ್ ತೆಲುಗು, ಆಮನಿ ಐ ಥಿಂಕ್ ವಾಸ್ ತೆಲುಗು ಆಲ್ಸೋ. ಇಲ್ಲ, ಆಮನಿ ಕನ್ನಡದವರ. ಓಕೆ, ಸೊ ರಂಭಾ ವಾಸ್ ದೇರ್, ರೋಜಾ ವಾಸ್ ತೆಲುಗು. ರಂಭಾ, ರೋಜಾ, ದೀಸ್ ಗರ್ಲ್ಸ್ ವರ್ ದೇರ್, ತೆಲುಗು ಹೀರೋಯಿನ್ಸ್ ವರ್ ದೇರ್. ತುಂಬ ಕಮ್ಮಿ, ಆದರೆ ಒಳ್ಳೆ ಪಿಕ್ಚರ್ಸ್ ಮಾಡಿದ್ರು. ರಂಭಾ ಅವ್ರು ತುಂಬ ಒಳ್ಳೆ ಪಿಕ್ಚರ್ಸ್ ಮಾಡಿದ್ರು. ಅವ್ರು ಹಿಂದಿಯಲ್ಲಿ ಕೂಡ ಮಾಡಿದ್ರು. ಟಾಪ್ ಹೀರೋಯಿನ್ಸ್ ಅವರೆಲ್ಲ. ಅವ್ರ ಜನ್ರೇಷನ್ ನಂತರ, ರಂಭಾ, ರೋಜಾ ಜನ್ರೇಷನ್ ನಂತರ ಯಾರು ತೆಲುಗು ಹೀರೋಯಿನ್ಸು ಆ ಲೆವೆಲ್ಗೆ ಬಂದಿಲ್ಲ. ಸೊ ನಾನು ಕೂಡ ಮಲಯಾಳಂನಲ್ಲಿ ಐ ವರ್ಕ್ಡ್ ವಿತ್ ಮಮ್ಮೂಟಿ ಅವ್ರ ಜೊತೆಗೆ ಮಾಡಿದ್ದೀನಿ 2 ಸಿನಿಮಾ, ದಿಲೀಪ್ ಅವ್ರ ಜೊತೆಗೆ 3 ಸಿನಿಮಾ ಮಾಡಿದ್ದೀನಿ, ಸುರೇಶ್ ಗೋಪಿ ಅವ್ರ ಜೊತೆಗೆ 1 ಸಿನಿಮಾ ಮಾಡಿದ್ದೀನಿ, ಆ್ಯಂಡ್ ದೆನ್ ಪೃಥ್ವಿ ಅವ್ರ ಜೊತೆಗೆ 1 ಸಿನಿಮಾ ಮಾಡಿದ್ದೀನಿ, ಪೃಥ್ವಿರಾಜ್. ಸೊ ಐ ವರ್ಕ್ಡ್, ನಾನು ಮಲಯಾಳಂದಲ್ಲಿ ಐ ವರ್ಕ್ಡ್ ವಿತ್ ದೊಡ್ಡ ಹೀರೋ ಅವ್ರ ಜೊತೆಗೆ, ಸೂಪರ್ ಸ್ಟಾರ್ಸ್ ಜೊತೆಗೆ ಆ್ಯಕ್ಟ್ ಮಾಡಿದ್ದೀನಿ. ಕನ್ನಡದಲ್ಲಿ ದೊಡ್ಡ ಸೂಪರ್ ಸ್ಟಾರ್ಸ್ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ಫಸ್ಟ್ ಸಿನಿಮಾ ವಿಷ್ಣು ಸರ್, ದೆನ್ ದರ್ಶನ್, ಆ್ಯಂಡ್ ದೆನ್ ಶ್ರೀ ಮುರಳಿ, ಆದಿತ್ಯ. ಸೊ ಐ ವರ್ಕ್ ವಿತ್ ಬಿಗ್ ಸ್ಟಾರ್ಸ್ ಈವನ್ ಇನ್ ಕನ್ನಡ ಇಂಡಸ್ಟ್ರಿನಲ್ಲಿ. ಆದರೆ ತೆಲುಗು ಇಂಡಸ್ಟ್ರಿನಲ್ಲಿ ಯಾವತ್ತೂ ಅವಕಾಶ ಬಂದಿಲ್ಲ ಟು ವರ್ಕ್ ಆ್ಯಸ್ ಎ ಹೀರೋಯಿನ್ ವಿತ್ ಬಿಗ್ ಸ್ಟಾರ್ಸ್. ಫಸ್ಟ್ ಮೂವಿ ನಾಗಾರ್ಜುನ ಅವ್ರ ಹೀರೋ, ಹರಿಕೃಷ್ಣ ಅವ್ರ ಹೀರೋ. ನನಗೆ ಆಪೋಸಿಟ್ ರವಿತೇಜ ಹೀರೋ ಇದ್ದರು, ಆದ್ರೂ ಇಟ್ ವಾಸ್ ನಾಗಾರ್ಜುನ್ ಸಿಸ್ಟರ್ಸ್ ರೋಲ್. And then I did a movie, second heroine ಥರ, ರಮ್ಯಾ ಕೃಷ್ಣ, ಶ್ರೀಕಾಂತ್ were the main leads and I was the second heroine. ಅದರ ನಂತರ ಬ್ಯಾಚುಲರ್ಸ್ ಅಂತ ಒಂದು ಮೂವಿ ಮಾಡಿದೆ, ಅದರಲ್ಲಿ ನಾನು ಮೇನ್ ಹೀರೋಯಿನ್. ಅದು ಚೆನ್ನಾಗಿ ಹಿಟ್ಟಾದರೂ ಸಿನಿಮಾ ನನಗೆ ತೆಲುಗುನಲ್ಲಿ ಅಷ್ಟು ಅವಕಾಶ ಬಂದಿಲ್ಲ, ಕನ್ನಡ ಮಲಯಾಳಂ ಥರ. ಆ್ಯಂಡ್ ನನಗೆ ಅದು ತುಂಬ ಇವತ್ತಿಗೂ ಮನಸ್ಸಲ್ಲಿ ಅದು ತುಂಬ. ನನಗೆ ಅದೇ ಅನಿಸುತ್ತೆ, ನಮ್ಮನ್ನು ಕನ್ನಡ ಸೂಪರ್ ಸ್ಟಾರ್ಸ್ ಜೊತೆಗೆ ಪೇರ್ ಮಾಡೋಕ್ಕೆ ರೆಡಿ ಇದ್ದಾರೆ ಮಲಯಾಳಂ ಸೂಪರ್ ಸ್ಟಾರ್ಸ್, ವೈ ನಾಟ್ ತೆಲುಗು ಸೂಪರ್ ಸ್ಟಾರ್ಸ್? ನನಗೆ ಅರ್ಥನೇ ಆಗಲ್ಲ ಇಷ್ಟುವರೆಗೂ. ಐ ಡೋಂಟ್ ಥಿಂಕ್ ದೆಸ್ ಬೀನ್ ಎನಿ. ರಂಭಾ ಅವ್ರು ಮಾಡಿದರು ಚಿರಂಜೀವಿ ಅವ್ರ ಜೊತೆಗೆ, ಅದ ನಂತರ ಯಾರು ತೆಲುಗು ಹೀರೋಯಿನ್ ಯಾರು ಚಿರಂಜೀವಿ ಅವ್ರ ಜೊತೆಗೆ ದೊಡ್ಡ ಹೀರೋಸ್ ಜೊತೆಗೆ ಮಾಡಿಲ್ಲ, ಎಲ್ಲ ಬಾಂಬೆನಿಂದ ಬಂದ ಹೀರೋಯಿನ್ಸೇ. ಸೊ ಅದು ಐ ಥಿಂಕ್ ದೇ ಶುಡ್ ಚೇಂಜ್ ದ್ಯಾಟ್. ಅದು ನೌ ಇಟ್ಸ್ ಗೆಟಿಂಗ್ ಅ ಲಿಟಲ್ ಟು what I don't know the right word to say it, but I think Telugu girls should be promoted in Telugu industry also, because ನೀವು ಹೇಳ್ದಂಗೆ ಮಾಲಾಶ್ರೀ ಅವರು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ಶಿ ಇಸ್ ಅ ಎಕ್ಸಲೆಂಟ್ ಆಕ್ಟ್ರೆಸ್. ಬಟ್ ಅಗೇನ್ ಕನ್ನಡದಲ್ಲಿ ಅವರು ಸೂಪರ್ ಸ್ಟಾರ್. ಇಲ್ಲಿ ಕರ್ನಾಟಕದಲ್ಲಂತೂ ಮಾಲಾಶ್ರೀ ಅವರು ಇರೋ ಫ್ಯಾನ್ ಬೇಸ್, ಅದು 90s ಅಲ್ಲಿ ಅವ್ರ ಸಿನಿಮಾ ಮಾಡಿದ್ದು. ಸ್ಟಿಲ್ ಮಾಲಾಶ್ರೀ ಅಂತ ಹೀರೋಯಿನ್, ಅದು ಅವ್ರು ಎಂತ ಹೀರೋಯಿನ್ ಓರಿಯೆಂಟೆಡ್ ರೋಲ್ಸ್ ಮಾಡ್ತಾ ಇದ್ರು, ಅವರು ಇವತ್ತಿಗೂ ಮಾಡ್ತಾರೆ. ಅದೇ ಅವರೇ ಹೀರೋ ತರ ಮಾಡ್ತಾ ಇದ್ರು ರೋಲ್ಸ್. ಅಂತ ಅವಕಾಶ ಅವರಿಗೆ ತೆಲುಗು ಸಿನಿಮಾದಲ್ಲಿ, ಅವರು ತೆಲುಗು ಸ್ಟಾರ್ಟ್ ಮಾಡಿದ್ದು ತಂಗಿ ರೋಲು. ಎಸ್. ಸೊ ನನಗೆ ಅದೇ ಅನಿಸುತ್ತೆ, ಅದೇ ಒಂದು ಮನಸ್ಸಲ್ಲಿ ಕಷ್ಟ ಆಗುತ್ತೆ ದ್ಯಾಟ್ ವೆನ್ ತೆಲುಗು ಹುಡುಗಿಯರನ್ನ ತಂಗಿಯಾಗಿ ಸಪೋರ್ಟಿಂಗ್ ರೋಲ್ಸ್ ಆಗಿ ತೊಗೊಳಕ್ಕೆ ರೆಡಿ ಇದ್ದಾರೆ, ಬಟ್ ಹೀರೋಯಿನ್ ಆಗಿ ತೊಗೊಳಕ್ಕೆ ಯಾಕೆ ರೆಡಿ ಇಲ್ಲ? ವೆನ್ ಅದರ್ ಇಂಡಸ್ಟ್ರೀಸ್ ಆರ್ ಟೇಕಿಂಗ್ ದಮ್ ಆಸ್ ಎ ಹೀರೋಯಿನ್. ಲೈಕ್ ಮಾಲಾಶ್ರೀ ಅವರು ದೊಡ್ಡ ಅವರೇ ಆ್ಯಕ್ಚುಲಿ ಹೀರೋ ಥರ ಕ್ಯಾರೆಕ್ಟರ್ ಮಾಡಿದ್ದಾರೆ, ಬಟ್ ತೆಲುಗು ನಾಟ್ ಇನ್ ದ ತೆಲುಗು ಇಂಡಸ್ಟ್ರಿ. ಬಟ್ ಇಟ್ಸ್ ಅ ವೆರಿ, ಅದೊಂದು ಸ್ಯಾಡ್ ವಿಷಯ ಆ್ಯಕ್ಚುಲಿ. ವಿ ಶುಡ್ ಚೇಂಜ್ ಇಟ್ ಆ್ಯಂಡ್ ಹೋಪ್ಫುಲಿ ಇಟ್ ಚೇಂಜಸ್. ಅಲ್ಲ, ಇಲ್ಲೂ ಕೂಡ ಅದೇ ಥರ ಅವಾಗ 90s ಅಲ್ಲಿ ಸೌಂದರ್ಯ ಅವರು ಸೌತ್ ಇಂಡಿಯಾನ ರೋಲ್ ಮಾಡಿದಂಥ ಹೀರೋಯಿನ್. ಅವರು ಕನ್ನಡದಲ್ಲಿ ತಂಗಿ ರೋಲ್ಗಳು, ಸಣ್ಣ ಪುಟ್ಟ ರೋಲ್ ಫಸ್ಟ್ ಶುರು ಮಾಡಿದ್ದವರು. ತಂಗಿ ರೋಲು, ಒಂದರಲ್ಲಿ ಶಶಿಕುಮಾರ್ ಅವ್ರ ತಂಗಿ ರೋಲು, ಇನ್ನೊಂದರಲ್ಲಿ ದೇವರಾಜ್ ಅವ್ರಿಗೆ ತಂಗಿ ರೋಲು. ಅವ್ರಿಗೂ ಕನ್ನಡಲ್ಲಿ ಅಂತ ಆಫರ್ಸ್ ಬರಲಿಲ್ಲ. ಅವ್ರು ಕೊನೆ ತನಕ ಕೂಡ ತುಂಬಾ ಇಂಟರ್ವ್ಯೂಸ್ ಅಲ್ಲಿ ಹೇಳಿದ್ರು, ನನಗೆ ಬೇಕಾದಂಥ ರೋಲು ಕನ್ನಡದಲ್ಲಿ 1-2 ಸಿನಿಮಾ ಬಿಟ್ಟು ಸಿಗ್ಲಿಲ್ಲ. ಅದು ತುಂಬ ಸ್ಯಾಡ್ ವಿಷಯ ಆ್ಯಕ್ಚುಲಿ, ಬಿಕಾಸ್ ವಿ ಶುಡ್ ಪ್ರಮೋಟ್ ಅವರ್ ಪೀಪಲ್ ಆಲ್ಸೋ, ನಾಟ್ ಜಸ್ಟ್ ಅದು ಮಲಯಾಳಂನಲ್ಲಿ ಹಂಗಿಲ್ಲ. ಮಲಯಾಳಂದಲ್ಲಿ ದೇ ಸಪೋರ್ಟ್ ದರ್ ಮಲಯಾಳಂ ಹೀರೋಯಿನ್ಸ್, ದೇ ವೆರಿ ಕ್ಲೋಸ್ಡ್ ಇನ್ ಮಲಯಾಳಂ. ಮೋಸ್ಟ್ ಆಫ್ ದ ಹೀರೋಯಿನ್ಸ್ ಟಾಪ್ನಲ್ಲಿರೋರೆಲ್ಲ ಮಲಯಾಳೀಸ್ ಮಲಯಾಳಂ ಇಂಡಸ್ಟ್ರಿನಲ್ಲಿ. ಸೊ ಐ ಥಿಂಕ್ ವಿ ಶುಡ್, ನನಗೆ ಯಾಕೆ ಅಂತ ಗೊತ್ತಿಲ್ಲ, ರೀಸನ್ ಗೊತ್ತಿಲ್ಲ, ಬಿಕಾಸ್ ಸೌಂದರ್ಯ ಇಸ್, ಐ ಆಮ್ ಅ ಫ್ಯಾನ್ ಆಫ್ ಸೌಂದರ್ಯ ಆಸ್ ಅನ್ ಆ್ಯಕ್ಟ್ರೆಸ್, ಐ ಆಮ್ ಅ ಫ್ಯಾನ್ ಆಫ್ ಮಾಲಾಶ್ರೀ ಅವ್ರ ಆಸ್ ಅ ಆ್ಯಕ್ಟ್ರೆಸ್. ಸೊ ಅವ್ರು ವಾಟ್ ಎವರ್ ಮೂವಿ ದೇ ಡು ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ರೀಸನ್ ನನಗೆ ಗೊತ್ತಿಲ್ಲ ವೈ ದಟ್ ಹ್ಯಾಪನ್. ನೀವು ಆಗ ನಾಗಾರ್ಜುನ ಅವ್ರ ಜೊತೆ ಒಂದು ತೆಲುಗು ಸಿನಿಮಾ ಶುರು ಮಾಡ್ತಿರಲ್ಲ, ಆ ಟೈಮಲ್ಲಿ ಟಾಪ್ ಹೀರೋಯಿನ್ಸ್ ಯಾರ್ಯಾರಿದ್ರು? ಆ ಟೈಮಲ್ಲಿ ಟಾಪ್ ಹೀರೋಯಿನ್ ವಾಸ್ ಸೌಂದರ್ಯ.
ಟಾಪ್ ಹೀರೋಯಿನ್ ವಾಸ್ ಸೌಂದರ್ಯ, ಮತ್ತು ಸಾಕ್ಷಿ ಶಿವಾನಂದ್ ವಾಸ್ ಕಮಿಂಗ್ ಅಪ್ ಅಟ್ ದಟ್ ಟೈಮ್. ಸಾಕ್ಷಿ ವಾಸ್ ಡೂಯಿಂಗ್ ಅ ಕಪಲ್ ಆಫ್ ಮೂವೀಸ್, ಬಟ್ ದ ಟಾಪ್ ವಾಸ್ ಸೌಂದರ್ಯ, ರಮ್ಯ ಕೃಷ್ಣ. Those were the people at that time. ಸೌಂದರ್ಯ ಅವ್ರನ್ನ ಮೀಟ್ ಮಾಡಿದ್ರೆ? ಡೆಫಿನೆಟ್ ಆಗಿ ನಾನು ದೊಡ್ಡ ಫ್ಯಾನು ಸೌಂದರ್ಯ ಅವರಿಗೆ. ಇನ್ನೊಂದೇನು ವಿಷಯ ಹೇಳಬೇಕಂದ್ರೆ ಯಾರಿಗೆ ಗೊತ್ತಿರಲ್ಲ, ಮೋಸ್ಟ್ಲಿ ಸೌಂದರ್ಯ ಅವ್ರ ಹೇರ್ ಡ್ರೆಸ್ಸರ್ ಇದ್ರು, ಕಮಲಾ ಅಂತ. ನನ್ನ ಹೇರ್ ಡ್ರೆಸ್ಸರು ಅವರೇ. ಸೊ ವಿ ಯೂಸ್ ಟು ಶೇರ್, ಸೌಂದರ್ಯ ಅವರನ್ನ ಐ ಯೂಸ್ ಟು ಸೇ ಶೇರ್ ದ ಸೇಮ್ ಹೇರ್ ಡ್ರೆಸ್ಸರ್ ಕಮಲಾ ಅಂತ. ಸೊ ನಾನು ಒಂದ್ಸಲ ಕಮಲಾಗೆ ಹೇಳಿದೆ, ಕಮಲಾ ನನಗೆ ಸೌಂದರ್ಯ ಅವರಂದರೆ ತುಂಬ ಇಷ್ಟ, ಐ ವಾಂಟ್ ಟು ಮೀಟ್ ಹರ್ ಅಂತ. ಸೊ ಐ ಥಿಂಕ್ ಇಟ್ ವಾಸ್ ಅನ್ನಪೂರ್ಣ ಸ್ಟುಡಿಯೋಸ್, ಅವರಲ್ಲಿ ಶೂಟಿಂಗ್ ಮಾಡ್ತಾಯಿದ್ರು. ಕಮಲಾ ಬಂದಾನೆ, ನಾನು ಅಲ್ಲೇ ಶೂಟಿಂಗ್ ಮಾಡ್ತಾಯಿದ್ದೆ. ಸೊ ಕಮಲಾ ಬಂದು ಹೇಳಿದ್ರು, ಇಲ್ಲಿದ್ದಾರೆ ಸೌಂದರ್ಯಮ್ಮ ಇಸ್ ಹಿಯರ್, ಮೀಟ್ ಆಗ್ತೀಯಾ? ಅದೇ ಎಸ್ ಅಂತ ಹೇಳಿದೆ. ಸೊ ಹೋಗಿ ಅವ್ರ ರೂಮಲ್ಲಿ, ಆವಾಗೆ ಅವರು ಶಿ ಹ್ಯಾಡ್ ಜಸ್ಟ್ ಶವರ್ಡ್ ಆ್ಯಂಡ್ ಶಿ ವಾಸ್ ರೆಡಿ ಟು ಪುಟ್ ಮೇಕಪ್ ಆನ್ ಆ್ಯಂಡ್ ಆಲ್ ದಟ್. ಅವರು ಶಿ ಲುಕ್ ಲೈಕ್ ಅನ್ ಏಂಜಲ್. ಅವ್ರ ಮುಖ ವಾಸ್ ಸೋ ಬ್ಯೂಟಿಫುಲ್ ಶಿ ಇಸ್. ಆ್ಯಂಡ್ ಐ ಮೆಟ್ ಹರ್ ಆ್ಯಂಡ್ ನಿಜ ಹೇಳ್ಬೇಕಂದ್ರೆ ರಾಜೇಶ್, ಒನ್ ಆಫ್ ದ ಮೋಸ್ಟ್, ಈವನ್ ದೋ ಶಿ ಹ್ಯಾಡ್ ಸೋ ಮಚ್ ಸ್ಟಾರ್ಡಮ್, ಅವ್ರು ತುಂಬಾ ಡೌನ್ ಟು ಅರ್ತ್, ಸಿಂಪಲ್, very nice girl, no ego, no nothing. She was when I met her, she said hello and then she wished me luck, good luck in my career. ತುಂಬನೇ ಒಳ್ಳೆ ಹುಡುಗಿ. I mean what happened is very sad and it is very heartbreaking. ನನಗೆ ಈ ನ್ಯೂಸ್ ಬಂದಾಗ actually I was in a state of shock when I heard the news about her, but frankly ಹೇಳ್ಬೇಕಂದ್ರೆ one beautiful person inside and out. Yeah. ಅಲ್ವಾ, ಲೈಫ್ ಯು ಕಾಂಟ್, ಅಂದರೆ ಮುಂದೆ ಏನಾಗುತ್ತೆ ಅಂತ ಯಾವತ್ತು who would imagine alva, like she was also pregnant and she ಇಲ್ಲ ಅದು ರೂಮರ್ಸ್ ಅದು ಅವರ ಅತ್ತಿಗೆ ಬಂದಿದ್ರು ನಿರ್ಮಲ ಪಾಡ್ಕಾಸ್ಟ್ ಗೆ, ಅವರು ಹೇಳಿದ್ರು ಇಲ್ಲ ಅದೆಲ್ಲ ಸುಳ್ಳು. ಓಕೆ rumors, I hope, but whatever it is, she was a beautiful person in and out. She was ಅವರು ತುಂಬ ಎಲ್ಲರೂ ಹೇಳ್ತಾರಲ್ಲ, it's not just the beauty of the person, inside inner beauty. She had her heart was very beautiful and she was very ಈಗೋ ಇಲ್ಲ, ಅದು ಇದು ಇಲ್ಲ, ನಾನು ಒಂದು ದೊಡ್ಡ ಹೀರೋಯಿನ್ ಅಂತ ಆ ಫೀಲಿಂಗೇ ಇಲ್ಲ. ತುಂಬಾನೇ ಅವರು ವೆರಿ ಡೌನ್ ಟು ಅರ್ತ್. ಈಗ ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಡಾಕ್ಟರ್ಸ್ ಅನ್ಸುತ್ತಲ್ಲ? ಅಪ್ಪ ಡಾಕ್ಟರ್, ಅಮ್ಮ ಹೋಮ್ ಮೇಕರ್. ಎಲ್ಲಿ? ಹೈದರಾಬಾದಲ್ಲೇ. ಓಕೆ. ಈಗ ಮನೆಯಲ್ಲಿ ಸಿನಿಮಾಗೆ ಹೋಗ್ತೀನಿ ಅಂತ ಡಿಸಿಷನ್ ನೀವು ತಗೊಂಡಿದ್ದ ಅಥವಾ ಆಫರ್ ಬಂದಿದ್ದ? ಹೇಗೆ? ಇದು ಯಾವತ್ತೂ ಅನ್ಕೊಂಡಿದ್ದಿಲ್ಲ ನಾನು ಸಿನಿಮಾದಲ್ಲಿ ಸೇರ್ತೀನಿ ಅಂತ. ನಾನೊಂದು ತುಂಬ ಒಳ್ಳೆ ಸ್ಟೂಡೆಂಟ್. ಅಕಾಡೆಮಿಕ್ಲಿ ಐ ಆಮ್ ಎ ವೆರಿ ಗುಡ್ ಸ್ಟೂಡೆಂಟ್ ಆ್ಯಂಡ್ ನಾನು ಐ ಆಮ್ ಅನ್ ಅಥ್ಲೀಟ್. ಐ ಯೂಸ್ ಟು ರನ್ I was in all sports, especially 100 meters, 200 meters running races and high jumps and long jumps and all. I was into sports. So ಹಾಗಾಗಿ ಯಾವತ್ತೂ ನಾನು ಅನ್ಕೊಂಡಿಲ್ಲ. ಆದರೆ ನನಗೆ ಒಂದು ಗೊತ್ತಿತ್ತು, ನಾನು ಡಾಕ್ಟರ್ ಮಾತ್ರ ಆಗಲ್ಲ ಅಂತ. ನನಗೆ ರಕ್ತ ನೋಡಿದರೆ ಆಗಲ್ಲ, ಯಾರನ್ನ ಕಷ್ಟ ನೋಡಿದರೆ ಆಗಲ್ಲ. ಸೊ ನನಗೆ ಒಂದು ಗೊತ್ತಿತ್ತು, ಫ್ಯಾಮಿಲಿಯಲ್ಲಿ ಅಪ್ಪನ ಸೈಡ್ ಎಲ್ಲರೂ ಡಾಕ್ಟರ್ಸ್. ನಾನು ಯಾರು ಏನು ಹೇಳಿದ್ರು ಡಾಕ್ಟರ್ ಮಾತ್ರ ಆಗಲ್ಲ. ಸೊ ಇಟ್ ವಾಸ್ ಔಟ್ ಆಫ್ ದ ಕ್ವೆಶನ್. ಸೊ ಬಟ್ ನನಗೆ ಮ್ಯಾಥಮ್ಯಾಟಿಕ್ಸ್ ಅಂದರೆ ತುಂಬ ಇಷ್ಟ. ಸೊ ಐ ವಾಸ್ ಅ ವೆರಿ ಗುಡ್ ಮ್ಯಾಥ್ಸ್ ಸ್ಟೂಡೆಂಟ್. ಸೊ ಹಾಗಾಗಿ ಸೊ ಹೌ ಐ ಗಾಟ್ ಇನ್ ಟು ಮೂವೀಸ್ ಇಸ್, ಫಸ್ಟ್ ನಾವು ಲಂಡನ್ನಲ್ಲಿದ್ವಿ. ಅಪ್ಪ ಅಲ್ಲಿ ಡಾಕ್ಟರ್, ಲಂಡನ್ನಲ್ಲಿದ್ವಿ. ಸೊ ಐ ವಾಸ್ ಅರೌಂಡ್, ನಾನು ಆಲ್ಮೋಸ್ಟ್ 2 ವರ್ಷ ಇದ್ದಾಗ ಅಪ್ಪ ಅಮ್ಮ ಲಂಡನ್ ಕರ್ಕೊಂಡು ಹೋದರು. ಸೊ ಅಲ್ಲೇ ನನ್ನ ಸ್ಕೂಲಿಂಗ್ ಸ್ಟಾರ್ಟ್. ಇಬ್ಬರು, ನಾನು ನನ್ನ ತಂಗಿ ಇಬ್ಬರು. ಸೊ ತಂಗಿ ವಾಸ್ ಅರೌಂಡ್ 6 months, ಚಿಕ್ಕ ಬೇಬಿ. ಆ್ಯಂಡ್ ವಿ ವೆಂಟ್ ಟು ಲಂಡನ್. ಲಂಡನಲ್ಲೇ ಓದ್ತಾ ಇದ್ವಿ. ಐ ವಾಸ್ ಲೈಕ್ ಅರೌಂಡ್ 8-9 ವರ್ಷ ಇದ್ದಾಗ ಅಪ್ಪ ವಾಪಸ್ ಬಂದರು. ಹೈದ್ರಾಬಾದ್ಗೆ. ಅಪ್ಪಗೆ ಏನಂದರೆ ನಮಗೆ ಇಂಡಿಯಾನಲ್ಲಿ ಹಾಸ್ಪಿಟಲ್ ಓಪನ್ ಮಾಡಬೇಕು ಅಂತ ವಾಪಸ್ ಬಂದರು. ವಾಪಸ್ ಬಂದು ಐ ವಾಸ್ ಟ್ರೈಂಗ್ ಟು ಅಡ್ಜಸ್ಟ್. ತುಂಬಾ ಕಷ್ಟ ಆಯಿತು, ಯಾಕಂದರೆ ಸ್ಕೂಲಿಂಗ್ ಇನ್ ಲಂಡನ್ ಇಸ್ ವೆರಿ ಡಿಫ್ರೆಂಟ್. ನಮಗೆ ಅಲ್ಲಿ ಲ್ಯಾಂಗ್ವೇಜಸ್, ಐ ಯೂಸ್ ಟು ಲರ್ನ್ ಫ್ರೆಂಚ್. ಅಂದ್ರೂ ಲ್ಯಾಂಗ್ವೇಜಸ್ ಹಂಗೆ ಅಲ್ಲಿ ಇಷ್ಟು ಕಂಪಲ್ಸರಿ ಇಲ್ಲ, ಇಷ್ಟು ನಮಗೆ ಇಲ್ಲಿ ಥರ ಇಲ್ಲ ಲ್ಯಾಂಗ್ವೇಜಸ್. ನಮಗೆ ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ ಹಂಗಿಲ್ಲ. ಇಟ್ ವಾಸ್ ಇಂಗ್ಲೀಷ್ ಆ್ಯಂಡ್ ಐ ವಾಸ್ ಲರ್ನಿಂಗ್ ಫ್ರೆಂಚ್. ಇಲ್ಲಿ ಬಂದ ಮೇಲೆ ನಾನು ಹೇಳಿದಾಗ ಐ ವಾಸ್ ಅ ವೆರಿ ಗುಡ್ ಸ್ಟೂಡೆಂಟ್. ಸೊ ಇಲ್ಲಿ ಬಂದಾಗ ಇಟ್ ವಾಸ್ ನನಗೆ ಕಲ್ಚರ್ ಶಾಕ್. ಫಸ್ಟ್ ಆಫ್ ಆಲ್ ನಮ್ಮನ್ನು ನೋಡಿ, ನಾನು ಡ್ರೆಸ್ ಹಾಕೊಳ್ಳೋದು ನೋಡಿ ನನಗೆ ಹೆಸರಿಟ್ಟಿದ್ರು ಲಂಡನ್ ಲೇಡಿ ಬೊಂಬೈ ಬೋಡಿ ಅಂತ. ಲಂಡನ್ ಲೇಡಿ ಬೊಂಬೈ ಬೋಡಿ. ಐ ಡೋಂಟ್ ನೋ ವೈ, ಬಟ್ ಅಲ್ಲಿಂದ ಬಟ್ಟೆ ಎಲ್ಲ ನಾವು ಹಾಕೊತಾ ಇದ್ವಲ್ಲ, ಅಲ್ಲಿ ಸ್ಟ್ರ್ಯಾಪ್ ಡ್ರೆಸ್ಸು ಅಂತ ಡ್ರೆಸ್ಸು, ಹ್ಯಾಟ್ ಎಲ್ಲ ಹಾಕೊಂಡಾಗ ಅವರಿಗೆಲ್ಲ ವಿಚಿತ್ರವಾಗಿ ಅನಿಸ್ತಾ ಇತ್ತು. ಅಲ್ಲಿ ನಾರ್ಮಲ್ ಇಲ್ಲ ಅಲ್ಲ, ವಿ ಹ್ಯಾಡ್ ದೋಸ್ ಡ್ರೆಸ್ಸಸ್. ಸೊ ಅಂಥ ಡ್ರೆಸ್ಸೆಲ್ಲ ಹಾಕೊಂಡು ಬರುವಾಗ ಎಲ್ಲರಿಗೂ ಒಂದು ಇದು ಥರ ಫನಿ ಥರ. ಸೊ ಹಂಗೆ ಹೆಸರಿಟ್ಟಿದ್ರು. ಆಮೇಲೆ ಇಲ್ಲಿ ಬಂದರೆ ಸ್ಕೂಲಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ತೊಗೋಬೇಕು, ಥರ್ಡ್ ಲ್ಯಾಂಗ್ವೇಜ್ ತೊಗೋಬೇಕು. ಸೊ ಐ ಹ್ಯಾಡ್ ಟೇಕನ್ ತೆಲುಗು ಆ್ಯಂಡ್ ಹಿಂದಿ. ಸೆಕೆಂಡ್ ಲ್ಯಾಂಗ್ವೇಜ್ ಹಿಂದಿ, ಥರ್ಡ್ ಲ್ಯಾಂಗ್ವೇಜ್ ತೆಲುಗು. ಹಾಗಾಗಿ ಫಸ್ಟ್ ಟೈಮು ಲ್ಯಾಂಗ್ವೇಜ್ನಲ್ಲಿ ನಾನು ಯಾವತ್ತೂ ಫೇಲ್ ಆಗಿಲ್ಲ ಲೈಫಲ್ಲಿ. ಫೇಲ್ ಆದ ತೆಲುಗುನಲ್ಲಿ.
ಬರಲ್ಲ ಸಡನ್ ತೆಲುಗುಲೇ ಫೇನು, ತೆಲುಗಲ್ಲೇ ಫೇಲು, ಬರೆಯಕ್ ಬರಲ್ಲ. ಮದರ್ ಟಂಗಲ್ ಫೇಲು. ಮದರ್ ಟಂಗ್ ಫೇಲು. ಮಾತಾಡಕ್ ಬರುತ್ತೆ, ಬರೆಯಕ್ ಬರಲ್ಲ, ಫೇಲ್ ಆದೆ. ಮನೇಲಿ ಯಾವ ಲ್ಯಾಂಗ್ವೇಜ್ ಮಾತಾಡ್ತಿದ್ದೆ? ತೆಲುಗೆ. ಮಾತಾಡಕ್ ಬರುತ್ತೆ. ಬರ್ಲಿಕ್ಕೆ ಮಮ್ಮಿ ಅವತ್ತು ಕಲ್ಸ್ಕೊಟ್ಟಿಲ್ಲ ಬರೆಯ. ಓದಕ್ಕೆಲ್ಲ ಇವಾಗ ಬರುತ್ತೆ. ಅವಾಗ ಬರ್ತಿದ್ದಿಲ್ಲ, ಇವಾಗ ಬರುತ್ತೆ. ಸೊ ಅವಾಗ ವಿ ಜಸ್ಟ್ ಮೂವ್ ಫ್ರಮ್ ಲಂಡನ್. ಅವಾಗ ಮಾತಾಡಕ್ ಬರುತ್ತೆ, ಬರೆಯಕ್ ಬರಲ್ಲ. ಎಕ್ಸಾಮ್ನಲ್ಲಿ ಅದು ಎಕ್ಸಾಮ್ ಇನ್ನೊಂದೇನು ಗೊತ್ತಾ, ನಮ್ಮ ಕನ್ನಡ ಥರನೇ ಮಾತಾಡೋಕೆ ಕನ್ನಡ ಬೇರೆ, ಆ ಸ್ಕ್ರಿಪ್ಚರ್ಸ್ನಲ್ಲಿಲ್ಲ ಕನ್ನಡ ಬೇರೆ. ತೆಲುಗು ಆಲ್ಸೋ ಸೇಮ್. ನಮಗೆ ಲ್ಯಾಂಗ್ವೇಜ್, ಆ ಬುಕ್ಸ್ನಲ್ಲಿರೋ ಲಿಟ್ರೇಚರ್ ತೆಲುಗು ಇಸ್ ವೆರಿ ಡಿಫ್ರೆಂಟ್ ಫ್ರಮ್ ನಾರ್ಮಲ್ ಸ್ಪೀಕಿಂಗ್ ತೆಲುಗು. ಅದನ್ನು ಕಲಿತು ಆ ಅಕ್ಷರಗಳೆಲ್ಲ ಕಲಿತು, ಓ ಮೈ ಗಾಡ್, ಫಸ್ಟ್ ಟೈಮ್ ಐ ಫೇಲ್ಡ್. ಅದ ನಂತರ ಐ ಟುಕ್ ಇಟ್ ಆಸ್ ಅ ಚಾಲೆಂಜ್. ಐ ವಾಸ್ ಲೈಕ್, ದಿಸ್ ಇಸ್ ಮೈ ಬಿಗ್ಗೆಸ್ಟ್ ಚಾಲೆಂಜ್, ಐ ನೀಡ್ ಟು ಪಾಸ್ ಅಂತ ಹೇಳಿ ಓದಿ ಟ್ಯೂಷನ್ ತೊಗೊಂಡು ಫ್ರಮ್ ನೆಕ್ಸ್ಟ್ ಎಕ್ಸಾಮ್ ಐ ಸ್ಟಾರ್ಟ್ ಗೆಟಿಂಗ್ ದ ಹೈಯೆಸ್ಟ್ ಮಾರ್ಕ್ಸ್. ಸೊ ಅದು ಹಾಗಾಗಿ ಐ ಅಡ್ಜಸ್ಟೆಡ್ ಟು ದ ಇಂಡಿಯನ್ ಸ್ಕೂಲ್ ಆ್ಯಂಡ್ ನಾವೆಲ್ಲ. UK ಆಕ್ಸೆಂಟ್ ಬರುತ್ತಲ್ಲ, UK ಅದು ಬೇರೆ. ಅದಕ್ಕೆ ಲಂಡನ್ ಲೇಡಿ ಬೊಂಬೈ ಬೋಡಿ ಮಾತಾಡೋದು ಕೂಡ ಯಾರಿಗೆ ಅರ್ಥ ಆಗ್ತಿದೆ ನೀವಾಗೆ ಬರಲ್ಲ. ಐ ಲಾಸ್ಟ್ ದ ಆಕ್ಸೆಂಟ್. ಬಟ್ ಅವಾಗ ತುಂಬ ಹೆವಿ ಆಕ್ಸೆಂಟ್ ಅಲ್ಲ, ಬ್ರಿಟಿಷ್ ಆಕ್ಸೆಂಟ್. ಇವಾಗೆಲ್ಲ ಹೋಯ್ತು. ಸೊ ಟ್ರೈ ಮಾಡಿ ಲೈನ್. ಐ ಡೋಂಟ್ ನೋ, ಆಮೇಲೆ I'll try later. ಬಟ್ ಹಂಗಾಗಿ ಸೊ ಅಡ್ಜಸ್ಟ್ ಆದೆ. ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ಅಪ್ಪಗೆ ಸಡನ್ನಾಗಿ ಒಂದಿನ ಹಾರ್ಟ್ ಅಟ್ಯಾಕ್ ಆಗಿ, ಇಟ್ ವಾಸ್ ವೆರಿ ಶಾಕಿಂಗ್. ವಿ ಡಿಡ್ಂಟ್ ರಿಯಲೈಸ್. ದಿಸ್ ವಾಸ್ ವೆನ್ ಐ ವಾಸ್ 13 years old, ಅರೌಂಡ್ 13 years old. ಅವರಿಗೆ ಇಟ್ ವಾಸ್ ಬಂದು ನಾವೊಂದು 3-4 ವರ್ಷ ಆಯಿತು ಲಂಡನ್ನಿಂದ. ಸೊ he was working and then suddenly he had a heart attack and then they couldn't save him. It was very short time he passed away. So ನಾನು ಸ್ಕೂಲಿಗೆ ಹೋಗಿ ವಾಪಸ್ ತಿರುಗಿ ಬರುವಾಗೆ ಅಪ್ಪ ಇಲ್ಲ. ಇಟ್ ವಾಸ್ ಒನ್ ಆಫ್ ದ ಟು ಸೇ ದ ಮೋಸ್ಟ್ ಡಿಫಿಕಲ್ಟ್ ಫೇಸಸ್ ಆಫ್ ಮೈ ಲೈಫ್, ಬಿಕಾಸ್ ನಾನು ಅಪ್ಪ ವಾಸ್ ವೆರಿ ಕ್ಲೋಸ್. ಫಸ್ಟ್ ಮಗಳಲ್ವಾ ನಾನು, ದೊಡ್ಡ ಮಗಳು. ಅದು ಅಪ್ಪನ ಸೈಡಲ್ಲಿ ಯಾರು ಅವಷ್ಟವರೆಗೆ ಮಕ್ಕಳಿದ್ದಿಲ್ಲ, ನಾನೇ ಐ ವಾಸ್ ದ ಫಸ್ಟ್ ಚೈಲ್ಡ್ ಇನ್ ದ ಹೌಸ್. And we were very, very close to each other. So it was a turning point in my life. So ಹಾಗಾಗಿ ಮಮ್ಮ ಹೋಮ್ ಮೇಕರ್. ಸೊ ಅಮ್ಮಗೆ ಏನು ಗೊತ್ತಿದ್ದಿಲ್ಲ. ಅಪ್ಪ ತಿಳ್ಕೊಂಡ್ಮೇಲೆ ಆಸ್ತಿ ಎಲ್ಲಿದೆ, ಯಾರು ಎಲ್ಲಿ ಏನಿದೆ, ಏನೇನು ಗೊತ್ತಿದ್ದಿಲ್ಲ ಅಮ್ಮಗೆ. ಸೊ ಲಾಟ್ ಆಫ್ ಪೀಪಲ್ ಟುಕ್ ಅಡ್ವಾಂಟೇಜ್ ಆಫ್ ದ್ಯಾಟ್. ಆ್ಯಂಡ್ ಫಿನಾನ್ಷಿಯಲಿ ಹೇಗಿತ್ತು ಮನೆ ಪರಿಸ್ಥಿತಿ? ಫೈನಾನ್ಷಿಯಲಿ ಅಪ್ಪ ಇದ್ದಾಗ ಚೆನ್ನಾಗಿತ್ತು, ಲೈಕ್ ಬಿಕಾಸ್ he was a doctor and cardiologist and all that, so it was very good. But after Papa passed away, Mummy didn't know what to do. So it was full down. Financially we had nothing. And ಮಮ್ಮಿಗೆ ಏನೇನು ಗೊತ್ತಿಲ್ಲ, ಆಸ್ತಿಯಲ್ಲಿದೆ ಏನಿದೆ, ಏನು ಮಾಡಿದ್ದಾರೆ ಅಪ್ಪ ಏನು ಗೊತ್ತಿಲ್ಲ. ಅಮ್ಮ ಏನಂದರೆ, ಶಿ ವಾಸ್ ಮ್ಯಾರಿಡ್ ವೆನ್ ಶಿ ವಾಸ್ 17 years old. ಅಷ್ಟುವರೆಗೆ ಅಮ್ಮನ ತಂದೆ ನೋಡಿಕೊಂಡ್ರು. ಮದುವೆ ಆಗಿದ್ಮೇಲೆ ಅಮ್ಮನ ಅಪ್ಪ ನೋಡಿಕೊಂಡ್ರು. ಸೊ ಅಮ್ಮ ಯಾವತ್ತೂ ಕೆಲಸ ಮಾಡಿ ನೋಡ್ಕೊಳ್ಳೋದು ಅವ್ರಿಗೆ ಇದ್ದಿಲ್ಲ. ಮಕ್ಕಳನ್ನ ಶಿ ಓನ್ಲಿ ಯೂಸ್ ಟು ಟೇಕ್ ಕೇರ್ ಆಫ್ ಅಸ್ ಆ್ಯಂಡ್ ಆಲ್ ದ್ಯಾಟ್ ಸ್ಟಫ್. ಸೊ ಹಾಗಾಗಿ ಅಮ್ಮಗೇನು ಗೊತ್ತಿಲ್ಲ. ಸೊ ಮೋಸ ಮಾಡಿದ್ರು ಎಲ್ಲರೂ. ಆಮೇಲೆ ಏನೂ ಇದ್ದಿಲ್ಲ. ಅಲ್ಲ, ಬಟ್ ಆ ಟೈಮಲ್ಲಿ ನಿಮ್ಮಮ್ಮ ಸ್ಟ್ರಾಂಗ್ ಆದ್ರ ಅಥವಾ ಇಲ್ಲ? ಮಮ್ಮಿ ವಾಸ್ ಸ್ಟ್ರಾಂಗ್ ಇನ್ ಅ ವೇ ದ್ಯಾಟ್ ಅಮ್ಮ ಏನು ಅನ್ಕೊಂಡ್ರೆ ಅಂದರೆ ಮತ್ತೆ ಮದುವೆ ಮಾಡ್ಕೊಳ್ಳಲ್ಲ, ಮೈ ಲೈಫ್ ಇಸ್ ಫಾರ್ ಮೈ ಡಾಟರ್ಸ್. ಅದು ದಟ್ ವೇ ಶಿ ವಾಸ್ ವೆರಿ ಸ್ಟ್ರಾಂಗ್. ಬಟ್ ದೆನ್ ಐ ಹ್ಯಾಡ್ ಟು ಮೇಕ್ ಅ ಡೆಸಿಷನ್. ಹೇಗೆ, ಹೌ ಡು ವಿ ಟೇಕ್ ಕೇರ್ ಆಫ್ ದ ಹೌಸ್? ಬೇಕಲ್ಲ, ದುಡ್ಡು ಬೇಕು, ವಿ ಹ್ಯಾವ್ ಟು ಮೂವ್ ಆನ್. ಸೊ ದ್ಯಾಟ್ಸ್ ವೆನ್ ಐ ಗಾಟ್ ಅನ್ ಆಪರ್ಚುನಿಟಿ. ಇದು ಕುಮರನ್ ಸಿಲ್ಕ್ಸ್ ಅವರು ಮಾಡಲಿಂಗ್ ಆಪರ್ಚುನಿಟಿ ಒಂದಿತ್ತು ಚೆನ್ನೈದಲ್ಲಿ ಸಿಲ್ಕ್ ಸ್ಯಾರೀಸ್ಗೆ. ಸೊ ಅವತ್ತು ಆ ಆಪರ್ಚುನಿಟಿ ತೊಗೊಂಡಿದ್ದಾಗ ಆ ಫೋಟೋಸ್ನ ನೋಡಿ ನನಗೆ ಫಸ್ಟ್ ಸಿನಿಮಾ ಆಫರ್ ಬಂದಿತ್ತು, ಸೀತಾರಾಮರಾಜು. ಓಕೆ. ಸೊ ಇಟ್ ವಾಸ್ ಔಟ್ ಆಫ್ ನೆಸೆಸಿಟಿ, ರಾಜೇಶ್. ಇಟ್ ವಾಸ್ ನಾಟ್ ಔಟ್ ಆಫ್ ನಾನು ಬರಬೇಕು ಸಿನಿಮಾದಲ್ಲಿ ಅಂತ ಬಂದಿಲ್ಲ. ಇಟ್ ವಾಸ್ ಔಟ್ ಆಫ್ ನೆಸೆಸಿಟಿ ಟು ಟೇಕ್ ಕೇರ್ ಆಫ್ ಮೈ ಫ್ಯಾಮಿಲಿ. ನಮ್ಮ ಫ್ಯಾಮ್ಲಿನ ನಾನು ನೋಡ್ಕೋಬೇಕು, ನನ್ನ ತಂಗಿ ನೋಡ್ಕೋಬೇಕು, ಅಮ್ಮ ನೋಡ್ಕೋಬೇಕು ಅನ್ನೋ ನೆಸೆಸಿಟಿಯಿಂದ ನಾನು ಫಿಲ್ಮ್ ಇಂಡಸ್ಟ್ರಿಗೆ ಬಂದಿದ್ದೆ. ಹಾಗೆಲ್ಲ ತೆಲುಗು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇವಾಗಲೂ ಅಷ್ಟೇ ಹೀರೋಯಿನ್ಸ್ಗೂ ಕೂಡ ತುಂಬ ಒಳ್ಳೆ ಪೇ ಮಾಸ್ಟರ್ಸ್ ದೇ ಆರ್. ಲೈಕ್ ಯು ಮೀನ್ ದ ಪೇಮೆಂಟ್? ಯಾ, ನೋ, that's not true. ಹೌದಾ? Yeah, that's not true. I don't think so. I think it depends on your popularity. So popularity ಚೆನ್ನಾಗಿದ್ರೆ definitely, because the Telugu industry has much more money than the other regional industries alva. Telugu and Tamil has more money, but overall for me I don't feel that. ನನಗೆ I felt both comfortable financial wise in the payment and in my roles in Kannada and Malayalam industry. ಈಗ ಹಾಗೆಲ್ಲ ಸಿನಿಮಾಗಳು ಮಾಡೋ ಟೈಮಲ್ಲಿ ಮ್ಯಾನೇಜರ್ ಇದ್ರ ನಿಮಗೆ? ಮ್ಯಾನೇಜರ್ ಇದ್ರು, ಕನ್ನಡ ಇಂಡಸ್ಟ್ರಿಯಲ್ಲಿ ಮ್ಯಾನೇಜರ್ ಇದ್ರು. ಬೇರೆ ತೆಲುಗು ಮಲಯಾಳಂ ಎಲ್ಲ? ತೆಲುಗುನಲ್ಲಿ ಇದ್ದಿಲ್ಲ, ನೀವೇ ಮ್ಯಾನೇಜ್ ಮಾಡಿ? ನಾನೇ ನೋಡ್ಕೊತಾ ಇದ್ದಿದ್ದು. ಮಲಯಾಳಂದಲ್ಲಿ ಒಂದು ಮ್ಯಾನೇಜರ್ ಇದ್ರು. ಸೊ ಮಲಯಾಳಂ ಬಟ್ ತೆಲುಗುನಲ್ಲಿ ಬಿಕಾಸ್ ಐ ವಾಸ್ ನಾಟ್ ಗೆಟಿಂಗ್ ಸೋ ಮೆನಿ ಆಫರ್ಸ್, ಐ ಡಿಂಟ್ ಹ್ಯಾವ್ ಎನಿ ಒನ್ ಇನ್ ತೆಲುಗುನಲ್ಲಿ ಮ್ಯಾನೇಜರ್ ಯಾರಿದ್ದಿಲ್ಲ.
ಅಲ್ಲ ಈಗ ಮನೇಲಿ ಈಗ ಅಪ್ಪ ಇಲ್ಲ ಅಣ್ಣ ಅಂದ್ರೆ ಒಂದು ಹುಡುಗನ್ ಅಂದ್ರೆ ಒಂದು ಮೇಲ್ ಸಪೋರ್ಟ್ ಇಲ್ಲ. ಅವಾಗ ನೀವು ಅಮ್ಮ ಎಲ್ಲಾದ್ರೂ ಶೂಟಿಂಗ್ ಅಂತ ಟ್ರಾವೆಲ್ ಮಾಡುವಂಥ ಟೈಮಲ್ಲಿ ಏನಾದರೂ ಒಂದು ಸ್ವಲ್ಪ ತುಂಬಾನೇ ಜಾಸ್ತಿ. ಇಟ್ಸ್ ಲೈಕ್ ಫಸ್ಟ್ ಆಫ್ ಆಲ್ ನಮ್ಮ ಸೊಸೈಟಿದಲ್ಲೇ ಒಂದು ಮನೆಗೆ ಒಂದು ಮೇಲ್ ಫಿಗರ್ ಇಲ್ಲ ಅಂದ್ರೇ ಚೀಪಾಗಿ ನೋಡ್ತಾರೆ. ಆ್ಯಂಡ್ ಐ ಆಮ್ ಸ್ಯಾಡ್ ಟು ಸೇ ದ್ಯಾಟ್. ಬಟ್ ಅಮ್ಮ ಇಬ್ಬರು ಹುಡುಗಿಯರನ್ನ ಇಟ್ಕೊಂಡು ಅದಕ್ಕೆ ಅಮ್ಮ ಮದುವೆ ಮಾಡ್ಕೊಂಡಿಲ್ಲ. ಬಿಕಾಸ್ ಶಿ ನ್ಯೂ ದ್ಯಾಟ್ ಮದುವೆ ಮಾಡ್ಕೊಂಡ್ರೆ ಮತ್ತು ಅವ್ರು ಹೇಗೆ ನೋಡ್ತಾರೆ ನನ್ನ ಮಕ್ಕಳನ್ನ, ಮತ್ತು ಏನಾರ ತಪ್ಪಾಗಿ ನೋಡಿದ್ರೆ ನನ್ನ ಮಕ್ಕಳಿಗೆ ಎಫೆಕ್ಟ್ ಆಗುತ್ತೆ ಅಂತ. ಸೊ ಈವನ್ ನಾವು ಒಂದು ಮನೆ ತೊಗೋಬೇಕು ಇಲ್ಲ ಒಂದು ಏನಾದರೂ ಇಫ್ ಯು ವಾಂಟ್ ಟು ರೆಂಟ್ ಅ ಹೌಸ್ ಆರ್ ಎನಿಥಿಂಗ್, ಮನೆಗೊಂದು ಮೇಲ್ ಫಿಗರ್ ಇಲ್ಲ ಅಂದರೆ ಅವರು ನೋಡೋ ವಿಧಾನ, ಕೇಳೋ ಕ್ವೆಶನ್ಸೇ ಬೇರೆ. ಅದೇ ಹರ್ಟ್ ಆಗುತ್ತೆ ಇನ್ ದ ಬಿಗಿನಿಂಗ್. ಆಮೇಲೆ ನಾನೇನು ಮಾಡಿದೆ, ಅದನ್ನೆಲ್ಲ ನೋಡಿಕೊಂಡು ಅಮ್ಮಗೇನು ಹೇಳಿದೆ, ಯಾರಿಗೆ ಹೇಳಬೇಡ ಅಪ್ಪ ತೀರ್ಕೊಂಡ್ರು ಅಂತ ಹೇಳಿ, ಅಪ್ಪ ಲಂಡನ್ನಲ್ಲೇ ಇದ್ದಾರೆ ಅಂತ ಹೇಳೋಣ, ನಾವಿಲ್ಲಿದ್ದೀವಿ ಅಂತ ಹೇಳೋಣ. ಸೊ ತುಂಬ ವರ್ಷ ನಾನು ಯಾರಿಗೆ ಹೇಳಿಲ್ಲ ಅಪ್ಪ ತೀರ್ಕೊಂಡಿದ್ದಾರೆ ಅಂತ. ವೆನ್ ಐ ವಾಸ್ ಇನ್ ದ ಇಂಡಸ್ಟ್ರಿ ಐ ಟೋಲ್ಡ್ ಎವ್ರಿಬಡಿ ದ್ಯಾಟ್ ಅಪ್ಪ ಇಸ್ ದೇ ಆ್ಯಂಡ್ ಅಪ್ಪ ಇಸ್ ಇನ್ ಲಂಡನ್ ಅಂತ. ಬಿಕಾಸ್ ಆಫ್ ದ್ಯಾಟ್ ಸಿಚುವೇಶನ್ ನೀವು ಹೇಳಿದಾಗ ಇವಾಗ ಒಂದು ಮೇಲ್ ಫಿಗರ್ ಮನೆಯಲ್ಲಿಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ. ಸೊ ಐ ಟೋಲ್ಡ್ ಮಮ್ಮಿ ಬೆಟರ್ ನಾಟ್ ಟು ಡಿಸ್ಕ್ಲೋಸ್ ಅವರ್ ಪರ್ಸನಲ್ ಸಿಚುವೇಶನ್ ಟು ಎನಿಬಡಿ. ಹೇಳೋದು ಬೇಡ, ಅಪ್ಪ ಲಂಡನ್ನಲ್ಲಿದ್ದಾರೆ, ಇಲ್ಲಿದ್ದೀವಿ ಅಂತ ಹೇಳಿದ್ರು. ಹಾಗೆ ಆಲ್ಮೋಸ್ಟ್ ಫಾರ್ ಲೈಕ್ 5-6 ಇಯರ್ಸ್ ನಾವು ಹಾಗೆ ಹೇಳ್ಕೊಂಡಿದ್ವಿ ಅಪ್ಪ ಲಂಡನ್ನಲ್ಲಿದ್ದಾರೆ ಅಂತ. ಅಂದರೆ ಇಲ್ಲ ಅಂತ ಗೊತ್ತಾದ್ರೆ ಎಲ್ಲಿ ಬೇರೆ ಥರ ಅಡ್ವಾಂಟೇಜ್ ಡೆಫಿನೆಟ್ಲಿ ಇದ್ದಾರೆ ಅಂತ ಹೇಳಿದ್ರು, ಊರಲ್ಲಿಲ್ಲ ಅಂತ ಹೇಳಿನೂ ಪೀಪಲ್ ಹ್ಯಾವ್ ಟ್ರೈ ಟು ಟೇಕ್ ದೇ ವಿಲ್ ಟ್ರೈ ಟು ಟೇಕ್ ಅಡ್ವಾಂಟೇಜ್. ಒಂದೇ ಇಲ್ಲ ರಾಜೇಶ್, ನಾಟ್ ಜಸ್ಟ್ ಈವನ್ ಇಫ್ ಯು ಹ್ಯಾವ್ ಅ ಫಾದರ್, ladies like women all over the world, girls and women all over the world will definitely face inta situation, inta molest ಮಾಡಕ್ಕೆ ಟ್ರೈ ಮಾಡೋದು, ಅಡ್ವಾಂಟೇಜ್ ಮಾಡಿ. every girl faces that everywhere in the world, not just here, not just there. ಅದು ಏನಂದರೆ ಅದು ಸೊಸೈಟಿ ಹ್ಯಾಸ್ ಬಿಕಮ್ ಲೈಕ್ ದ್ಯಾಟ್, ವೇರ್ ಯು ಥಿಂಕ್ ಅವ್ರನ್ನ ಈಸಿಯಾಗಿ ನಾವು ಮ್ಯಾನಿಪುಲೇಟ್ ಮಾಡ್ಬೋದು, ಇದು ಮಾಡ್ಬೋದು ಅಂತ. ಸೊ ಇಟ್ಸ್ ಎವ್ರಿವೇರ್. ಸೊ ಇಟ್ ಈಸ್ ಅಪ್ ಟು ಅಸ್ ಹೌ ವಿ ನೀಡ್ ಟು ಲರ್ನ್ ಟು ಹ್ಯಾಂಡಲ್ ಇಟ್. ಸೊ ದ್ಯಾಟ್ ಈಸ್ ದ ವೇ ಐ ಹ್ಯಾಂಡಲ್ಡ್ ಇಟ್. ನಾನು ಎಲ್ಲರಿಗೆ ಅಪ್ಪ ಇದ್ದಾರೆ ಅಂತ ಹೇಳ್ಕೊಂಡು ಸ್ವಲ್ಪ ಹ್ಯಾಂಡಲ್ ಮಾಡಿದರೆ ಸ್ವಲ್ಪ ಭಯ ಆಯಿತು. ಆದ್ರೂ ನಾವು ಹಿಂಗೆ ಶೂಟಿಂಗ್ ಹೋದಾಗ ಅಲ್ಲಿ ಇಲ್ಲಿ ಸ್ವಲ್ಪ ನಾನು ಅಮ್ಮ ಎಲ್ಲ ಕಡೆ ಅಮ್ಮ ಬರ್ತಾಯಿದ್ರು. ಸೊ ನನ್ನ ಜೊತೆಗೆ ಎಲ್ಲಿ ಹೋದ್ರೂ ಶೂಟಿಂಗ್ ಅಮ್ಮ ಇರ್ತಾಯಿದ್ರು. ಸೊ ಅಮ್ಮ ಇರೋದ್ರಿಂದ ಸ್ವಲ್ಪ ಸಪೋರ್ಟ್ ಇರ್ತಾಯಿತ್ತು. ಆದರೆ ಒಂದೊಂದ್ಸಲ ಐ ಹ್ಯಾವ್ ಸೀನ್ ನಮ್ಮ ಅಮ್ಮಂಗೆ ಲೈನ್ ಹೊಡಿತಾಯಿದ್ರು. ನಾನು ಇದು ಐ ವಾಸ್ ಲೈಕ್, ಇವಾಗ ನಾನು ನಿನ್ನ ನೋಡ್ಕೋಬೇಕಾ, ನೀನು ನನ್ನ ನೋಡ್ಕೊತೀಯ ಅನ್ನೋ ಸಿಚುವೇಶನ್ ಆಯಿತು. ಸೊ ಇಟ್ ವಾಸ್ ನಾಟ್ ಈಸಿ. ಸಮ್ಟೈಮ್ಸ್ ಒಂದು ಸಿಚುವೇಶನ್ ಹೇಗಿತ್ತಂದರೆ ಇಟ್ ವಾಸ್ ಇನ್ ಐ ಥಿಂಕ್ ತೆಲುಗುನಲ್ಲಿ ಒನ್ ಡೈರೆಕ್ಟರ್ ವಾಸ್ ಮಿಸ್ಬಿಹೇವಿಂಗ್ ಸೋ ಬ್ಯಾಡ್ಲಿ ದ್ಯಾಟ್ ವಿ ಲಿಟ್ರಲಿ ಐ ಗಾಟ್ ಔಟ್ ಆಫ್ ದ ಮೂವಿ, ಮಾಡಲ್ಲ ಅಂತ ಹೇಳಿ. ಸೊ ಸೈನ್ ಮಾಡಿದ ಮೂವಿ, ಶೂಟಿಂಗ್ ಸ್ಟಾರ್ಟ್ ಮಾಡಿದ ಮೂವಿ, ಅವ್ರ ಬಿಹೇವಿಯರ್ ಎಷ್ಟು ಹಾರಿಬಲ್ ಆಗಿತ್ತು ಅಂದರೆ, ಇದು ತಿರುಪತಿನಲ್ಲಿ ಶೂಟ್ ಮಾಡ್ತಾ ಇದ್ವಿ, ಬಂದು ರಾತ್ರಿ ರೂಮಲ್ಲಿ ಬಾಗಿಲು ಹೊಡೆಯೋದು, ಮುರಿತಾನೆ ಅಂತ ಹೊಡೆಯೋ ಥರ ಮಾಡಿದರು. ನಾನು ಹೇಳಿದ್ದೆ ನನಗೆ ಬೇಡ ಇಂಥ ಹಿಂಗೆ ನಾವು ಶೂಟಿಂಗ್ ಮಾಡೋದು ಬೇಡ ಅಂತ ಹೇಳಿ ಐ ಕೇಮ್ ಔಟ್ ಆಫ್ ದ ಮೂವಿ, ಬಂದುಬಿಟ್ವಿ ನಾವು ವಾಪಸ್. ಸೊ ಏನು ಹೇಳಕ್ಕೆ ವಾಟ್ ಐ ವಾಂಟ್ ಟು ಸೇ ಇಸ್ ನಾಟ್ ಜಸ್ಟ್ ದ ಫಿಲ್ಮ್ ಇಂಡಸ್ಟ್ರಿ ಒಂದೇ ಅಲ್ಲ, ನಾನು ಈವನ್ ಕಾರ್ಪೊರೇಟ್ ಇಂಡಸ್ಟ್ರಿನಲ್ಲಿ ನಾನು ಇವಾಗ ವರ್ಕ್ ಮಾಡ್ತಾ ಇದ್ದೀನಿ. ಎಲ್ಲಿ ಹೋದ್ರೂ ಒಳ್ಳೆಯವ್ರು ಇರ್ತಾರೆ, ಕೆಟ್ಟವ್ರು ಇರ್ತಾರೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಹುಡುಗಿರಾಗಿ ನಮಗೆ ಏನು ಬೇಕು, ವೇರ್ ವಿ ಶುಡ್ ಸ್ಟ್ಯಾಂಡ್ ಆನ್ ಅವರ್ ಎಥಿಕ್ಸ್ ಆ್ಯಂಡ್ ನಾಟ್ ಡೂ ಎನಿಥಿಂಗ್. ಕಾಂಪ್ರಮೈಸ್ ಮಾಡೋದಿಲ್ಲ. ನನ್ನ ಎಥಿಕ್ಸು, ನನ್ನ ಪ್ರಿನ್ಸಿಪಲ್ಸ್ ಇದು, ನಾನು ಕಾಂಪ್ರಮೈಸ್ ಮಾಡಲ್ಲ. ದಟ್ ಶುಡ್ ಬಿ ಇನ್ ಅವರ್ ಬ್ರೈನ್. ಅದಿಟ್ಕೊಂಡು ನಾವು ಏನು ವಿ ಶುಡ್ ಗೆಟ್ ಇನ್ ಟು ದ ವರ್ಕ್ ಫೋರ್ಸ್. ಏನಂದರೆ ಬಿಕಾಸ್ ಪೀಪಲ್ ವಿಲ್ ಟ್ರೈ ಟು ಟೇಕ್ ಅಡ್ವಾಂಟೇಜ್ ಅದರ್ವೈಸ್. ಒಂದು ಫಿಗರ್ ಮೇಂಟೈನ್ ಮಾಡಬೇಕು, ಬಾಡಿ ಫಿಗರ್ ಮೇಂಟೈನ್ ಮಾಡಬೇಕು. ಸೊ ಆ ವಿಚಾರದಲ್ಲಿ ಏನೇನು ಪ್ರಿಕಾಷನ್ಸ್? ತುಂಬಾನೇ ರಾಜೇಶ್, ನಾನು ನಿಮಗೆ ಗೊತ್ತೇ ಇರುತ್ತೆ, ನಾವಾಗ ಎಲ್ಲ ಎಷ್ಟು ತಳ್ಳಗಿದೆ. ಐ ವಾಸ್ ವೆರಿ ಸ್ಕಿನಿ. ಆಮೇಲೆ US ಹೋಗಿದ್ಮೇಲೆ, ಮಗು ಆಗಿದ್ಮೇಲೆ ಐ ಪುಟ್ ಆನ್ ವೇಟ್. ಇನ್ನೊಂದೇನೆಂದರೆ ನನಗೆ ಅದು ಬೇರೆ ಇಲ್ಲ, ಥೈರಾಯ್ಡ್ ಪ್ರಾಬ್ಲಮ್ ಇದೆ. ಐ ಆಮ್ ಹೈಪೋಥೈರಾಯ್ಡ್. ಅದೇಂದರೆ ಬುಸ್ಬುಸ ಅಂತ ಮೈ ಬಂದುಬಿಡುತ್ತೆ ಸಡನ್ನಾಗಿ. ಆ್ಯಂಡ್ ದೆನ್ ವೆನ್ ದ ಟ್ಯಾಬ್ಲೆಟ್ಸ್ ಐ ಹ್ಯಾವ್ ಟು ಟೇಕ್ ಮೆಡಿಕೇಶನ್ ಎವ್ರಿ ಡೇ ಫಾರ್ ಮೈ ಥೈರಾಯ್ಡ್. ಸೊ ಅದು ತೊಗೊಂಡಿಲ್ಲ ಅಂದರೆ ತುಂಬ ಪ್ರಾಬ್ಲಮ್. ಸೊ ಹಾರ್ಮೋನಲ್ ಇಶ್ಯೂಸ್ ಇರುತ್ತೆ. ಇದು ಯಾವಾಗ ಥೈರಾಯ್ಡ್ ಅಂತ? ಥೈರಾಯ್ಡ್ ಯಾವಾಗ ಇದು ಗೊತ್ತಾಗುತ್ತೆ? ಇದು ಪ್ರೆಗ್ನೆನ್ಸಿ ಮುಂದೆ, ಜಸ್ಟ್ ಪ್ರೆಗ್ನೆನ್ಸಿ ಮುಂದೆ ಥೈರಾಯ್ಡ್ ಸ್ಟಾರ್ಟ್ ಆಯಿತು. ಥ್ರೂ ಔಟ್ ದ ಪ್ರೆಗ್ನೆನ್ಸಿ ಐ ಹ್ಯಾಡ್ ಥೈರಾಯ್ಡ್ ಇಶ್ಯೂಸ್. ಇವಾಗ ಕಂಟಿನ್ಯೂಸ್ ಆಗಿದೆ, ಅದು ಲೈಫ್ ಲಾಂಗ್ ಇಶ್ಯೂ ಅಂತೆ. ಆಟೋ ಇಮ್ಯೂನ್ ಡಿಸೀಸ್, ಐ ಹ್ಯಾವ್ ಅನ್ ಆಟೋ ಇಮ್ಯೂನ್ ಥೈರಾಯ್ಡ್ ಡಿಸೀಸ್. ಸೊ ಅದರಿಂದ ಏನಂದರೆ ದಪ್ಪ, ಯು ಪುಟ್ ಆನ್ ವೇಟ್. ಹೈಪೋಥೈರಾಯ್ಡ್, ಯು ಪುಟ್ ಆನ್ ವೇಟ್. ಸ್ವಲ್ಪ ಬರೀ ಅನ್ನ ಸ್ಮೆಲ್ ಮಾಡಿದ್ರೇ ದಪ್ಪ ಆಗಂಗೆ ಆ ಥರ ಯು ಪುಟ್ ಆನ್ ವೇಟ್.
ಸೊ ವೆನ್ ನಾನು ಫಸ್ಟ್ ಹೀರೋಯಿನ್ ಆಗಿದ್ದಾಗ ಏನೇನು ಚಾಲೆಂಜಸ್ ಅವಾಗ? ಹಾಂ, ಸೊ ವೆನ್ ಹೀರೋಯಿನ್ ಆಗಿದ್ದಾಗ ಐ ವಾಸ್ ವೆರಿ ಕಾನ್ಷಿಯಸ್. ಸೊ ನಾನು ಎಕ್ಸಸೈಸ್ ಮಾಡೋದು, ಜಿಮ್ಮಿಗೆ ಹೋಗೋದು, ಡಯಟ್ ಕಾನ್ಷಿಯಸ್ ತುಂಬ ಇದೆ. ಆದರೆ ಒಂದು ಮಲಯಾಳಂ ಸಿನಿಮೆಗೆ ದೇ ವಾಂಟೆಡ್ ಮೀ ಸ್ವಲ್ಪ ದಪ್ಪ ಬೇಕು ಅಂತ ಹೇಳಿದರು. ಸೊ ಅವಾಗೇನೆಂದರೆ ಚಿಕ್ಕ ವಯಸ್ಸಲ್ವಾ, ದಪ್ಪ ಆಗೋದು ಸಣ್ಣ ಆಗೋದು ಈಸಿ. ಅವಾಗ ನಾನು ಚೆನ್ನಾಗಿ ತಿಂದು ಒಂದು ಮೂವಿಗೆ ದಪ್ಪ ಆಗ್ತಾ ಇದ್ದೆ, ಇನ್ನೊಂದು ಮೂವಿಗೆ ಎಕ್ಸಸೈಸ್ ಮಾಡಿ ತಳಗಾಗ್ತಾ ಇದ್ದೆ. ಸೊ ಆ ವಯಸ್ಸಲ್ಲಿ ತುಂಬ ಈಸಿ ದಪ್ಪ ಆಗೋದು ಸಣ್ಣಗಾಗೋದು. ಇವಾಗ ಇಟ್ಸ್ ಇಂಪಾಸಿಬಲ್, ಇವಾಗ ಇಟ್ಸ್ ವೆರಿ ಡಿಫಿಕಲ್ಟ್. ಆದರೆ ನೀವು ಹೇಳ್ದಂಗೆ ಇಟ್ಸ್ ವೆರಿ ಸ್ಯಾಡ್ ದ್ಯಾಟ್ ಹುಡುಗಿಯರು ಲೇಡೀಸ್ನ ಸ್ವಲ್ಪ ಇದು ಹೇಳೋದು. ನನಗೆ ಇನ್ಸ್ಟಾಗ್ರಾಮಲ್ಲಿ ನಾನು ದಪ್ಪ ಆಗಿದ್ದೆ, ಓಮಿ ಹುಟ್ಟಿದ್ಲು, ನನಗೆ ಸ್ವಲ್ಪ ನಾರ್ಮಲಿ ವೆನ್ ಯು ಹ್ಯಾವ್ ಅ ಬೇಬಿ ಆ್ಯಂಡ್ ಆಲ್ ಸ್ವಲ್ಪ ವೇಟ್ ಆಗ್ತೀವಲ್ಲ, ಇನ್ಸ್ಟಾಗ್ರಾಮಲ್ಲಿ ಯಾರೋ ಒಂದು ಲೇಡೀಸೇ ಮೆಸೇಜ್ ಮಾಡಿದರು. ಅದೇ ಅಲ್ಲು ಅರ್ಜುನ್ ಮೀಟ್ ಮಾಡಿದ್ದ ಆ ಟೈಮಲ್ಲಿ? ಅದಕ್ಕನ್ನ ಮುಂಚೆ ಇದು ಮೆಸೇಜ್ ಹಾಕಿದ್ರು, ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿ ತಳ್ಳಗಿದ್ರಿ, ನೀವು ಇವಾಗ ದಪ್ಪ ಆಗಿ ಚೆನ್ನಾಗಿಲ್ಲ ಅಂತ. ನಾನು ಹೇಳಿದ್ದೆ ಇಟ್ಸ್ ಲೈಫ್, ನೋ ಯು ಪುಟ್ ಆನ್ ವೆಯ್ಟ್, ಯು ಲೂಸ್ ವೆಯ್ಟ್, ಇಟ್ಸ್ ಲೈಫ್. ನಾನು ಹೇಳಿದ್ದೆ ದಟ್ ಮೈಟ್ ಬಿ ಫಾರ್ ಯು, ಆದರೆ ನನಗೆ ದಿಸ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಫೇಸ್ ಆಫ್ ಮೈ ಲೈಫ್, ಯಾಕಂದರೆ ನನಗೆ ಮಗಳು ಹುಟ್ಟಿದಾಳೆ ಅಂತ. ವಾವ್, ವಂಡರ್ಫುಲ್. ಸೊ ಐ ಡೋಂಟ್ ಕೇರ್ ದಪ್ಪ ತಳ್ಳ, ಐ ಡೋಂಟ್ ಕೇರ್. ವಂಡರ್ಫುಲ್ ಆನ್ಸರ್. Because that is what I wanted, alva. And you grow up in life. Innondu, people make fun that you've become old, you're looking old. Obviously everybody has to grow old, alva. I'm not going to be 20 years after 20 years, right? 20 years old after 20 years. In 20 years time I'm going to be in my 60s or whatever it is going to be. ಅಲ್ಲ, that is the beauty of aging, ಅಲ್ಲ? Exactly. ನೀವು ಪ್ರತಿಯೊಂದು ಹಂತದಲ್ಲೂ ಚೆನ್ನಾಗಿ ಕಾಣಿಸ್ತಾ ಹೋಗ್ತೀರಾ. Exactly. That is the beauty of aging and that is life, alva. ಆ್ಯಂಡ್ ನಾವು ಕಮೆಂಟ್ ಮಾಡೋಕ್ಕೆ ಮುಂಚೆ ಒಂದು ಸಲ ಯೋಚಿಸ್ಬೇಕು ನಾವು, ಬಿಕಾಸ್ ದೀಸ್ ಥಿಂಗ್ಸ್ ಆರ್ ಇರ್ರಿವರ್ಸಿಬಲ್. ಏಜ್ ಅಂತೂ ಎಲ್ಲರಿಗೂ, ನಿಮಗೂ ಏಜ್ ಆಗುತ್ತೆ, ನನಗೂ ಏಜ್ ಆಗುತ್ತೆ. ಇಟ್ಸ್ ಸಮಥಿಂಗ್ ದಟ್ ವಿ ಕಾಂಟ್ ಚೇಂಜ್. ನಾವೇನು ಏನು ಮಾಡಿದ್ರೂ ಏಜ್ ಅಂತೂ ಹೋಗಲ್ಲ. ಸೊ ವೆನ್ ಯು ಕಮೆಂಟ್ ಯು ಹ್ಯಾವ್ ಟು ಬಿ ಅ ಲಿಟಲ್ ಸೆನ್ಸಿಟಿವ್ ಅಬೌಟ್ ವಾಟ್ ಪೀಪಲ್ ಆರ್ ಗೋಯಿಂಗ್. ಲೈಕ್ ಒಂದು ಆರ್ಟಿಕಲ್ ಓದಿದ್ದೆ, ತೆಲುಗು ಇಂಗ್ಲಿಷ್ ಆರ್ಟಿಕಲ್ ಅಬೌಟ್ ತೆಲುಗು ಆಕ್ಟರ್ ಶೋಭನ್ ಬಾಬು ಅಂತ, ಲೆಜೆಂಡ್. ಅವರು ಆಕ್ಚುಲಿ ಅವ್ರಿಗೆ ಯಾರೋ ಒಂದ್ಸರಿ ಹೇಳಿದ್ರಂತೆ, ಅವ್ರ ಫಿಲ್ಮ್ ಇಂದ ಎಲ್ಲ ರಿಟೈರ್ಡ್ ಆದ್ಮೇಲೆ ಒಂದ್ಸರಿ ಮಾರ್ಕೆಟ್ಗೆ ಏನೋ ಒಂದು ಶಾಪಿಂಗ್ ಹೋಗಿದ್ದಾಗ, ಸರ್ ನೀವು ಹೆಂಗಿದ್ದವ್ರು ಹೆಂಗಾಗೋಗ್ಬಿಟ್ರಿ ಸರ್ ಅಂತ. ಆ ಒಂದೇ ರೀಸನ್ಗೆ ಅವ್ರ ಮನೆಯಿಂದ ಹೊರಗೆ ಬರ್ತಿರ್ಲಿಲ್ಲ ಅಂತ. ಅಂದ್ರೆ ಒಂದು ಗಂಡಸರಲ್ಲೂ ಕೂಡ ಗಂಡಸರಿಗೆ ಯಾರನ್ನೂ ಬಿಡಲ್ಲಪ್ಪ. ಇಟ್ಸ್ ಲೈಕ್ ಆ್ಯಂಡ್ ಅವಾಗೆ ರಾಜೇಶ್ ದಿಸ್ ಸೋಷಿಯಲ್ ಮೀಡಿಯಾ ಅಷ್ಟು ಇದ್ದಿಲ್ಲ. ಇಟ್ ವಾಸ್ ಲೈಕ್ ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮ್ ವಾಸ್ ನಾಟ್. ನಾನು ಸಿನಿಮಾದಲ್ಲಿದ್ದಾಗ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಇದ್ದಿಲ್ಲ ಅವಾಗ. ಸೊ ಸ್ವಲ್ಪನ ನಮಗೆ ಪ್ರೈವಸಿ ಅನ್ನೋದಿತ್ತು. ಇವಾಗ ಏನಂದರೆ ಎವ್ರಿಥಿಂಗ್ ಈಸ್ ಆನ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಆನ್ ಫೇಸ್ಬುಕ್. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಆನ್ ವಾಟ್ ಯು ಆರ್ ಸೇಯಿಂಗ್. ಏನು ಹಾಕ್ತಾ ಇದ್ದೀವಿ, ಕಮೆಂಟ್ ಏನು ಮಾಡ್ತಾ ಇದ್ದೀವಿ, ಏನು ಯಾರಿಗೆ ಹರ್ಟ್ ಆಗುತ್ತೆ, ಹರ್ಟ್ ಆಗಲ್ವಾ, ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ನೀವು ಹೇಳ್ದಂಗೆ ಗಂಡಸರು ಹೆಂಗಸರು ಅಂತ ಇಲ್ಲ, ಕಮೆಂಟ್ ಮಾಡೋರು ಅವರಿಗೆ ಸ್ವಲ್ಪ ಜನಕ್ಕೆ ಸೆನ್ಸಿಟಿವಿಟಿ, ದೇ ಶುಡ್ ಬಿ ಸೆನ್ಸಿಟಿವ್ ಟು ನಾವು ಏನು ಹೇಳ್ತಾ ಇದ್ದೀವಿ, ಅವರಿಗೆ ಕಷ್ಟ ಆಗುತ್ತಲ್ಲ ಅಂತ ಅದಿಲ್ಲ. ಆ್ಯಂಡ್ ಮಲಯಾಳಮಲ್ಲಿ ಆಲ್ಮೋಸ್ಟ್ ಒಂದು 6 ಸಿನಿಮಾ ಮಾಡ್ತೀರ ಅನ್ಸುತ್ತಲ್ಲ? No, more. I think I did around 10 films. 10 films. ಅದರಲ್ಲಿ ಒಂದು 6-7 ಸಿನಿಮಾ ಸೂಪರ್ ಹಿಟ್ ಮೂವಿ. Yeah, first movie was a super hit. Yeah, Joker. ನನಗೆ ಸಿಕ್ಕಿದ್ದೆ, I was very lucky. ನಿಮಗೆ ಸ್ಟೇಟ್ ಅವಾರ್ಡ್ ಕೂಡ ಬಂತು. Yes, Kerala State Critic Award ಬಂತು for Joker. ನಾನು ಅಂದರೆ ಈ ಪಾಡ್ಕಾಸ್ಟ್ ಶುರು ಮಾಡೋ ಮುಂಚೆ ನನ್ನ ಕೆಲವು ಫ್ರೆಂಡ್ಸ್ಗೆಲ್ಲ, ನಮ್ದೊಂದು ಗ್ರೂಪ್ ಇದೆ, ಹಾಕಿದ ತಕ್ಷಣ ಅದರಲ್ಲಿ ಕೆಲವು ಮಲಯಾಳಿ ಫ್ರೆಂಡ್ಸ್, ಶೀ ಈಸ್ ಗೋಲ್ಡ್ ಮಗ, ಶೀ ಈಸ್ ಗೋಲ್ಡ್ ಮಗ. ಥ್ಯಾಂಕ್ ಯು ಸೋ ಮಚ್. ಸೊ ಮಲಯಾಳಂ ಇಂಡಸ್ಟ್ರಿಲಿ ನೀವು ಮಮ್ಮೂಟಿಯವ್ರ ಜೊತೆಗೆಲ್ಲ ಆ್ಯಕ್ಟ್ ಮಾಡಿದ್ದೀರಾ? ಆ್ಯಂಡ್ ತುಂಬ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಮಾಡಿದ್ದೆ ರಾಜೇಶ್. ಐ ರಿಯಲಿ ಲವ್ ದ ಕ್ಯಾರೆಕ್ಟರ್ಸ್ ದಟ್ ಐವ್ ಡನ್. ಶಾಸ್ತ್ರಿ ಕೂಡ ಎಷ್ಟು ಡಿಫ್ರೆಂಟ್ ಅಲ್ವಾ ಕ್ಯಾರೆಕ್ಟರ್. ಇಟ್ ವಾಸ್ ಅ ರೌಡಿ ಕೈಂಡ್ ಆಫ್ ಕ್ಯಾರೆಕ್ಟರ್. ತುಂಬ ಇಷ್ಟ ನನಗೆ ಆ ಕ್ಯಾರೆಕ್ಟರ್ಸ್ ಪ್ಲೇ ಮಾಡೋದು. So similar in Malayalam, I played very different kind of characters. One in Joker, this character is born to in a circus. So mother North Indian, father Malayali. So that's why they thought my face looks like a mix, North Indian South Indian mix. So that's why I got the role. Our director Lohita sir is a national award winning director and script writer. So ಅವರು ನನಗೆ ನೋಡಿದ ತಕ್ಷಣ ಫಸ್ಟ್ he said, oh my god, this girl is perfect for this role ಅಂತ ಕೊಟ್ಟರು. ಅವಾಗೆ ರೋಲ್ ಅಕ್ಸೆಪ್ಟ್ ಮಾಡಿದಾಗ I didn't know the depth of the character. ನಾವು ತೆಲುಗು ಸಿನಿಮಾ, ಯು ನೋ ಹೌ ಇಟ್ ಇಸ್, ಇಟ್ ಮೋರ್ ಗ್ಲಾಮರಸ್. 2 ಸಾಂಗು, ಒಂದು ಫೈಟ್, ಸ್ವಲ್ಪ ಗ್ಲಾಮರು ಅಷ್ಟೇ. ಸೊ ನಾನು ಹಾಗೆ ಅಂದ್ಕೊಂಡಿದ್ದೆ. ಆದರೆ ದ ಹೋಲ್ ಸ್ಟೋರಿ ಆ್ಯಂಡ್ ವಾಸ್ ವೂವನ್ ಅರೌಂಡ್ ಮೈ ಕ್ಯಾರೆಕ್ಟರ್. ಒನ್ ಆಫ್ ಮೈ ಕ್ಯಾರೆಕ್ಟರ್ಸ್ ವಾಸ್ ದ ಮೇನ್ ಕ್ಯಾರೆಕ್ಟರ್. ಆ್ಯಂಡ್ ಆ ಡೈರೆಕ್ಟರ್ ಹೇಗಂದರೆ, ಅವರು ಕ್ರಾನಲಾಜಿಕಲ್ ಶೂಟ್ ಮಾಡ್ತಾರೆ, ಸ್ಟಾರ್ಟಿಂಗ್ ಇಂಟ್ರೊಡಕ್ಷನಿಂದ ಎಂಡಿಂಗ್ವರೆಗೆ.
ಸೊ ಲೊಕೇಶನಲ್ಲಿ ನಿನಗೆ ಶೂಟಿಂಗ್ ಇದ್ರೂ ಇಲ್ಲಂದ್ರೂ ನೀನು ಇರಬೇಕು ಲೊಕೇಶನಲ್ಲಿ. ಅಲ್ಲಿ ಯಾವಾಗ ನೀನು ಸಡನ್ನಾಗಿ ಮಾನ್ಯ ವಿ ನೀಡ್ ಯು ಅಂತ ಹೇಳ್ತಾರೆ ಗೊತ್ತಾಗಲ್ಲ. ಬಟ್ ಇಟ್ ವಾಸ್ ಸೋ ಮಚ್ ಫನ್ ಶೂಟಿಂಗ್ ಲೈಕ್ ದ್ಯಾಟ್. ಎಲ್ಲ ಫುಲ್ಲು ಸೆಟ್ ನನಗೆ ಫ್ಯಾಮಿಲಿ ಥರ ಆಗೋಯ್ತು. ಐ ವಾಸ್ ಲೈಕ್ ಫ್ರೆಂಡ್ಸ್ ವಿತ್ ಎವ್ರಿಬಡಿ. ತುಂಬ ಒಂದು ಆ ಯೂನಿಟ್ ವಾಸ್ ಬ್ಯೂಟಿಫುಲ್. ಒಟ್ಟಪಾಲಂನಲ್ಲಿ ಶೂಟ್ ಮಾಡಿದ್ವಿ. ಎಲ್ಲರೂ ಕೂತ್ಕೊಂಡು ತಿನ್ನೋದು, ಎಲ್ಲರೂ ಕೂತ್ಕೊಂಡು ಒಂದು ಭೇದ ಭಾವ ಇದ್ದಿಲ್ಲ. ಎವ್ರಿಬಡಿ ಫ್ರಮ್ ದ ಕ್ಯಾಮ್ರಾಮ್ಯಾನ್, ಅಸೋಸಿಯೇಟ್ ಡೈರೆಕ್ಟರ್, ಎವ್ರಿಬಡಿ ನಾವೆಲ್ಲ ಒಂದೇ ಥರ ಊಟ ಮಾಡೋದು, ಒಂದೇ ಥರ ತಿನ್ನೋದು. ಸೊ ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಕನ್ನಡ ಸಿನಿಮಾಲ್ಲೂ ಅಷ್ಟೇ ಮಾಡಿದಂಥ 5-6 ಸಿನಿಮಾ ಕೂಡ ಒಳ್ಳೊಳ್ಳೆ ಸಿನಿಮಾಗಳೇ ಮಾಡಿದ್ರಿ, ಎಲ್ಲ ದೊಡ್ಡ ಸ್ಟಾರ್ಸ್ ಜೊತೆ ಮಾಡಿದ್ರಿ. ಆ್ಯಂಡ್ ನಾನು ಪರ್ಸ್ನಲಿ ನೋಟಿಸ್ ಮಾಡಿದ್ದು, ನೀವೀಗ ತಮಿಳ್, ತೆಲುಗು, ಮಲಯಾಳಂ ಎಲ್ಲ ಮಾಡಿದ್ರು, ಕರ್ನಾಟಕ ಕನ್ನಡ ಜೊತೆ ಒಂದು ಸ್ವಲ್ಪ ನಿಮಗೆ ಲವ್ ಜಾಸ್ತಿ. ಲವ್, ಎಸ್, ತುಂಬಾನೇ ಜಾಸ್ತಿ. ಎಸ್ ತುಂಬಾನೇ ನನಗೆ ತುಂಬಾನೇ ಕನ್ನಡದವರು, ಕನ್ನಡ ಲ್ಯಾಂಗ್ವೇಜು, ಕರ್ನಾಟಕ ನನಗೆ ತುಂಬಾನೇ. ಮೇ ಬಿ ನಾನು ಒಂದು ಪ್ರೀವಿಯಸ್ ಜನ್ಮದಲ್ಲಿ ಐ ವುಡ್ ಹವ್ ಬೀನ್ ಬಾರ್ನ್ ಹಿಯರ್ ಆ್ಯಂಡ್ ಐ ಹೋಪ್ ಐ ಆಮ್ ಬಾರ್ನ್ ಹಿಯರ್ ಅಗೇನ್ ಒನ್ ಇನ್ ಮೈ ನೆಕ್ಸ್ಟ್ ಲೈಫ್. ತುಂಬಾನೇ ಇಷ್ಟ ನನಗೆ. ಓಕೆ, ಈಗ ತೆಲುಗು, ತಮಿಳ್, ಮಲಯಾಳಂ, ಕನ್ನಡ ದೊಡ್ಡ ಆ್ಯಕ್ಟರ್ಗಳ ಜೊತೆ ಆ್ಯಕ್ಟ್ ಮಾಡಿದಂಥ ಹೀರೋಯಿನ್, ಕೆರವನ್, ಛತ್ರಿ, ಮೇಕಪ್, ಒಳ್ಳೆ ದುಡ್ಡು, ಕಾಸ್ಟ್ಯೂಮ್ಸ್ ಎಲ್ಲ ಓಕೆ, ಒಂದು ಫೇಸು. ಸೀದಾ US ಹೋಗ್ತೀರಾ. ನಿಮ್ಮ ಹಸ್ಬೆಂಡ್ ಆದರ್ಶ್ ಅಲ್ವಾ? ವಿಕಾಸ್. ಓಕೆ, ಹೇಗೆ ವಿಕಾಸ್ ಅವ್ರ ಪರಿಚಯ? ವಿಕಾಸ್ ಅವರು ತುಂಬ ಆಮೇಲೆ ಬಂದರು ನನ್ನ ಲೈಫಲ್ಲಿ. ನಾನು ಫಸ್ಟ್ US ಹೋಗಿದ್ದು ಓದಕ್ಕೆ. ಸೊ ಅದು ಪೋಟಾಪುಟಿ ತೊಗೊಂಡು. ಹೌದು, ಇದೇನಕ್ಕೆ ಇದು ಈಗ ಹೀರೋಯಿನ್ ಆಗಿ ಸಿನಿಮಾಗಳು ಮಾಡ್ತಿದ್ದ ಟೈಮಲ್ಲಿ ಅಲ್ಲಿ ಓದಕ್ಕೆ ಅಂತ ಈ ಟ್ರಾನ್ಸ್ಫಾರ್ಮೇಷನ್, ಈ ಶಿಫ್ಟ್ ಅಲ್ವಾ? ಸೊ ನನಗೇನಂದರೆ ರಾಜೇಶ್, ಲೈಕ್ ಆಸ್ ಐ ಮೆನ್ಷನ್ ಬಿಫೋರ್, ಅಪ್ಪ ಇಲ್ಲಲ್ವಾ, ನನಗೆ ಮಮ್ಮಿ ನನ್ನ ರೆಸ್ಪಾನ್ಸಿಬಿಲಿಟಿ ಗೊತ್ತಿತ್ತು. ಸಿನಿಮಾ ಇಂಡಸ್ಟ್ರಿ ಹೇಗಂದರೆ ಒಂದು ಹೀರೋಯಿನ್ ಶೆಲ್ಫ್ ಲೈಫ್ ತುಂಬ ಕಮ್ಮಿ. ಮದುವೆ ಆಗಿದ್ಮೇಲೆ ಅಷ್ಟು ಸಿನಿಮಾಗಳು ಬರಲ್ಲ. ಆವಾಗಿನ್ನೂ ಈ OTP ಪ್ಲ್ಯಾಟ್ಫಾರ್ಮ್ ಆ್ಯಂಡ್ ಸೀರಿಯಲ್ಸ್ ಅಷ್ಟು ಇಟ್ ನಾಟ್ ಟೇಕನ್ ಆಫ್, ಅಷ್ಟು ಫೇಮಸ್ ಆಗಿರಲಿಲ್ಲ. ಸೊ ನನಗೇನು ಭಯ ಅಂದರೆ ಸಿನಿಮಾ ಇಲ್ಲ ಅಂದರೆ ಏನು ಮಾಡೋದು, ಅಮ್ಮನ ಹೇಗೆ ನೋಡ್ಕೊಳ್ಳೋದು, ಅಮ್ಮಗೂ ವಯಸ್ಸಾಗ್ತಾ ಇದೆ. ಐ ಆಮ್ ಲೈಕ್ ದ ಬ್ರೆಡ್ ವಿನ್ನರ್ ಆಫ್ ದ ಹೌಸ್ ಅಲ್ವಾ, ನಾನೇ ಗಂಡಸ್ತರ ಎಲ್ಲ ನೋಡ್ಕೊಂಡಿದ್ದು ಮನೆಯಲ್ಲಿ. ಸೊ ದೆನ್ ಐ ಡಿಸೈಡೆಡ್ ಮೇ ಬಿ ಇಫ್ ಐ ಸ್ಟಡಿ ಆ್ಯಂಡ್ ಗೆಟ್ ಇನ್ ಟು ಅ ಕರಿಯರ್ ಏನನ್ನ ತೊಗೊಂಡ್ರೆ ಕಾರ್ಪೊರೇಟ್ ಇಂಡಸ್ಟ್ರಿನಲ್ಲಿ, ಆಗ ನನಗೆ ವಯಸ್ಸಾದ್ರೂ ನಾನು ದುಡಿಬೋದು ಅಂತ ಅದೇ ಇತ್ತು ಮನಸ್ಸಲ್ಲಿ. ಇನ್ನೊಂದೇನು ಟ್ರಿಗರ್ ಅಂದರೆ, ನಾನು ಶೂಟಿಂಗಲ್ಲಿ ಒಂದು ಪ್ರೊಡ್ಯೂಸರ್ ಮಗ ಇದ್ದ, ತೆಲುಗು ಸಿನಿಮಾ ಶೂಟಿಂಗಲ್ಲಿ. ಅವ್ರ ಹೆಸರು ಹೇಳಲ್ಲ, ಆದರೆ ಅವ್ರು ನನಗೆ ಒಂದು ಮಾತಿನಲ್ಲಿ ಅವ್ರು ನನಗೆ ಹೇಳಿದರು, ಹೀರೋಯಿನ್ಸ್ಗೆ ಏನಿದೆ, ಸುಮ್ಮನೆ ಒಳ್ಳೆ ಬಟ್ಟೆ ಹಾಕ್ಕೊಂಡು ಡ್ಯಾನ್ಸ್ ಮಾಡೋದು ಅಷ್ಟೇ ಅಲ್ಲ, ನಿಮಗೇನು ಯು ಡೋಂಟ್ ನೀಡ್ ಟು ಯೂಸ್ ಯುವರ್ ಬ್ರೈನ್ಸ್ ಅಂತ. ನನಗೆ ಅದು ಮೈಂಡಲ್ಲಿನ ಇಟ್ ವಾಸ್ ಲೈಕ್ ಈವನ್ ಆ್ಯಕ್ಟಿಂಗ್ ಇಸ್ ನಾಟ್ ಅ ಜೋಕ್. ನಿಮಗೆ ಗೊತ್ತು ಶೂಟಿಂಗ್ ಹೇಗಿರುತ್ತೆ ಅಂತ, ಲೇಬರ್ ವರ್ಕ್ ಥರ ಇರುತ್ತೆ, ಒಂದೇ ಸ್ಟೆಪ್ 40 ಸಲ ಮಾಡಬೇಕು, ಅದು ಕರೆಕ್ಟಾಗಿ ಬಂದಿಲ್ಲ ಅಂದರೆ. ಸೊ ಐ ಫೆಲ್ಟ್ ವೆರಿ ಅಫೆಂಡೆಡ್. ಅವ್ರು ಹಂಗೆ ಹೇಳಿದಾಗ, ಹೌ ಕ್ಯಾನ್ ಯು ಸೇ ಲೈಕ್ ಹೀರೋಯಿನ್ಸ್ ಡೋಂಟ್ ಹ್ಯಾವ್ ಬ್ರೈನ್ಸ್, ದೇ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಡೂ, ಸುಮ್ಮನೆ ಒಳ್ಳೆ ಬಟ್ಟೆ ಹಾಕೊಂಡು ಓಡಾಡ್ತಾರೆ ಅಷ್ಟೇ ಅಂತ ಹೇಳಿ. ದಟ್ಸ್ ನಾಟ್ ಟ್ರೂ. ಸೊ ಅದು ಒಂದು ಟ್ರಿಗರ್ ಇತ್ತು ಮನಸ್ಸಲ್ಲಿ, ಹೌ ಡೇರ್ ಹಿ ಸೇ ದ್ಯಾಟ್ ಅಂತ. ಮತ್ತು ಅವನು ಅಲ್ಲಿ US ಕಾಲೇಜಿಗೆ ಅಪ್ಲೈ ಮಾಡಿದ್ದಂತ ಅವ್ನಿಗೆ ಸಿಕ್ಕಿಲ್ಲ. ಸೊ ನನಗೆ ಅದೇ ಕಾಲೇಜಿಗೆ ನಾನು ಅಪ್ಲೈ ಮಾಡಿದ್ದು. ಸೊ ಕೊಲಂಬಿಯಾ ಯೂನಿವರ್ಸಿಟಿ, ಸೇಡಿಗೆ ಇಟ್ಸ್ ಅನ್ ಐವಿ ಲೀಗ್. ನಾನು ಅವತ್ತು ಕನಸಿನಲ್ಲಿ ಕೂಡ ಅಂದ್ಕೊಂಡಿಲ್ಲ ದಟ್ ಐಲ್ ಗೋ ಟು ಅನ್ ಐವಿ ಲೀಗ್ ಸ್ಕೂಲ್ ಅಂತ. ಸೊ ಹಾಗಾಗಿ ಐ ವೆಂಟ್ ಟು US ಟು ಸ್ಟಡಿ. ನಾನು ಹೈಸ್ಕೂಲ್ ಫಿನಿಷ್ ಮಾಡಿರಲಿಲ್ಲ ಬಿಕಾಸ್ ಐ ವಾಸ್ ಇನ್ ಮೂವೀಸ್. ಆಮೇಲೆ ತುಂಬ ಮೂವೀಸ್ ಸ್ಟಾರ್ಟ್ ಆಯಿತು. ಆಫ್ಟರ್ ಸೀತಾರಾಮರಾಜು, ಇಂಗ್ಲೀಷ್ ಪೆಲ್ಲಮ್, ಈಸ್ಟ್ ಗೋದಾವರಿ ಮೂಡು, ಜೋಕರ್, ಮತ್ತು ಇಲ್ಲಿ ಮತ್ತು ಕನ್ನಡದಲ್ಲಿ ವರ್ಷ, ಎವ್ರಿಥಿಂಗ್ ಸ್ಟಾರ್ಟೆಡ್ ಕಮಿಂಗ್ ಇನ್ ಟು ಮೈ ಲ್ಯಾಬ್. ಸೊ ಐ ಕುಡಂಟ್ ಫಿನಿಶ್ ಸ್ಕೂಲ್. ಸೊ ಹಾಗಾಗಿ ಸ್ಕೂಲಲ್ಲಿ ಬ್ರೇಕ್ ಆಯ್ತಲ್ವಾ, ಬ್ರೇಕ್ ಆಗಿದ್ದ 7 years ನಂತರ ಐ ಸ್ಟಾರ್ಟೆಡ್ ಸ್ಟಡಿಂಗ್ ಫಾರ್ ದ GED ಎಕ್ಸಾಮ್. GED ಏನಂದರೆ ಇಟ್ಸ್ ಲೈಕ್ ಅ ಹೈಸ್ಕೂಲ್ ಈಕ್ವಿವೆಲೆಂಟ್ ಎಕ್ಸಾಮ್ ಇನ್ ದ US. ಸೊ ಅದನ್ನು ಬರೆದೆ, ಒಳ್ಳೆ ಮಾರ್ಕ್ಸ್ ಬಂತು. ಆಮೇಲೆ SAT ಅಂತ ಕಾಲೇಜ್ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಸೊ ಐ ಟುಕ್ ದ SAT. ದಟ್ ವಾಸ್ ದ ಮೋಸ್ಟ್ ಹಾರಿಬಲ್ ಎಕ್ಸಾಮ್ ಆಫ್ ಮೈ ಲೈಫ್. 4 hours ಮ್ಯಾಥ್, ರೀಡಿಂಗ್ ಆ್ಯಂಡ್ ರೈಟಿಂಗ್ ಬರಬೇಕು, ಇಂಗ್ಲೀಷ್ ರೀಡಿಂಗ್ ಆ್ಯಂಡ್ ರೈಟಿಂಗ್. ಹೆಂಗಂದರೆ ಯೋಚನೆ ಮಾಡೋಕ್ಕೂ ಟೈಮ್ ಇರಲಿಲ್ಲ. ಯು ಹ್ಯಾವ್ ಟು ಲೈಕ್ ದ ಟೈಮ್ ಪ್ರೆಷರ್ ಇಸ್ ದ್ಯಾಟ್ ಇಂಟೆನ್ಸ್. ಹೇಗೋ ಒಂದು ಮಾಡಿ ಪಾಸ್ ಮಾಡಿದೆ ಅದನ್ನು. ದೆನ್ ಐ ಅಪ್ಲೈ ಟು ಪ್ರಿನ್ಸ್ಟನ್, NYU ಆ್ಯಂಡ್ ಕೊಲಂಬಿಯಾ ಯೂನಿವರ್ಸಿಟಿ. ನನಗೆ ಕೊಲಂಬಿಯಾ ಯೂನಿವರ್ಸಿಟಿ ಕ್ಯಾಂಪಸ್ ಕಾಲಿಟ್ಟಿದ ತಕ್ಷಣ ಅಳು ಬಂದುಬಿಡ್ತು ರಾಜೇಶ್. ಇಟ್ ವಾಸ್ ಲೈಕ್ ಏನಂದರೆ ಅದು ಒಂದು ದೇವಸ್ಥಾನ ಥರ. ಇಟ್ ವಾಸ್ ಲೈಕ್ ಅ ಬ್ಯೂಟಿಫುಲ್ ಕ್ಯಾಂಪಸ್ ಆ್ಯಂಡ್ ಟೆಂಪಲ್. ಎಷ್ಟು ದೊಡ್ಡವರೆಲ್ಲ ಓದಿದ್ದಾರೆ ಅಲ್ವಾ ಅಲ್ಲಿ. ಒಬಾಮಾ ಆಲ್ಸೋ ವಾಸ್ ಅ ಪಾರ್ಟ್ ಆಫ್ ದ ಲಾ ಕಾಲೇಜ್, ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಸೋ ಮೆನಿ ಪ್ರೆಸಿಡೆಂಟ್ಸ್ ಹ್ಯಾವ್ ಸ್ಟಡಿಡ್ ದೇರ್ ಆ್ಯಂಡ್ ಆಲ್ ದಟ್ ಸ್ಟಫ್. ಸೊ ನನಗೆ ಅಲ್ಲಿ ಕ್ಯಾಂಪಸ್ ಇಷ್ಟ ಆಯಿತು. ಅದು ಸಿಟಿನಲ್ಲಿದೆ. ಐ ಆಮ್ ಅ ವೆರಿ ಸಿಟಿ ಗರ್ಲ್. ನನಗೆ ಮನುಷ್ಯರು ಇರಬೇಕು. ನಾನು ದೂರ ಎಲ್ಲ ಸಬಬ್ನಲ್ಲಿ ಇರೋಕ್ಕಾಗಲ್ಲ. ನನಗೆ ಮನುಷ್ಯರು ಬೇಕು, ತಿರುಗ್ತಾ ಇರಬೇಕು ಮನುಷ್ಯರೆಲ್ಲ. ಸೊ ಐ ಪಿಕ್ಡ್ ಕೊಲಂಬಿಯಾ ಯೂನಿವರ್ಸಿಟಿ. ಹಾಗಾಗಿ ಐ ಡಿಡ್ ಮೈ ಅಂಡರ್ ಗ್ರ್ಯಾಡ್
ಇನ್ ಮ್ಯಾಥ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ 4 ವರ್ಷ. ದೆನ್ ಐ ಗಾಟ್ ಅ ಜಾಬ್. ಸೊ ಅವಾಗೆ ಮುರಳಿ ಬಂದಿದ್ರು ನಾನು ಓದುವಾಗ. ಹೌದು, ಶ್ರೀ ಮುರಳಿ ಕೇಮ್ ಅಕ್ಕ ಪ್ರೋಗ್ರಾಮ್ ಇತ್ತು US ಅಲ್ಲಿ. ಸೊ ವಿಜಯ ರಾಘವೇಂದ್ರ, ಶ್ರೀ ಮುರಳಿ, ಸ್ಪಂದನ, ಶೌರ್ಯನ್ ಕರ್ಕೊಂಡು ಬಂದಿದ್ರು. ಅವಾಗ ಓದ್ತಾ ಇದ್ದೆ ನಾನಲ್ಲಿ. ದೆನ್ ಬಂದು ನಮ್ಮ ಮನೇಲಿದ್ರು ಒಂದಿನ. ಆಮೇಲೆ ಶ್ರೀ ಮುರಳಿನ ಕರ್ಕೊಂಡು ಹೋದೆ ಟ್ರೈನಲ್ಲಿ. ಅವ್ರು ನಕ್ಕಿದ್ರೆ, ಏನೇ ನೀನು ಅಲ್ಲೆಲ್ಲ ಅಷ್ಟು ಒಳ್ಳೆ ಜೀವನ ಬಿಟ್ಬಿಟ್ಟು ಏನೇ ಇದು ಟ್ರೈನಲ್ಲಿ ಓಡಾಡ್ತಿದ್ಯಾ ಅಂತ ಈ ವಾಸ್ ಮೇಕಿಂಗ್ ಫನ್ ಆಫ್ ಮೀ. ಸೊ ನಾನು ಹೇಳಿದೆ, ಇಲ್ಲಪ್ಪ, ಐ ಆಮ್ ಸ್ಟಾರ್ಟಿಂಗ್ ಫ್ರಮ್ ಸ್ಕ್ರ್ಯಾಚ್. ಸೊ ಇಟ್ ವಾಸ್ ನೀವು ಹೇಳ್ದಾಗೆ ಸ್ಟಾರ್ಟ್ ಮಾಡಿದಾಗ ಈ ಕ್ವೆಶನ್, ಇಟ್ ವಾಸ್ ಅ ಬಿಗ್ ಡಿಫ್ರೆನ್ಸ್ ರಾಜೇಶ್. ಇಲ್ಲಿ ಕೊಡ ಇಟ್ಕೊಳ್ಳೋಕೆ ಒಬ್ಬರು, ಇಲ್ಲಿ ಅಸಿಸ್ಟೆಂಟ್ ಒಬ್ಬರು, ಎಳ್ನೀರು ಅಂದರೆ ಎಳ್ನೀರು ತೊಗೊಂಡು ಬರೋದು, ಕೋಕೋನಟ್ ವಾಟರ್ ತೊಗೊಂಬರೋಕೆ ಒಬ್ಬರು, ಜ್ಯೂಸ್ ಹಾಗಿಲ್ಲ. ಇಟ್ ವಾಸ್ ಐ ಸ್ಟಾರ್ಟೆಡ್ ಫ್ರಮ್ ಸ್ಕ್ರ್ಯಾಚ್. ಅವ್ರು ನನಗೆ ಸ್ಕ್ರ್ಯಾಚ್ ಅಂದರೆ ಬೇಸಿಕಲಿ ನನಗಿರೋ ದುಡ್ಡು, ಸಿನಿಮಾದಲ್ಲಿ ಮಾಡಿದ ದುಡ್ಡು ಅದೆಲ್ಲ ನಮ್ಮ ಅಮ್ಮಂಗೆ ಬಿಟ್ಟು, ಮಮ್ಮಿ ನೀನಿರು ಇಲ್ಲಿ, ಮಮ್ಮಿ ವಾಸ್ ಇನ್ ಹೈದ್ರಾಬಾದ್, you'll take care of your life and I'm going to start again from there. So zero, I had no money, I had nothing. I went to US with nothing basically, and I started studying. Then I internship madide. With the internships I was making money, so I was using that money to pay my rent, to pay my fees. So I scratch andre basically matte from zero I started. And ಅಲ್ಲಿ ಕನ್ನಡದವರು, ಮಲಯಾಳಂ, ನಮ್ಮವರು, ನಮ್ಮ ಭಾರತೀಯರು ಯಾರನ್ನು ನೋಡಿದ್ರೆ ನಿಮ್ಮನ್ನು ಕಂಡುಹಿಡಿಯೋದು ಅಥವಾ ಹೆಂಗಾಗ್ತಿತ್ತು ಅದು? ಕನ್ನಡದವ್ರು ಬಂದು ನೀವು ಶಾಸ್ತ್ರಿಯಲ್ಲಿ ಮಾಡಿದ್ರಲ್ಲ, ಅಥವಾ ಮಲಯಾಳಂ ಜೋಕರಲ್ಲಿ ಮಾಡಿದ್ರಲ್ಲ. ಸೊ ಅಲ್ಲಿ ನಾರ್ಮಲ್ ಆಗಿ ಸಿಟಿನಲ್ಲಿ ಯಾರು ಅಷ್ಟು ಕಂಡುಹಿಡಿಯಲ್ಲ. ಸೊ ನಾನು ಹೆಂಗಂದ್ರೆ ಹಂಗೆ ತಿರ್ತಾ ಇದ್ದೆ. ಬಟ್ ನ್ಯೂ ಜರ್ಸಿನಲ್ಲಿ ನಾನು ಒಂದ್ಸಲ ಐ ಗಾಟ್ ಟು ಬೈ ಗ್ರೋಸರೀಸ್, ಇಂಡಿಯನ್ ಗ್ರೋಸರಿ ಸ್ಟೋರ್ಗೆ ಹೋಗಿದ್ದೆ. ಆ ಗ್ರೋಸರಿ ಸ್ಟೋರಿಗೆ ಹೋಗಿದ್ದಾಗ ಒಂದು ಕನ್ನಡ ಹಸ್ಬೆಂಡ್ ಆ್ಯಂಡ್ ವೈಫ್ ಅಲ್ಲಿ ಮಾತಾಡ್ತಾಯಿದ್ರು. ಸೊ ಹಸ್ಬೆಂಡ್ ಹೇಳ್ತಾಯಿದ್ರು, ಹುಡುಗಿ ನೋಡು, ಶಾಸ್ತ್ರಿಯಲ್ಲಿ ಮಾಡಿದ ಹುಡುಗಿ ಅಲ್ವಾ, ಹಾಗೆ ಹೀಗೆ ಅಂತ. ನಾನು ತಿರುಗಿ ನೋಡಿದ್ದೆ. ನೋಡಿದಾಗ ಅವರು ಕ್ವೈಟ್ ಆಗಿಬಿಟ್ರು. ಆಮೇಲೆ ಅವರು ಲೇಡೀಸ್ ಬಂದು ಕೇಳಿದ್ರು, ಕೆನ್ ಐ ಟೇಕ್ ನಮ್ಮ ಹಸ್ಬೆಂಡ್ ಇದ್ರು ಜೊತೆಯಲ್ಲಿ, ಅವ್ರನ್ನ ಹೋಗಿ ಕೇಳಿದ್ರು, ಕೆನ್ ಐ ಟೇಕ್ ಅ ಪಿಕ್ಚರ್ ವಿತ್ ಯೋರ್ ವೈಫ್ ಅಂತ. ನಾನು ಹೇಳಿದೆ, ಯು ಡೋಂಟ್ ಹ್ಯಾವ್ ಟು ಆಸ್ಕ್ ಹಿಮ್, ಕಮ್ ಹೀಲ್ ಓನ್ಲಿ ಟೇಕ್ ಅ ಪಿಕ್ಚರ್ ಆಫ್ ಯು, ಕಮ್ ವಿಲ್ ಟೇಕ್ ಅ ಪಿಕ್ಚರ್ ಅಂತ ಹೇಳಿದೆ. ಸೊ ಇಟ್ ಫೀಲ್ಸ್ ನೈಸ್ ಇಲ್ಲಿ, ಯಾಕಂದರೆ ಯಾರಲ್ಲಿ ಬೇಗ ಕಂಡುಹಿಡಿಯಲ್ಲ, ಯು ಡೋಂಟ್ ಮೀಟ್ ಪೀಪಲ್ ಆಫ್ಟನ್. ಸೊ ಅಲ್ಲಿ ಅದ್ರ ಜೊತೆಗೆ ಈಗ ಸ್ಟ್ರಗಲ್ಸ್ ಹೇಳ್ತಿದ್ರೆ, ಸೊ ಸ್ಟ್ರಗಲ್ ವಾಸ್ ರಿಯಲ್ ರಾಜೇಶ್, ರಿಯಲಿ. ಏನಂದರೆ ಫಸ್ಟ್ ಆಫ್ ಆಲ್ ಕಲ್ಚರ್ ಡಿಫ್ರೆನ್ಸ್, ಫುಲ್ ಕಲ್ಚರ್ ಡಿಫ್ರೆನ್ಸ್ ಅಲ್ಲಿ. ಇಲ್ಲಿ ನಮಗೆ ಕೆಲಸದವ್ರು ಇರ್ತಾರೆ ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ, ಮೇಡ್ ಆ್ಯಂಡ್ ಕುಕ್ ಆ್ಯಂಡ್ ಶಾಫರ್, ಇಲ್ಲೆಲ್ಲರೂ ಇರ್ತಾರೆ ಹೆಲ್ಪ್ ಮಾಡೋಕ್ಕೆ. ಅಲ್ಲಿ ಯಾರು ಇರಲ್ಲ. ಸೊ ಈವನ್ ಇಫ್ ಯು ಹ್ಯಾವ್ ಅ ಮೇಡ್ ಟು ಕಮ್ ಹೆಲ್ಪ್ ಕ್ಲೀನ್, ಅವ್ರು ವಾರಕ್ಕೊಂದ್ಸಲ 2 ವಾರಕ್ಕೊಂದ್ಸಲನೇ ಬರುತ್ತೆ, ದಿನ ಬರಲ್ಲ. ಯು ಕಾಂಟ್ ಅಫೋರ್ಡ್, ಅಂದರೆ ಯು ಹ್ಯಾವ್ ಟು ಹ್ಯಾವ್ ಅ ಲಾಟ್ ಆಫ್ ಮನಿ. ಕ್ಲೀನಿಂಗ್ ಲೇಡಿಗೆ ಆ ವಾರಕ್ಕೊಂದ್ಸಲ ಬರೋಕ್ಕೆ ವಿ ಹ್ಯಾಡ್ ಟು ಪೇ $400 ಜಸ್ಟ್ ಟು ಕ್ಲೀನ್ ದ ಹೌಸ್, ಡೀಪ್ ಕ್ಲೀನ್ ಮಾಡೋಕ್ಕೆ. 32,000 ಜಸ್ಟ್ ಟು ಕ್ಲೀನ್ ದ ಹೌಸ್ ವಾರಕ್ಕೊಂದ್ಸಲ. ಸೊ ದೇ ಡೋಂಟ್ ಕಮ್ ಎವ್ರಿ ಡೇ, ಯು ಕಾಂಟ್ ಅಫೋರ್ಡ್. ಎವ್ರಿ ಡೇ ಇಟ್ಕೊಂಡ್ರೆ ನಮಗೆ ನಮ್ಮ ಸ್ಯಾಲ್ರಿಗನ್ನ ಜಾಸ್ತಿ ಅವ್ರಿಗೆ ಕೊಡೋದೇ ಆಗೋಗುತ್ತೆ. ಸೊ ನನಗೇನು ದೊಡ್ಡ ಕಲ್ಚರ್ ಶಾಕ್ ಅಂದರೆ, ನಾನು ಅಡುಗೆ ಎಲ್ಲ ಮಾಡ್ತೀನಿ, ಪಾತ್ರೆ ಎಲ್ಲ ತೊಳಿತೀನಿ, ಬಟ್ಟೆ ಎಲ್ಲ ಹೋಗ್ತೀನಿ, ನನಗೆ ಅದೇನು ಪ್ರಾಬ್ಲಮೇ ಇಲ್ಲ. ಯಾಕಂದರೆ ಯಾವಾಗ ಇಲ್ಲಿ ಇದ್ದಾಗ ಕೂಡ ಕೆಲಸದವ್ರು ಇಲ್ಲಾಂದರೆ ಮಮ್ಮಿ ಮಾಡಿಸ್ತಾ ಇದ್ರು ಎಲ್ಲ, ಏನು ಹೀರೋಯಿನ್ ಆದ್ರೂ ಏನಿಲ್ಲ, ಎಲ್ಲ ಮಾಡಿಸ್ತಾ ಇದ್ರು ಮಮ್ಮಿ, ಕಸ ಬಡಿಯೋದು ಎಲ್ಲ ಮಾಡ್ತಾಯಿದ್ವಿ. ಒಂದು ಕಷ್ಟ ಏನಂದರೆ ಟಾಯ್ಲೆಟ್ ಕ್ಲೀನ್ ಮಾಡೋದು. ನನಗೆ ಅದು ನಾವೇ ಮಾಡಬೇಕು. ಫಸ್ಟ್ನಲ್ಲಿ ನನಗೆ ಅದು ಹೇಗಂದರೆ, ಇಷ್ಟು ದೊಡ್ಡ ಸ್ಲೀವ್ಸ್ ಇಷ್ಟುವರೆಗೆ ಹಾಕ್ಕೊಂಡು, ಆ ಗ್ಲೌಸ್ ಹಾಕ್ಕೊಂಡು, ಮಾಸ್ಕ್, ನನಗೆ ಇನ್ನೊಂದು ನಾನು ವೆರಿ ಸೆನ್ಸಿಟಿವ್ ಟು ಸ್ಮೆಲ್. ಮತ್ತು ಆ ಸ್ಪ್ರೇ ಹೊಡೆದ್ರೆ ತುಂಬ ವಾಸನೆ ಬರುತ್ತಲ್ಲ, ನನಗೆ ತಲೆ ನೋವುತ್ತೆ ಆ ಸ್ಪ್ರೇಯಿಂದ, ಅದು ಬ್ಲೀಚ್ ಅಲ್ಲ ಅದು. ಮತ್ತು ಮಾಸ್ಕ್ ಹಾಕ್ಕೊಂಡು, ಕಣ್ಣಿಗೆ ಚಶ್ಮಾ ಇಟ್ಕೊಂಡು, ಅದು ಫುಲ್ ಒಂದು ಸ್ಪ್ರೇ ಎಲ್ಲ ಹೊಡೆದು ಬ್ಲೀಚ್ ಎಲ್ಲ ಮಾಡಿ, ನನಗೆ ದಟ್ ವಾಸ್ ದ ಮೋಸ್ಟ್ ಡಿಫಿಕಲ್ಟ್ ಆ ಟಾಯ್ಲೆಟ್ ತೊಳೆಯೋದು. ಅದು ಇಷ್ಟುವರೆಗೆ ಇವಾಗೆಲ್ಲ ಇಟ್ಸ್ ಓಕೆ, ಬಟ್ ಸ್ಟಾರ್ಟಿಂಗ್ ಬಿಗಿನಿಂಗ್ ನಾನು ಅಲ್ಲಿ ಹೋದಾಗ ಅದೆಲ್ಲ ತುಂಬ ಕಷ್ಟ ಆಯ್ತು. ಈಗಲೂ ಅಲ್ಲಿ ಕೆಲಸದವ್ರು ಬರ್ತಾರೆ ವಾರಕ್ಕೊಂದ್ಸಲ, ವಾರಕ್ಕೊಂದ್ಸಲ ಬರ್ತಾರೆ. ಅವ್ರು ಡೀಪ್ ಕ್ಲೀನ್ ಮಾಡಿ ಹೋಗ್ತಾರೆ. ದಿನದ್ದು ಪಾತ್ರೆ ಎಲ್ಲ ನಾವೇ ಡಿಶ್ ವಾಷರ್ನಲ್ಲಿ ಹಾಕ್ಕೊಳ್ಳೋದು, ದಿನದ್ದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದೆಲ್ಲ ನಾವೇ ಮಾಡ್ಕೋಬೇಕು. ಸೊ ಅದು ದಟ್ಸ್ ದ ಡಿಫಿಕಲ್ಟ್ ಪಾರ್ಟ್. ಸೊ ಫೈನಲಿ ನಿಮ್ಮ ಹಸ್ಬೆಂಡ್ ಎಲ್ಲಿ ಮೀಟ್ ಮಾಡಿದ್ರು ವಿಕಾಸ್? ಸೊ ದಿವಾಲಿ ಪಾರ್ಟಿ ಇತ್ತು ನ್ಯೂಯಾರ್ಕಲ್ಲಿ. ಅವ್ರ ಸಿಸ್ಟರ್ ಅಲ್ಲೇ ನ್ಯೂಯಾರ್ಕಲ್ಲಿ ಇರೋದು. ಸೊ ವೆರಿ ಆಕ್ಸಿಡೆಂಟ್ಲಿ ಇವರು ಬಂದಿದ್ರು ನ್ಯೂಯಾರ್ಕ್ಗೆ. ಇವರು DC ಅಲ್ಲಿರೋದು ಇವರು. ಸೊ ಹಿ ಯೂಸ್ ಟು ವರ್ಕ್ ಇನ್ DC. ಹಿ ಕೇಮ್ ಟು ನ್ಯೂಯಾರ್ಕ್ ದಿವಾಲಿ ಪಾರ್ಟಿಗೆ. ಆ ದಿವಾಲಿ ಪಾರ್ಟಿಯಲ್ಲಿ ಮೀಟ್ ಆಗಿದ್ದು. ಸೊ
ಇನಿಷಿಯಲಿ ಇಟ್ ಜಸ್ಟ್ ಲೈಕ್ ಹಾಯ್ ಬಾಯ್ ಹಾಗಿತ್ತು. ಅದ ನಂತರ ಅವರು ಬಿಡ್ತಾನೇ ಇಲ್ಲ. ಎವ್ರಿ ವೀಕೆಂಡ್ ನ್ಯೂಯಾರ್ಕಿಗೆ ಬರೋದು, ನನ್ನ ಕಾಲೇಜ್ ಹತ್ರ ಮೀಟ್ ಆಗೋದು. ಮತ್ತು ನಾನು ಹೇಳ್ತಾ ಇದ್ದೆ, ನಾನು ಓದಬೇಕು, ನನ್ನ ಫೈನಲ್ ಇಯರ್ ಇದು, ನನಗೆ ತುಂಬ ಇಂಪಾರ್ಟೆಂಟ್ ಇಯರ್ ಇದು, ಸೊ ಐ ಹ್ಯಾವ್ ಟು ಸ್ಟಡಿ. ಬಿಡ್ತಾನೇ ಇದ್ದಿಲ್ಲ. ಯು ಸ್ಟಡಿ, ಐ ವಿಲ್ ಸಿಟ್ ಆ್ಯಂಡ್ ವಾಚ್ ಯು ಅಂತ ಅದು ಹಂಗೆ ಹೇಳ್ತಾ ಇದ್ರು. ನಾನು ಇಫ್ ಯು ಸಿಟ್ ಆ್ಯಂಡ್ ವಾಚ್ ಮೀ ಹೌ ವಿಲ್ ಐ ಸ್ಟಡಿ ಅಂತ ನಾನು. ಸೊ ಬಟ್ ಹಿ ಯೂಸ್ ಟು ಕಮ್. ಹಾಗಾಗಿ ಗ್ರ್ಯಾಜುಯೇಷನ್ ಆಗೋಕ್ಕೆ ಮುಂಚೆ ಹಿ ಪ್ರಪೋಸ್ಡ್. ಐ ಸೆಡ್ ಎಸ್. ಅದಕ್ಕೆ ಮುಂಚೆ ದೊಡ್ಡ ಜಗಳ ಆಯಿತು. ನನ್ನ ಎಕ್ಸಾಮ್ಸ್ ನಡೀತಾ ಇತ್ತು, ಫೈನಲ್ ಸೆಮಿಸ್ಟರ್ ಎಕ್ಸಾಮ್ಸ್. ನಾನು ನನ್ನ ಫ್ರೆಂಡನ್ನು ಕರೆದಿದ್ದೀನಿ ಊಟಕ್ಕೆ, ವಿ ಹ್ಯಾವ್ ಟು ಗೋ, ಆಫ್ಟರ್ ದಟ್ ಯು ಸಿಟ್ ಆ್ಯಂಡ್ ಸ್ಟಡಿ ಅಂತ ಹೇಳಿದರು. ನಾನು ಹೇಳಿದೆ, ಈ ಎಕ್ಸಾಮ್ ಟೈಮಲ್ಲಿ ಯಾರನ್ನ ಊಟಕ್ಕೆ ಕರೆಯೋದು, ಊಟಕ್ಕೆ ಹೋಗೋದು, ಐ ಕಾಂಟ್ ಕಮ್ ಎನಿವೆ, ಯು ಗೋ, ನೀನು ಹೋಗು, ನಾನು ಬರಲ್ಲ ಅಂತ ಹೇಳಿದೆ. ಅದಕ್ಕೆ ದೊಡ್ಡ ಜಗಳ ಆಯಿತು. ಇಲ್ಲ ಬಾ, ಒಂದು 5 ನಿಮಿಷ ಬಾ. ಐ ವಾಸ್ ಲೈಕ್, ಏನು ಇಷ್ಟು ಕರೀತಾ ಇದ್ದಾರೆ ಊಟಕ್ಕೆ, ನಾನು ಬಂದಿಲ್ಲ ಅಂದರೆ ಏನಾಗ್ತದೆ, ನಿನ್ನ ಫ್ರೆಂಡ್ ಅಲ್ವಾ ಅಂತ ಹೇಳಿದ್ರೆ, ನೋ ಕಮ್ ಫಾರ್ 5 minutes. ಕಮ್ ಅಂತ ಹೇಳಿ ನನ್ನ ಕಾಲೇಜ್ ಕ್ಯಾಂಪಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೆ. ನಾನು ಹೇಳಿದೆ, ಕಾಲೇಜ್ ಊಟಕ್ಕೆ ಹೋಗ್ತಾ ಇದ್ವಲ್ಲ, ರೆಸ್ಟೋರೆಂಟ್ಗೆ ಹೋಗ್ತಾ ಇಲ್ವಾ, ಕಾಲೇಜ್ ಕ್ಯಾಂಪಸ್ಸಿಗೆ ಯಾಕೆ ಕರ್ಕೊಂಡು ಬರ್ತಾ ಇದೆಯಾ ಅಂತ. ದೆನ್ ಹಿ ಸೆಡ್, ನೋ ದೇರ್ ಇಸ್ ಅ ಸರ್ಪ್ರೈಸ್ ಫಾರ್ ಯು ಅಂತ. ಸಡನ್ನಾಗಿ ಇನ್ ಫ್ರಂಟ್ ಆಫ್ ದ ಲೈಬ್ರರಿ ಹಿ ಫೆಲ್ ಆನ್ ಹಿಸ್ ನೀಸ್ ಆ್ಯಂಡ್ ಹಿ ಪ್ರಪೋಸ್ಡ್. ಹಿ ಟುಕ್ ದ ರಿಂಗ್ ಔಟ್. ಐ ವಾಸ್ ಲೈಕ್, ಓ ಮೈ ಗಾಡ್, ನಾನು ಎಕ್ಸ್ಪೆಕ್ಟೇ ಮಾಡಿದಿಲ್ಲ. ಯಾರೋ ಫೋಟೋಗ್ರಾಫಿನ ಕೂಡ ಕಳಿಸಿದಾರೋ, ಫೋಟೋ ಕೂಡ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಹಿಂಗೆ ನೋಡ್ತಾ ಇದ್ದಾರೆ, ಏನಿದು ಅಂತ. ಸೊ ಹಿ ಪ್ರಪೋಸ್ಡ್ ಆನ್ ಕ್ಯಾಂಪಸ್. ಸೊ ಈಗ ನೀವು ಕರ್ನಾಟಕ, ಆಂಧ್ರ ಅಂತಲ್ಲ, ದೇಶನೇ ಬಿಟ್ಟು ಬೇರೆ ದೇಶದಲ್ಲಿ ಬದುಕ್ತಿದ್ದಾರೆ. ಎಷ್ಟು ಮಿಸ್ ಮಾಡ್ಕೋತೀರಾ? ಅಥವಾ ಈಗ ನಮಗೆ ಸಿನಿಮಾಗಳಲ್ಲಿ ತೋರಿಸ್ತಾರೆ ಗೊತ್ತಾ, ನಮ್ಮ ಊರಿನ ಬೆಲೆ ನಾವು ಬೇರೆ ಊರಿಗೆ ಹೋದಾಗ ನಮಗೆ ಗೊತ್ತಾ. ಇಂಡಿಯಾಲಿ ಇವಾಗ ನೀವು ಅಲ್ಲಿ US ಅಲ್ಲಿದ್ದಾಗ ಏನೆಲ್ಲ ಮಿಸ್ ಮಾಡ್ಕೋತೀರಾ ಇಂಡಿಯಾ? ತುಂಬ ಮಿಸ್ ಆಗ್ತಾ ಇದ್ದೀನಿ ರಾಜೇಶ್ ಇಂಡಿಯಾನ. ನಾನು ಒಂದು ರೀಸನಿಂದ ಹೋಗಿದ್ದು. ಆ್ಯಂಡ್ ಐ ಹೋಪ್ ಪೊಲಿಟಿಷಿಯನ್ಸ್ ಆ್ಯಂಡ್ ಪೀಪಲ್ ಇನ್ ಇಂಡಿಯಾ ಚೇಂಜ್ ಇಟ್. ನಾನು ಡ್ರಾಪ್ ಔಟ್ ಅಲ್ಲ ಹೈಸ್ಕೂಲಲ್ಲಿ. ಇಲ್ಲಿ ನನಗೆ ಪರ್ಸ್ಯೂ ಮಾಡೋಕ್ಕಾಗಿಲ್ಲ ಟು ಗೋ ಟು ಅ ರೆಗ್ಯುಲರ್ ಕಾಲೇಜ್. ಅದೇ ಅವಕಾಶ ಇಲ್ಲ ಇಲ್ಲಿ. ಹಂಗೆ ಅಲ್ಲಿ US ನಲ್ಲಿ ಆ ಅವಕಾಶ ಇದೆ. ಈವನ್ ಇಫ್ ಯು ಡ್ರಾಪ್ ಔಟ್ ಆಫ್ ಹೈಸ್ಕೂಲ್, ದೇರ್ ಇಸ್ ಅನ್ ಆಪರ್ಚುನಿಟಿ. ಆ ಎಕ್ಸಾಮ್, ಆ GED ಎಕ್ಸಾಮ್ ಬರೆದು ಯಾವ ಸ್ಕೂಲಲ್ಲೂ ನಾವು ಸೇರ್ಬೋದು. ಸೊ ಅಂಥ ಅವಕಾಶ ಇಲ್ಲಿ ಇದ್ದಿಲ್ಲ. ಅದಕ್ಕೆ ನನಗೆ ಅಲ್ಲಿ ಹೋಗಬೇಕಾಯ್ತು. ಆ್ಯಂಡ್ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಅಂಥ ಅವಕಾಶ ಇಲ್ಲಿ ಇರಬೇಕಂದ್ರೆ. ಯಾಕಂದರೆ ನಂತರ ಎಷ್ಟೋ ಜನ ಮಕ್ಕಳಿಗೆ ಹಿಂಗೆ ತಂದೆ ಪೇರೆಂಟ್ಸ್ ಹಿಂಗೆ ತೀರ್ಕೊಂಡು ಅವರಿಗೆ ಸ್ಟಡಿ ಮಾಡೋಕ್ಕಾಗಲ್ಲ, ಕೆಲಸ ಮಾಡಬೇಕು. ಇಲ್ಲಾಂದರೆ ನಾಟ್ ಜಸ್ಟ್ ತೀರ್ಕೊಂಡ್ರೂ ಫ್ಯಾಮಿಲಿ ಸಿಚುವೇಶನ್ ಇರ್ಬೋದು, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರ್ಬೋದು, ಅವ್ರು ಸ್ಟಡೀಸ್ ಮಾಡೋಕ್ಕಾಗಲ್ಲ, ಕೆಲಸ ಮಾಡಬೇಕು ಅಂತ ಇರುತ್ತೆ. ಅಂಥ ಮಕ್ಕಳಿಗೆ ದೇ ಶುಡ್ ಬಿ ಅನ್ ಆಪರ್ಚುನಿಟಿ ಟು ಬಿ ಏಬಲ್ ಟು ಸ್ಟಡಿ. ಅದು ಅಲ್ಲಿತ್ತು, ನನಗೆ ಇಲ್ಲಿದ್ದಿಲ್ಲ. ಎಷ್ಟು ಅವಕಾಶ ಅಂದರೆ ಅಂಥ ಎಕ್ಸಾಮ್ ಬರೆದು ಐವಿ ಲೀಗ್ ಕಾಲೇಜ್ ಸೇರೋಷ್ಟು ಅವಕಾಶ ಇತ್ತು. ದಟ್ ಈಸ್ ಅ ಬಿಗ್ ಥಿಂಗ್. ಐವಿ ಲೀಗ್ ಸ್ಕೂಲ್ ಸೇರೋದೇ ಡಿಫಿಕಲ್ಟ್. ನಾರ್ಮಲಾಗಿ ಓದಿ ಸೇರೋದೇ ಡಿಫಿಕಲ್ಟ್. ಅಂತ ನನಗೆ ಅವನು ಹೈಸ್ಕೂಲ್ ಡ್ರಾಪ್ ಔಟ್ ಹುಡುಗಿಗೆ ಐವಿ ಲೀಗಲ್ಲಿ ಓದೋ ಅವಕಾಶ ಸಿಕ್ಕಿದ್ದೇ ದೊಡ್ಡ ವಿಷಯ. ಸೊ ಐ ಪ್ರೇ ದಟ್ ಇಲ್ಲಿ ಇಂಡಿಯಾನಲ್ಲಿ ಅಂಥ ಅವಕಾಶಗಳು ನಾವು ಕೊಡಬೇಕು ಅಂತ, ಇಂಥ ನನ್ನ ಸಿಚುವೇಶನ್ ಥರ ಇರೋ ಚಿಲ್ಡ್ರನ್ಗೆ. ಸೊ ದ್ಯಾಟ್ ವಾಸ್ ದ ರೀಸನ್ ದಟ್ ಐ ವೆಂಟ್ ದೇರ್. ಅಲ್ಲಿ ಹಂಗಿಲ್ಲ ಅಂದರೆ ಫ್ರ್ಯಾಂಕ್ಲಿ ನನಗೆ ಇಂಡಿಯಾ ಅಂದರೆ ನನಗೆ ತುಂಬ ಇಷ್ಟ. ಐ ಲವ್ ಇಂಡಿಯಾ. ಐ ಲವ್ ಮೈ ಐ ಲವ್ ಬೀಯಿಂಗ್ ಹಿಯರ್. ಐ ಲವ್ ದ ಫುಡ್. ಐ ಲವ್ ಮೈ ಕಲ್ಚರ್. ಐ ಲವ್ ಎವ್ರಿಥಿಂಗ್ ಅಬೌಟ್ ಇಂಡಿಯಾ. ನಾನೇ ಅಲ್ಲ, ನಾನು ಹುಡುಗಿ ಹುಟ್ಟಿದ್ದು ನ್ಯೂಯಾರ್ಕಲ್ಲಿ. ಅವಳನ್ನ ಕೇಳ್ರಿ, ಶಿ ವಿಲ್ ಸೇ ನನಗೆ ಇಂಡಿಯಾ ಇಷ್ಟ, ಮಮ್ಮ ವೆನ್ ವಿಲ್ ವಿ ಮೂವ್ ಟು ಬೆಂಗಳೂರು ಅಂತಾಳೆ ಅವಳು. ಸೊ ಐ ಮಿಸ್ ಇಂಡಿಯಾ. ಎವ್ರಿ ಸೆಕೆಂಡ್ ಐ ಮಿಸ್ ಇಂಡಿಯಾ ಐ ಶುಡ್ ಸೇ. ನಾನು ಅಲ್ಲಿ ಕ್ರಿಕೆಟ್ ನೋಡೋಕ್ಕಾಗಲ್ಲ, ಕ್ರಿಕೆಟ್ ಹುಚ್ಚು ನನಗೆ. ಅದು ಟೈಮಿಂಗ್ಸ್ ಬೇರೆ ಇರುತ್ತೆ. ರಾತ್ರಿ ಎಲ್ಲ ಎದ್ದು ಕ್ರಿಕೆಟ್ ನೋಡಿದರೆ ಬೆಳಗ್ಗೆ ಕೆಲಸಕ್ಕೆ ಹೋಗೋಕ್ಕಾಗಲ್ಲ. ಸೊ ಸ್ಮಾಲ್ ಥಿಂಗ್ಸ್. ನನ್ನ ತುಂಬ ಕ್ಲೋಸ್ ಫ್ರೆಂಡ್ಸ್ ಇಲ್ಲಿದ್ದಾರೆ. ಮತ್ತು ಲೈಫ್ ಸ್ಟೈಲ್ ಇಸ್ ವೆರಿ ಡಿಫ್ರೆಂಟ್ ಹಿಯರ್. ನನಗೆ ನಮ್ಮ ಗುಡಿಗೆ ಹೋಗೋಕ್ಕಾಗಲ್ಲ. ಅಲ್ಲಿ ಗುಡಿಗೆ ಹೋಗ್ಬೇಕಂದ್ರೆ ಒಂದು ದಿನ ಎಲ್ಲ ನಾವು ಪ್ಲ್ಯಾನ್ ಮಾಡಿಕೊಂಡು ಕಾರ್ ತೊಗೊಂಡು ಗುಡಿಗೆ ಹೋಗಿ ಬರಬೇಕು. ಸೊ ಇಟ್ಸ್ ಹಿಂಗೆ ಪಕ್ಕದಲ್ಲಿ ಗುಡಿಗಳಿಲ್ಲ. ನಾನು ಆಮ್ ವೆರಿ ಸ್ಪಿರಿಚುವಲ್. ಐ ಲವ್ ಗೋಯಿಂಗ್ ಟು ದ ಟೆಂಪಲ್. ಸೊ ನಾವು ನನಗೆ ಗಣೇಶ, ನನಗೆ ಇಲ್ಲಿ ಹಾಕ್ಕೊಂಡಿದ್ದೆ ಗಣೇಶ. ಸೊ ದಿಸ್ ರಿಂಗ್ ಹ್ಯಾಸ್ ಬೀನ್ ವಿತ್ ಮೀ ಫಾರ್ ಆಲ್ಮೋಸ್ಟ್ 40 years ಐ ಶುಡ್ ಸೇ. ಚಿಕ್ಕವರಿದ್ದಾಗ ನಮ್ಮ ತಂದೆಯವರು ನನಗೆ ಇಟ್ಟಿದ್ದು ರಿಂಗ್ ಇದು. ದಿಸ್ ಇಸ್ ಅ ಜನರೇಷನಲ್ ಕೈಂಡ್ ಆಫ್ ರಿಂಗ್. ಸೊ ಇಟ್ಸ್ ಬೀನ್ ವಿತ್ ಮೀ ಫಾರ್ ಅ ಲಾಂಗ್ ಟೈಮ್. ಆವಾಗ ಸೈಜ್ ಸರಿ ಹೋಗಿಲ್ಲ, ಸೊ ಮಮ್ಮಿ ಎತ್ತಿಟ್ಟಿದ್ರು. ಸೊ ನನಗೋಸ್ಕರ ಅಂತ ಮಾಡಿಸಿದ್ದು. ಅದಕ್ಕೊಂದು ಹಿಸ್ಟ್ರಿ ಇದೆ. ಸೊ ಗಣೇಶ. ಸೊ ಐ ಲವ್ ಗಣೇಶ. ಆ ನಂತರ ಐ ಡೂ ಮಾತಾ ಪೂಜಾ. ಎವ್ರಿ ಫ್ರೈಡೇ ಐ ಡೂ ಸಂತೋಷಿ ಮಾತಾ ಪೂಜಾ. ಸಾಯಿಬಾಬಾ ಅಂದರೆ ನಾನು ತುಂಬ ನಂಬ್ತೀನಿ. ನನಗೆ ತಂದೆ ತೀರ್ಕೊಂಡ ಮೇಲೆ ಸಾಯಿಬಾಬಾನೇ ವಾಸ್ ಮೈ ಪ್ರೊಟೆಕ್ಟರ್ ಐ ಶುಡ್ ಸೇ.
ತುಂಬ ನಾನು ಬಿಲೀವ್ ಮಾಡ್ತೀನಿ ಸಾಯಿಬಾಬಾದಲ್ಲಿ. ಅಂದರೆ ಏನಾದರೂ ಮಿರಾಕಲ್ಸ್ ಆಗಿದ್ದೀನಿ? ಓ ತುಂಬಾ ಮಿರಾಕಲ್ಸ್. ಏನಾದರೂ ಎಷ್ಟು ರಾಜೇಶ್, ನಾನು ಐ ಮೀನ್ ಐ ಬೀನ್ ಥ್ರೂ ಸೋ ಮೆನಿ ಡಿಫಿಕಲ್ಟೀಸ್ ಇನ್ ಲೈಫ್. ಇಟ್ಸ್ ನಾಟ್ 1 or 2. ಆ ಎಲ್ಲ ಡಿಫಿಕಲ್ಟಿ ಆಗುವಾಗ ನನಗೆ ಬಾಬಾ ನನಗೆ ಐ ಕುಡ್ ಫೀಲ್ ಹಿಸ್ ಪ್ರೆಸೆನ್ಸ್ ಆಸ್ ಅ ಗುರು, ಆಸ್ ಮೈ ಗುರು ಇನ್ ಸೇಯಿಂಗ್ ದ್ಯಾಟ್ ಡೋಂಟ್ ವರಿ, ಐ ಆಮ್ ದೇರ್ ಫಾರ್ ಯು, ಯು ವಿಲ್ ಕಮ್ ಔಟ್ ಆಫ್ ದಿಸ್. ಏನಾದರೂ ಒಂದು ಉದಾಹರಣೆ ಇದೆ, ತುಂಬಾ ಇದೆ ಆ್ಯಕ್ಚುಲಿ. ತೆಲುಗುನಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೆ ತೆಲುಗು ಇಂಡಸ್ಟ್ರಿ ಅಲ್ವಾ. ನನಗೆ ಆಫ್ಟರ್ ಸೀತಾರಾಮರಾಜು ಆ್ಯಂಡ್ ಇಂಗ್ಲೀಷ್ ಫಿಲಮ್ ಈಸ್ಟ್ ಗೋದಾವರಿ ಮಗಳು ಅವಕಾಶಗಳು ಅಷ್ಟು ಸಿಕ್ಕಿಲ್ಲ. ಆವಾಗೇ ನಾನು ಟೆನ್ಷನಲ್ಲಿದ್ದೆ, ಏನು ಮಾಡಬೇಕು, ಮೇ ಬಿ ಐ ಶುಡ್ ಡೂ ಸೀರಿಯಲ್, ಮೇ ಬಿ ಐ ಶುಡ್ ಬಿಕಮ್ ಅನ್ ಆ್ಯಂಕರ್, ಆರ್ ಬಿಕಾಸ್ ನನಗೇನೆಂದರೆ ಐ ಡಿಂಟ್ ಹ್ಯಾವ್ ಎನಿ ಫೈನಾನ್ಷಿಯಲ್ ಸಪೋರ್ಟ್. ಸೊ ನಾನೇ ಮಾಡಬೇಕಲ್ವ. ಆವಾಗ ತುಂಬ ಕಷ್ಟ ಆಗ್ತಾಯಿತ್ತು, ಏನು ಮಾಡಿ ಪ್ಲ್ಯಾನ್. ಆಫ್ಟರ್ ದ್ಯಾಟ್ ಐ ಡಿಂಟ್ ಗೆಟ್ ಮೆನಿ ಇನ್ ತೆಲುಗು. ಸೊ ಅವಾಗೆ ದೆನ್ somebody came for to offer Joker. It was a blessing in disguise. Joker ಬಂದಿದ ನಂತರ ಐ ಗಾಟ್ ಸೋ ಮೆನಿ ಮೂವೀಸ್ ಇನ್ ಮಲಯಾಳಂ ಇಂಡಸ್ಟ್ರಿ ಆ್ಯಂಡ್ ದ್ಯಾಟ್ ವಾಸ್ ಅ ಬ್ಲೆಸ್ಸಿಂಗ್. ಯಾರೋ ಒಂದು ಜರ್ನಲಿಸ್ಟ್ ಹೋಗಿ ಜೋಕರ್ ಸಿನಿಮಾ ಇದೆ ಅಲ್ಲ, ಆ ಕ್ಯಾಮ್ರಾಮ್ಯಾನ್ ಆ್ಯಂಡ್ ಅಸೋಸಿಯೇಟ್ ಡೈರೆಕ್ಟರ್ ಬ್ಲೆಸ್ಸಿ ಅಂತ ಇವಾಗ ಸಿನಿಮಾ ತೆಗೆದಿದ್ದಾರೆ, ಗೋಟ್ ಲೈಫ್ ಅಂತ. ದ್ಯಾಟ್ ಹಿ ವಾಸ್ ದ ಅಸೋಸಿಯೇಟ್ ಡೈರೆಕ್ಟರ್ ಫಾರ್ ಜೋಕರ್. ಹಾಂ, ಸೊ ಹೀ ಬ್ಲೆಸ್ಸಿ ಚಟ ಆ್ಯಂಡ್ ವೇಣುಗೋಪಾಲ್ ಕ್ಯಾಮ್ರಾಮ್ಯಾನ್ ಅವರು ಒಂದು ಹೀರೋಯಿನ್ ಹುಡ್ಕೊಂತ ಹೈದ್ರಾಬಾದ್ ಬಂದಿದ್ದಾರೆ. One journalist in Telugu industry told Manya is very good, she is not getting proper roles here, go and take her pictures. ಅಂದರೆ ಅವ್ರ ಮನೆಗೆ ಬಂದು ಮೇಕಪ್ ಎಲ್ಲ ತೆಗೆಸಿ ಒಂದು ಫೋಟೋ. ಅಲ್ಲಿ ಮಲಯಾಳಂ ನ್ಯಾಚುರಲ್ ಅಲ್ವಾ, they don't like makeup, so they took off all the makeup, took pictures, and that's when I started getting more movies. And that was Baba's ಸಚ್ಚರಿತ ಮಾಡ್ತಾ ಇದ್ದೆ ಅವಾಗ ಬಾಬಾದು. ಸೊ ಸಚ್ಚರಿತ ಮಾಡಿದ 7ನೇ ದಿನ ಇದಾಗಿದ್ದು. ಸಚ್ಚರಿತ ಅಂದ್ರೆ ಬುಕ್ ಸಾಯಿ ಸಚ್ಚರಿತ ಇಸ್ ಬಾಬಾಸ್ ಬುಕ್. 10 days ಬುಕ್ ಓದಬೇಕಲ್ಲ ಅದು ಡಿಪೆಂಡ್ಸ್ ಆನ್ ಯು ಕ್ಯಾನ್ ಡೂ 10 days. ಐ ಯೂಸ್ ಟು ಡೂ ಇಟ್ ಇನ್ 7 days. ನನಗೆ ಸೊ ಡಿಪೆಂಡ್ಸ್ ಆನ್ ವೆನ್ ಯು ವಾಂಟ್ ಟು ರೀಡ್, ಹೌ ಯು ವಾಂಟ್ ಟು ರೀಡ್. ಓಕೆ. ಆಮೇಲೆ ಬೇರೆ ಇನ್ನು ಬೇರೆ ಯಾವ್ದಾದ್ರು ದೇವ್ರ ಜೊತೆ ಮತ್ತೆ ಎಕ್ಸಾಮ್ ಬರೆಯುವಾಗ ನಾನು ಹೇಳಿದೆ, ನಾನು ಆಫ್ಟರ್ ಐ ಗಾಟ್ ಇನ್ ಟು ಕೊಲಂಬಿಯಾ ಯೂನಿವರ್ಸಿಟಿ, ನಾನು ಮ್ಯಾಥ್ಸ್ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಸೆಲೆಕ್ಟ್ ಮಾಡಿದ್ದು. ಪ್ರಾಬಬಿಲಿಟಿ ಎಕ್ಸಾಮ್ ಇತ್ತು. ನನ್ನ ಜೊತೆಗಿರೋ ಸ್ಟೂಡೆಂಟ್ಸ್ ಎಲ್ಲ ನನಗಂತ ಚಿಕ್ಕವರು, ಯಾಕಂದರೆ ನಾನು ಆಲ್ರೆಡಿ ವರ್ಕ್ ಮಾಡಿ ಬಂದಿದ್ದೆ ಅಲ್ಲ. ಫುಲ್ ಕ್ಲಾಸ್ ರೂಮ್ ಎಲ್ಲ ಚೈನೀಸ್ ಸ್ಟೂಡೆಂಟ್ಸ್ ಆ್ಯಂಡ್ ಇಂಟೆಲಿಜೆಂಟ್ ಅಂದರೆ ಇಂಟೆಲಿಜೆಂಟ್. ಅಲ್ಲಿ ಹೆಂಗಂದರೆ ಗ್ರೇಡಿಂಗ್ ಇಸ್ ಆನ್ ಅ ಕರ್ವ್. ಸೊ ಗ್ರೇಡಿಂಗ್ ಇಸ್ ನಾಟ್ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಇಷ್ಟು ಮಾರ್ಕ್ ಬರಬೇಕು ಅಂತೆಲ್ಲ. ಇಟ್ಸ್ ಆನ್ ಅ ಕರ್ವ್ ಮೇಲೆ, ಯಾರಿಗೆ ಹೈಯೆಸ್ಟ್ ಮಾರ್ಕ್ ಬರುತ್ತೆ ಹಿಂಗೆ ಕರ್ವ್ ಇದೆ, ಅದ್ರ ಮೇಲೆ ಗ್ರೇಡಿಂಗ್ ಸಿಸ್ಟಮ್. ನಾನು ಐ ಫೇಲ್ಡ್ ದ್ಯಾಟ್ ಎಕ್ಸಾಮ್. ಆಫ್ಟರ್ ಐ ಫೇಲ್ಡ್ ದಟ್ ತೆಲುಗು ಎಕ್ಸಾಮ್, ದಿಸ್ ವಾಸ್ ದ ಸೆಕೆಂಡ್ ಟೈಮ್ ಐ ಫೇಲ್ಡ್ ಪ್ರಾಬಬಿಲಿಟಿ ಎಕ್ಸಾಮ್. ಏನೇ ದೆನ್ ದ್ಯಾಟ್ ವಾಸ್ ಹಾರ್ಟ್ ಬ್ರೇಕಿಂಗ್ ಫಾರ್ ಮೀ. ನನಗೇನು ಅನಿಸ್ತು, ಮೇ ಬಿ ಐ ಆಮ್ ನಾಟ್ ಕಟ್ ಔಟ್ ಟು ಸ್ಟಡಿ, ಮೇ ಬಿ ಐ ಡೋಂಟ್ ಹ್ಯಾವ್ ಇಟ್ ಇನ್ ಮೀ. ಸೊ ಐ ವಾಸ್ ವೆರಿ ಡೌನ್. ನಾನು ಒಂದು ಗಿಡ ಇದೆ ಕೊಲಂಬಿಯಾನಲ್ಲಿ, ದರ್ಸ್ ಅ ಮ್ಯಾಥ್ ಹಾಲ್ ಎದುರುಗಡೆ ಒಂದು ಗಿಡ, ಅದಕ್ಕೆ ಗಿಡ ಕೆಳಗೆ ಕೂತ್ಕೊಂಡು ಅಳ್ತಾ ಇರುವಾಗ ನನಗೆ ಅವಾಗ ಅನಿಸ್ತು, ಬಾಬಾ ವಾಸ್ ಲಿಟ್ರಲಿ, ಐ ಫೆಲ್ಟ್ ಹಿಸ್ ಪ್ರೆಸೆನ್ಸ್ ಬಿಹೈಂಡ್ ಮೀ ಸೇಯಿಂಗ್ ದ್ಯಾಟ್ ಡೋಂಟ್ ವರಿ, ಯು ಡೂ ಯೋರ್ ಬೆಸ್ಟ್ ಆ್ಯಂಡ್ ಲೀವ್ ಎವ್ರಿಥಿಂಗ್ ಟು ಮೀ ಅಂತ ಒಂದು ಸ್ಟ್ರೆಂತ್ ಥರ ಬಂತು. ದೆನ್ ವಾಟ್ ಐ ಡಿಡ್, ಐ ಸ್ಟಾರ್ಟೆಡ್ ಅಗೇನ್ ಗೋಯಿಂಗ್ ಟು ದ ಟೀಚರ್ಸ್ ಅಸಿಸ್ಟೆಂಟ್ಸ್ ಇರ್ತಾವಾಗ ಅವ್ರ ಹತ್ರ ಹೋಗಿ ಕಲಿಯೋದು. ನಾನೇ ಆವಾಗ ಐ ಡಿಂಟ್ ಹ್ಯಾವ್ ಫೇಸ್ಬುಕ್, ಐ ಡಿಂಟ್ ಹ್ಯಾವ್ ಇನ್ಸ್ಟಾಗ್ರಾಮ್, ಏನೂ ಇದ್ದಿಲ್ಲ. ಐ ಕೆಪ್ಟ್ ಎವ್ರಿಥಿಂಗ್ ಅಸೈಡ್. ಐ ಸೆಡ್ ಐ ಆಮ್ ಗೋನಾ ಫೋಕಸ್ ಆನ್ ದಿಸ್ ಆ್ಯಂಡ್ ಫಿನಿಶ್ ಅಂಡ್ ಪಾಸ್. Then you won't believe, I passed in such a way, Rajesh, that my first semester alvaidu I got a GPA of 4.0, which is the highest GPA. After that I was given a scholarship. So I did my entire graduation paid off with a scholarship because my GPA was 4.0. And my being a girl, I had my major was math and statistics. So I didn't pay anything to except for the first semester. I completely was paid through scholarship. Wonderful. So that was one thing where I felt Baba was behind. So whenever I feel down, ನಾನು ಹತ್ತು ಮತ್ತು ನನಗೆ ಬೇಜಾರಾದರೆ ನಾನು ಜಸ್ಟ್ ಐ ಥಿಂಕ್ ಆಫ್ ಗಾಡ್ ಆ್ಯಂಡ್ ಐ ಡೂ ಮೈ ಬೆಸ್ಟ್ ಆ್ಯಂಡ್ ಹೀ ಈಸ್ ಆಲ್ವೇಸ್ ಪಿಕ್ ಮೀ ಅಪ್. ಎವ್ರಿ ಟೈಮ್ ಐ ಫೀಲ್ ಡೌನ್, ದ ಸಮ್ ಸ್ಟ್ರೆಂತ್ ದಟ್ ಪುಲ್ಸ್ ಮೀ ಅಪ್. ಆ್ಯಂಡ್ ಅದೇ ಥರದ ಒಂದು ದೊಡ್ಡ ಬ್ಲೆಸ್ಸಿಂಗು ನಿಮ್ಮ ಮಗಳು. ದೊಡ್ಡ ಬ್ಲೆಸ್ಸಿಂಗ್ ಅಂತ ಹೇಳಿ ನನ್ನ ಲೈಫಲ್ಲಿ ನನ್ನ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ ರಾಜೇಶ್, ಮೈ ಎಂಟೈರ್ ಲೈಫ್. ನನಗೆ ಚಿಕ್ಕವಳಿದ್ದಾಗ ನನಗೆ ಐ ಆಲ್ವೇಸ್ ಹ್ಯಾಡ್ ಅ ಫೀಲಿಂಗ್, ಹಸ್ಬೆಂಡ್ ವೈಫ್ ದ ಡ್ರೀಮ್ ಇರುತ್ತಲ್ವ, ಯು ವಾಂಟ್ ಟು ಹ್ಯಾವ್ ಚಿಲ್ಡ್ರನ್ ಅಂತ. ಲೈಕ್ ಆಲ್ ಗರ್ಲ್ಸ್, ಐ ಆಲ್ಸೋ ಹ್ಯಾಡ್ ದ್ಯಾಟ್ ಆ್ಯಸ್ ಅ ಟೀನೇಜರ್, ಐ ವಾಂಟ್ ಟು ಹ್ಯಾವ್ ಚಿಲ್ಡ್ರನ್ ಅಂತ. ಬಿಕಾಸ್ ಆಫ್ ದ ಹಾರ್ಮೋನ್ ಇಶ್ಯೂ ಐ ಟೋಲ್ಡ್ ಯು, ಐ ಕುಡ್ ನಾಟ್ ಕನ್ಸೀವ್. ಸೊ ತುಂಬಾ ಕಷ್ಟ ಆಯಿತು. ಐ ಹ್ಯಾಡ್ ಟು ಗೋ ಥ್ರೂ IVF.
After 5 IVFs, finally, Omi was the embryo that was strong. Embryo anta irutte. So she was the strongest embryo. IVF ಅಲ್ಲಿ ಆರ್ಟಿಫಿಷಿಯಲ್ ಅಂದ್ರೆ Artificial. Ella they andre the egg and the sperm is yours, but it's like done artificially outside the body. Okay. So ಆಮೇಲೆ ಇದನ್ನ ಪ್ಲೇಸ್ ಮಾಡ್ತಾರೆ. they place it in the body, in the uterus, and then that again depends on God whether it sticks or doesn't stick. If it sticks, you have a baby. If it doesn't stick, then you don't have a baby. ಬಟ್ ಅದೆಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಟ್ರೀಟ್ಮೆಂಟ್ಸ್. Very expensive. Alline one round of IVF in the US is $10,000. One round of IVF. $10,000. $10,000 is one round. And some insurance covers, some insurance doesn't cover. So ನನಗೇನೆಂದರೆ that time I was working at JP Morgan. So JP Morgan Chase had good coverage ನನಗೆ. So I started the process. ಎಷ್ಟು ಫೇಲಿಯರ್ ಅಂದರೆ ರಾಜೇಶ್, ಲೈಕ್ ಆ್ಯಸ್ now as a mother, at that time as a woman, like you trying to have a baby, and when you don't have a baby, the feeling, the way you feel about yourself, and iruttallva the depression alva, because you want to have a child, and again you're married, and their in-laws want to have a child, and you're trying ತುಂಬಾ ಕಷ್ಟವಾದ. IVF ಟೈಮಲ್ಲಿ ಕೂಡ ಹೆಣ್ಮಕ್ಳಿಗೆ ಇಂಜೆಕ್ಷನ್ಸ್ yeah, it's a lot of injections. You have to take injections every day in the stomach. A lot of injections. ನನಗೆ ಇನ್ನು ಅದು ಸೂಜಿ ಅಂದ್ರೇ ಹೆದರಿಕೆ. ಅದರಲ್ಲಿ ಇನ್ನು ಡೈಲಿ ಇಂಜೆಕ್ಷನ್, ಡೈಲಿ ಹೋಗ್ಬೇಕು ಡಾಕ್ಟರ್ ಹತ್ರ ಚೆಕ್ ಮಾಡೋಕ್ಕೆ ಅದು ದ ಫಾಲಿಕಲ್ಸ್, ದ ಎಗ್ ಫಾಲಿಕಲ್ಸ್ ಆರ್ ಗ್ರೋಯಿಂಗ್ ಆರ್ ನಾಟ್ ಅಂತ. ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಪ್ರಾಸೆಸ್. ಮೆಂಟಲಿ, ಫಿಸಿಕಲಿ ಯಾಕಂದರೆ ಹಾರ್ಮೋನ್ಸ್ ಇಂಜೆಕ್ಟ್ ಮಾಡ್ತಾರಲ್ವಾ, ತಲೆ ಇಟ್ಸ್ ಲೈಕ್ ಯು ಡೋಂಟ್ ನೋ ವಾಟ್ ಇಸ್ ಹ್ಯಾಪನಿಂಗ್. your brain, like your hormones are all acting weird. ಒಂದ್ಸಲ ಆಳು ಬರುತ್ತೆ, ಒಂದ್ಸಲ ಕೋಪ ಬರುತ್ತೆ. It's like your hormones are going all over the place. And on top of that, physically you're drained because they're injecting so many hormones in your body, additional hormones, more than the normal hormones. So you're physically drained, mentally drained. It's like a horrible thing, but ಒಂದು ಅವಕಾಶ, ಒಂದು ಹೋಪ್ ಅನ್ನೋದಿತ್ತು. ಹಿಂಗೆ ಇದು ಮಾಡಿಕೊಂಡ್ರೆ ಈ ಪ್ರಾಸೆಸ್ you'll have a child ಅನ್ನೋದು ಒಂದು ಹೋಪ್ ಇತ್ತು. ಹಾಗಾಗಿ finally I got pregnant with Omi. Oh my god, when I heard the news I almost fainted. ಆಫೀಸ್ನಲ್ಲಿದ್ದು ಫೋನ್ ಮಾಡಿದ್ರು ಡಾಕ್ಟರ್. ಫೋನ್ ಮಾಡಿ ಕಂಗ್ರ್ಯಾಚುಲೇಷನ್ಸ್ ಯು ಆರ್ ಪ್ರೆಗ್ನೆಂಟ್ ಅಂತ ಹೇಳಿದರು. ನನಗೆ ಕೈ ಕಾಲು ಇಟ್ ವಾಸ್ ಲೈಕ್ ನಡಗಿ, ನಾನು ಅಲ್ಲೇ ಐ ವುಡ್ ಹವ್ ಕೊಲ್ಯಾಪ್ಸ್ಡ್ ಆ್ಯಕ್ಚುಲಿ. ಆಫೀಸ್ನಲ್ಲಿದ್ದೆ ಅಂತ ಸ್ವಲ್ಪ ಐ ಹ್ಯಾಡ್ ಟು ಕಂಟ್ರೋಲ್ ಮೈ ಸೆಲ್ಫ್. ಸೊ ಐ ಗಾಟ್ ದ ಗ್ರೇಟ್ ನ್ಯೂಸ್ ದಟ್ ಐ ಆಮ್ ಪ್ರೆಗ್ನೆಂಟ್ ಅಂತ ಹೇಳಿ. ಇಟ್ ವಾಸ್ ಲೈಕ್ ಅ ಬ್ಲೆಸ್ಸಿಂಗ್, ಅ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ ಇನ್ ಮೈ ಲೈಫ್. ಆದರೆ 23 weeks ಇದ್ದಾಗ I had a massive bleed, very bad. Then they thought maybe 23 weeks avage baby viable kuda alla. Baby usually has to cross 24-25 weeks or 26 weeks to be viable. So 23 weeks ಅಲ್ಲಿ ಆದಾಗ I was in a state of shock. ನಾನು ಅನ್ಕೊಂಡೆ ಏನಿದು ಬಾಬಾ, what is going on? This is a child I've been craving for 5 years and I want this child. ಆವಾಗ ಏನಾಯಿತು, they admitted me in the ಹಾಸ್ಪಿಟಲಲ್ಲಿ ಸ್ಟೆರಾಯ್ಡ್ ಇಂಜೆಕ್ಷನ್ಸ್ ಕೊಟ್ಟರು ನನಗೆ. ಕೊಟ್ಟು ಇನ್ನು ಬೇಬಿನ ತೆಗಿಬೇಕು, ಆ ಸ್ಟೆರಾಯ್ಡ್ ಕೊಟ್ಟರೆ ಲಂಗ್ಸ್ ಮೆಚೂರ್ ಆಗುತ್ತೆ, ಸೊ ವಿ ಕ್ಯಾನ್ ಮೇ ಬಿ ಶೀಲ್ ಸರ್ವೈವ್ ಹೊರಗಡೆ ಅಂತ ಹೇಳಿದರು. ಅದು ರಾಜೇಶ್, ದಟ್ ವಾಸ್ ದ ಮೋಸ್ಟ್ ಡಿಫಿಕಲ್ಟ್ ಫೇಸ್ ಆಫ್ ಮೈ ಲೈಫ್. ನಾನು ಅಂದ್ಕೊಂಡೆ ವೈ ಮೀ. ಆವಾಗ ಅನ್ಸುತ್ತಲ್ಲ ಒಂದೊಂದ್ಸಲ ನನಗೆ ಯಾಕೆ ಹಿಂಗೆ ಆಗಬೇಕು ಅಂತ. ಹೇಗಾಯಿತೋ ಗೊತ್ತಿಲ್ಲ, ಬ್ಲೀಡಿಂಗ್ ಸ್ಟಾಪ್ ಆಯಿತು. ಹೇಗಾಯಿತು ನನಗೆ ಗೊತ್ತಿಲ್ಲ. ಡಾಕ್ಟರ್ ಅವ್ರು ಏನು ಮಾಡಿಲ್ಲ. ದೇ ವರ್ ಗೇವ್ ಮೀ ಸ್ಟೆರಾಯ್ಡ್ ಇಂಜೆಕ್ಷನ್ ಟು ಟೇಕ್ Omi out. But God's grace, the bleeding stopped. Then they said, okay, let's not take the baby out, let's wait. So they monitored me. ಮಾನಿಟರ್ ಮಾಡಿದ್ರು, ಒಂದು ವಾರ ಅಲ್ಲೇ ಇದ್ದೆ ಹಾಸ್ಪಿಟಲಲ್ಲಿ. ಮಾನಿಟರ್ ಮಾಡಿದ್ರು. ಆಮೇಲೆ ಡಾಕ್ಟರ್ ಹೇಳಿದ್ರು, ಯು ಹ್ಯಾವ್ ಟು ಬಿ ಆನ್ ಬೆಡ್ ರೆಸ್ಟ್, ಯು ಹ್ಯಾವ್ ಅ ಲಾಟ್ ಆಫ್ ಕಾಂಪ್ಲಿಕೇಶನ್ಸ್. ಅದು ಪ್ಲಸೆಂಟ ಎಲ್ಲ ಆರ್ಗನ್ಸ್ನಲ್ಲಿ ಹೋಗ್ಬಿಟ್ಟಿದೆ ಹೊರಗಡೆ ಬಂದು ಯೂಟ್ರಸ್ಸಿಂದ. ಸೊ ದ ಡಾಕ್ಟರ್ ಸೆಡ್, ಯು ಹ್ಯಾವ್ ಅ ಲಾಟ್ ಆಫ್ ಕಾಂಪ್ಲಿಕೇಶನ್ಸ್, ವಿ ಆರ್ ಗೋನ್ ಟು ಕೀಪ್ ದ ಬೇಬಿನ ಅಲ್ಲೇ ಇಡ್ತೀವಿ, ಯಾಕಂದರೆ ಬೇಬಿ ಈಸ್ ನಾಟ್ ಡೆವಲಪ್ ಕಂಪ್ಲೀಟ್ಲಿ, ಆ್ಯಂಡ್ ಯು ಹ್ಯಾವ್ ಟು ಬಿ ಆನ್ ಬೆಡ್ ರೆಸ್ಟ್, ವಿಲ್ ಮಾನಿಟರ್ ಮಾಡ್ತೀವಿ, ಪ್ರತಿ ವಾರ ಮಾನಿಟರ್ ಮಾಡ್ತೀವಿ ಅಂತ. ನನಗೇನೆಂದರೆ ಬೇಬಿನ ತೆಗಿಯಲ್ಲ ಅಂತ ಹೇಳಿದ್ದೆ, ನನಗೆ ಇದು ಆಯಿತು. ಸರಿ ಬಂದ್ವಿ ಮನೆಗೆ. ನಾನು ಆಫೀಸಲ್ಲಿ ಹೇಳಿದ್ದೆ, ನಿಮಗೆ ಸೀರಿಯಸ್ ಕಾಂಪ್ಲಿಕೇಶನ್ ಇದೆ, ನಾನು ಆಫೀಸ್ಗೆ ಬರೋಕ್ಕಾಗಲ್ಲ, ಐ ಹ್ಯಾವ್ ಟು ಬಿ ಆನ್ ಬೆಡ್ ರೆಸ್ಟ್ ಅಂತ. ನಮ್ಮ ಪಕ್ಕದ ಮನೆಯವರು ಕನ್ನಡ ಅವರು, ಅವರೇ ನಮ್ಮ ಅಮ್ಮ ಬರೋವರೆಗೆ ತಿಂಡಿ ಕೊಟ್ಟಿದ್ದು. ಇಟ್ಸ್ ಲೈಕ್ ಸಿ ದ ಕನೆಕ್ಷನ್ ವಿತ್ ಕರ್ನಾಟಕ ಆ್ಯಂಡ್ ಕನ್ನಡ ಅನ್ನೋ. ಅವರು ಮ್ಯಾಂಗ್ಳೂರವರು. ಸೊ ಅವ್ರೇನು ಹೇಳಿದ್ರು, ನೀನೇನು ಅಡುಗೆ ಮಾಡಬೇಡ, ನಿಮ್ಮ ಅಮ್ಮ ಬರೋವರೆಗೆ ನಾನೇ ಬೆಳಗ್ಗೆ ಎದ್ರಿಂದ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಅವರೇ ಕೊಡ್ತಾಯಿದ್ರು ನನಗೆ. ಬಂದು ಊಟ ತೊಗೊಂಡು ಬರ್ತಾಯಿದ್ರು. ಸೊ ಹಾಗಾಗಿ ಮಮ್ಮಿ ಬಂದರು ಆಮೇಲೆ. ಸೊ ವಿತ್ ಗಾಡ್ಸ್ ಬ್ಲೆಸ್ಸಿಂಗ್ಸ್ 36 ವೀಕ್ವರೆಗೆ Omi was there in my stomach. I was able to hold Omi in my inside me.
ಅದು ಬಟ್ ದ ಡೇ ದೇ ಡಿಡ್ ದ ಸಿ ಸೆಕ್ಷನ್ ರಾಜೇಶ್, ಇಟ್ ವಾಸ್ ಸಚ್ ಎಷ್ಟು ಕಾಂಪ್ಲಿಕೇಶನ್ ಆಗೋಯ್ತು ಅಂದರೆ, ಫಸ್ಟ್ ಸಿ ಸೆಕ್ಷನ್ ಮಾಡಿ ಓಮಿನ್ ತೆಗೆದ್ರು, ನನಗೆ ತೋರಿಸಿದ್ರು. ಇವಳು ಒಳ್ಳೆದಾಯಿತು, ಅಲ್ಲಿ ಮುಂದೆನೇ ನೋಡಿದ್ದು. ಇವಳೊಂದು ಹೇಗಂತಾರೆ, ಒಂದು ಮೂನ್ ಥರ ಇದ್ಲು. ಶಿ ವಾಸ್ ಲೈಕ್ ವೆರಿ ರೌಂಡ್ ಫೇಸು. ಅವಳು ಅಳದಿಲ್ಲ, ಇವಾಗ ಜಾಸ್ತಿ ಅಳಲ್ಲ, ಹಿಂಗೆ ಹಿಂಗೆ ಅವಳು ಫೇಸ್ ಒಂದು ಮೆಡಿಟೇಷನ್ ಥರ ಇದ್ಲು, ಒಂದು ಚಿಕ್ಕ ಬುದ್ಧ ಥರ ಇದ್ಲು ನೋಡೋಕ್ಕೆ. ತೋರಿಸಿದ್ರು ಮುಖ. ಐ ವಾಸ್ ಸೋ ಹ್ಯಾಪಿ ಟು ಸಿ ಹರ್. ದೆನ್ ದೇ ಸ್ಟಾರ್ಟೆಡ್ ಸೇಯಿಂಗ್ ಓ ಶೀಸ್ ಬ್ಲೀಡಿಂಗ್ ಅಂತ ಹೇಳಿ ತೊಗೊಂಡೋಗ್ಬಿಟ್ರು ಒಮಿನ. ದೇ ಪುಟ್ ಹರ್ ಇನ್ NICU, NICUನಲ್ಲಿ ಒಮಿನ ಇಟ್ಬಿಟ್ರು. Then the doctor came and told me, Manya, you have serious complications. We have to do a surgery immediately ಅಂತ. ಓಕೆ, ನನಗೇನು ಗೊತ್ತು, ನನಗೆ I said, yeah, go ahead ಅಂತ. ಸ್ಟಾರ್ಟ್ ಮಾಡಿದ್ದು 11 PM. They started the surgery. It went on till the morning 9 AM. Mummy thought I'm gone. ಮಮ್ಮಿ ಹೊರಗಡೆ ಕೂತ್ಕೊಂಡು, ಅವ್ರಿಗೆ ಏನೂ ಗೊತ್ತಿಲ್ಲ, ಯಾರು ಅವ್ರಿಗೇನು ಹೇಳ್ತಾ ಇಲ್ಲ, ಅಳೋದು ಮಮ್ಮಿ ಅಳ್ತಾನೇ ಇದ್ದಾರೆ, ನನ್ನ ಮಗಳು ಓಮಿ ನೋಡೋಕ್ಕೂ ಹೋಗಿಲ್ಲ ಮಮ್ಮಿ, ನನ್ನ ಮಗಳು ನೋಡ್ಬೇಕು ಅಂತ. ಇಟ್ ವಾಸ್ ಅ ವೆರಿ ಡಿಫಿಕಲ್ಟ್ ಫೇಸ್ ಫಾರ್ ಮಮ್ಮಿ ಆಲ್ಸೋ. ಮಾರ್ನಿಂಗ್ 9 AM when I came out, I'm in the ICU with a pipe. Almost lost my life. So they had intubated me, resuscitated me. ಏನೋ ಒಂದು ಅದು that's God. So that's why Omi and I survived that day. ಸೊ ದ್ಯಾಟ್ ಈಸ್ ಓಮಿ ಈಸ್ ಮೈ ಏನು ಹೇಳ್ತಾರೆ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್. ದೇವರು ಕೊಟ್ಟ ಬಿಗ್ಗೆಸ್ಟ್. ನನಗೆ ಮಗು ಬೇಕು. ಆ ಮಗಳು ನನ್ನ ಹ್ಯಾಪಿನೆಸ್ ಅವಳೆ ಓಮಿ. ಸೊ ವಿ ಮೇಡ್ ಇಟ್. ವಿ ಬೋತ್ ಆರ್ ಸರ್ವೈವರ್ಸ್. ವಂಡರ್ಫುಲ್. ಯು ಆರ್ ಟ್ರೂಲಿ ಬ್ಲೆಸ್ಡ್. ಟ್ರೂಲಿ. ಒಳ್ಳೆ ಮಗಳಾದ್ರಿ, ಒಳ್ಳೆ ಹೀರೋಯಿನ್ ಆದ್ರಿ, ಒಳ್ಳೆ ಹೆಂಡತಿ ಆದ್ರಿ, ಒಳ್ಳೆ ತಾಯಿ ಆದ್ರಿ. ಆ್ಯಂಡ್ ನಿಮ್ಮ ಜರ್ನಿ ತುಂಬ ಚೆನ್ನಾಗಿದೆ ಮಾನ್ಯ, ಸೀರಿಯಸ್ಲಿ. ಆ್ಯಂಡ್ ಇನ್ನು ನಿಮ್ಮ ನೆಕ್ಸ್ಟ್ ಕನಸುಗಳೇನಿದೆ ಅದೆಲ್ಲ ನನಸಾಗಲಿ. ಬರ್ತೀರಿ ಬೆಂಗಳೂರಿಗೆ ಯಾವಾಗ? ಇವಾಗ ನನ್ನ ಮಗಳು ಹೇಳ್ಬಿಟ್ಲಲ್ಲ, ಮಮ್ಮ ಲೆಟ್ಸ್ ಮೂವ್ ಟು ಬ್ಯಾಂಗ್ಳೂರ್. ಅವಳು ಹೇಳ್ಬಿಟ್ಲು, ಮಿಡಲ್ ಸ್ಕೂಲ್ ಐ ವಾಂಟ್ ಟು ಬಿ ಇನ್ ಬ್ಯಾಂಗ್ಳೂರ್. ಸೊ ಹೋಪ್ಫುಲಿ ಅವಳು ನಿಜ ಆಗಲಿ, ವಿಲ್ ಬಿ ಇನ್ ಬ್ಯಾಂಗ್ಳೂರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ಪಾಡ್ಕಾಸ್ಟ್ಗೆ ನನಗೆ ಲಾಸ್ಟ್ 1 year ಇಂಡಿಯಾ ಬಂದರೆ ಡೆಫಿನೆಟ್ಲಿ ವಿಲ್ ಡೂ ಅಂತ ಮೆಸೇಜ್ ಮಾಡ್ತಿದ್ರಿ. ಆ್ಯಂಡ್ ಫೈನಲಿ ಮಾತು ಉಳಿಸ್ಕೊಂಡ್ರಿ. ಆ್ಯಂಡ್ ಇಟ್ ವಾಸ್ ವಂಡರ್ಫುಲ್ ಟಾಕಿಂಗ್ ಟು ಯು. ಬಹಳ ಖುಷಿ ಆಯಿತು. ಥ್ಯಾಂಕ್ ಯು ಮಾನ್ಯ. Thank you, Rajesh. Same here. More than actually having a professional relationship, I think we have a personal relationship also. Yes. And I know ನೀವು ಯಾವತ್ತೂ ನನ್ನ ಒಳ್ಳೇದು ತಲಿಸ್ತೀರಾ ಅಂತ. Thank you so much. And finally we ಮಾಡಿದ್ವಿ interview. Yes. Yeah. So thank you so much. Yes.